ಸರಿ, ಶುರು ಮಾಡೋಣ. ಒಂದೇ ಆಸನದಲ್ಲಿ ನೇರವಾಗಿ ಕುಳಿತುಕೊಂಡು ಸಂಧ್ಯೆಯನ್ನು ಆಚರಿಸುವುದು ಬಹಳ ಲಾಭದಾಯಕವೆಂದು ತೀರಾ ಪ್ರಾಚೀನ ಕಾಲದಿಂದಲೂ ತಿಳಿಯಲಾಗಿದೆ. ಕಾರಣವೇನೆಂದರೆ ಆ ಅವಸ್ಥೆಯಲ್ಲಿ ದೈವಿ ಕೃಪೆಯ ಶಕ್ತಿಯುತ ಧಾರೆಗಳು ಅಭ್ಯಾಸಿಯ ಮೇಲೆ ನೇರವಾಗಿ ಹರಿದು ಬರುವುವು. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಯಾಕೆ ಒಂದೇ ಆಸನದಲ್ಲಿ ಕೂತ್ಕೋಬೇಕಂತಂದ್ರೆ, ಆ ರೀತಿ ಕೂತ್ಕೊಂಡಾಗ ಒಂದೇ ಆಸನದಲ್ಲಿ ದೈವಿ ಕೃಪೆಯ ಧಾರೆಯು ಅಭ್ಯಾಸ ಮೇಲೆ ನೇರವಾಗಿ ಹರಿದು ಬರುವುವು. ಒಂದು ವೇಳೆ ಜಿಜ್ಞಾಸುವು ಅಂಕುಡೊಂಕು ಸ್ಥಿತಿಯಲ್ಲಿ ಕುಳಿತುದಾದರೆ ಅಥವಾ ಮೇಲಿಂದ ಮೇಲೆ ಆಸನವನ್ನು ಬದಲಾಯಿಸುತ್ತಾ ಹೋದರೆ ಧಾರೆಗಳ ನೇರವಾದ ಅವತರಣದಲ್ಲಿ ತಡೆ ಉಂಟಾಗಿ ಆತನಿಗೆ ಅಷ್ಟು ಲಾಭವಾಗುವುದಿಲ್ಲ. ಆದುದರಿಂದ ಆಧ್ಯಾತ್ಮಿಕ ಲಾಭ ಆನಂದಗಳನ್ನು ಆದಷ್ಟು ಹೆಚ್ಚು ಪ್ರಮಾಣದಲ್ಲಿ ಪಡೆಯಬೇಕೆನ್ನುವವರು ಸರಳವಾಗಿ ಸುಖಾಸನದಲ್ಲಿ ಕುಳಿತುಕೊಳ್ಳಬೇಕು. ಇಲ್ಲದಿದ್ದರೆ ಹೆಚ್ಚಿನ ಲಾಭದಿಂದ ಬೇಕಾಗುವುದು. ಆಸನದಲ್ಲಿ ಸರಳವಾಗಿ ಕತ್ತೆತ್ತಿ ಕೂಡುವುದರಿಂದ ಅಹಂಕಾರದ ಸುಳುವು ತೋರುವುದೆಂದು ಕೆಲವರು ಭಾವಿಸಬಹುದು. ಆದರೆ ಹಾಗೇನೂ ಅಲ್ಲ. ತತ್ವತಃ ಸೇವಕನು ಒಡೆಯನು ಮುಂದೆ ಒಬ್ಬ ಸೈನಿಕನು ತನ್ನ ಮೇಲಧಿಕಾರಿ ಎದುರು ಪರೇಡಿನಲ್ಲಿ ಕಾಣಿಸಿಕೊಳ್ಳುವಂತೆ ಇರತಕ್ಕದ್ದು. ಅಧಿಕಾರಿಯು ಬರುತ್ತಲೇ ಸಾವಧಾನವೆಂಬ ಆಜ್ಞೆ ಬರುವುದು. ಕೂಡಲೇ ಸೈನಿಕನು ತನ್ನ ಎಲ್ಲ ಅವಯವಗಳನ್ನು ನೇರಪಡಿಸಿಕೊಂಡು ಶರೀರವನ್ನು ಸಮಸ್ಥಿತಿಯಲ್ಲಿ ಅಚಲವಾಗಿರಿಸಿ ಅಧಿಕಾರಿಯ ಮುಂದೆ ಏಕಾಗ್ರತೆಯಿಂದ ನೋಡಬೇಕಾಗುವುದು. ಇದರಿಂದ ಆತನ ಶರೀರದ ದಕ್ಷತೆ, ಉತ್ಸಾಹ ಮತ್ತು ಆರೋಗ್ಯ ಮುಂತಾದವು ಸೂಚಿತವಾಗುವು. ಭಗವಂತನ ಮುಂದೆ ಭಕ್ತನದು ಇದೇ ಕರ್ತವ್ಯವಾಗಿದೆ. ಅರ್ಥ ಆಯ್ತಾ? ಈ ಉದಾಹರಣೆ ಜ್ಞಾಪಕ ಇಟ್ಕೊಳ್ರಿ. ಒಬ್ಬ ಮೇಲಧಿಕಾರಿ ಮುಂದೆ ಸೈನಿಕ ಹೇಗೆ ನಿಂತ್ಕೊಳ್ತಾನೆ ಆ ರೀತಿಯಾಗಿ ನೇರವಾಗಿ ನಿಂತ್ಕೋಬೇಕು. ಆ ನೇರವಾಗಿ ನಿಂತ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮಲ್ಲಿ ದಕ್ಷತೆ ಹೆಚ್ಚಾಗುತ್ತೆ, ಉತ್ಸಾಹ ಹೆಚ್ಚಾಗುತ್ತೆ ಮತ್ತು ಆರೋಗ್ಯ ಕೂಡ ಹೆಚ್ಚಾಗುತ್ತೆ. ಪವಿತ್ರತೆಯ ಬಗೆಗೆ ವಿಶೇಷತಃ ಹಿಂದೂಗಳಲ್ಲಿ ಬಹಳ ಉನ್ನತ ಆದರ್ಶವನ್ನು ಇಡಲಾಗಿದೆ. ಆದರೆ ಅಧಃಪತನ ಹೊಂದಿದ ಇಂದಿನ ರೂಪದಲ್ಲಿ ಅದು ಕೇವಲ ವಿಚಾರದಲ್ಲಷ್ಟೇ ಉಳಿದುಕೊಂಡಿದೆ. ಸೊ ಇಲ್ಲಿ ನೋಡಿ, ಮೊದಲನೇ ಮ್ಯಾಕ್ಸಿಮ್ನಲ್ಲಿ ನಿಯಮದಲ್ಲಿ ಪವಿತ್ರತೆ ಬಗ್ಗೆನೂ ಸಾಕಷ್ಟು ಒತ್ತು ಹೇಳಿದ್ದಾರೆ. ಸೊ ಕೆಲವು ಸತಿ ಪ್ರಶ್ನೆ ಕೇಳ್ತಾರೆ, ಪವಿತ್ರತೆ ಬಗೆಗೆ ಯಾವ ಯಾವ ನಿಯಮಗಳಲ್ಲಿ ಉಲ್ಲೇಖವಿದೆ, ವಿವರವಿದೆ ಅಂತ. ಅವಾಗ ನೀವು 2-3 ನಿಯಮಗಳಲ್ಲಿ ಅದು ವಿವರ ಇತ್ತು ಅಂತಂದ್ರೆ ಅದನ್ನು ಬರಿಬೇಕಾಗತ್ತೆ, ಗುರುತಿಸ್ಬೇಕಾಗತ್ತೆ. ಸೊ ಇದನ್ನು ಮಾರ್ಕ್ ಮಾಡ್ಕೊಳ್ರಿ. ಮೊದಲನೇ ಇದರಲ್ಲಿ ಪವಿತ್ರತೆ ಬಗ್ಗೆನೂ ಇದೆ. ಆದರೆ ಅಧಃಪತನ ಹೊಂದಿದ ಇಂದಿನ ರೂಪದಲ್ಲಿ ಅದು ಕೇವಲ ವಿಚಾರದಲ್ಲಷ್ಟೇ ಉಳಿದುಕೊಂಡಿದೆ. ನಿಯಮಗಳೆಲ್ಲ ಮರೆತು ಹೋದವು. ಕೇವಲ ಸ್ನಾನ ಮಾಡುವುದೊಂದೇ ನೆನಪಿನಲ್ಲಿ ಉಳಿಯಿತು. ಈ ಪವಿತ್ರತೆಯ ತಳೆ ಹೀಗಿದೆ: ನಾವು ತಲುಪಬೇಕಾದ ಅವಿನಾಶಿ ತತ್ವವು ನಿಷ್ಕಳಂಕವೂ ಶುದ್ಧವೂ ಆಗಿದ್ದು ಅದರಲ್ಲಿ ಪವಿತ್ರತೆ ತಾನೇ ತಾನಾಗಿದೆ. ಇಂದು ನಾವು ಪವಿತ್ರತೆಯ ಆದರ್ಶವನ್ನು ಇಟ್ಟುಕೊಂಡೆವು. ಅದು ಎಂಥ ಪವಿತ್ರತೆ! ಮಲ, ವಿಕ್ಷೇಪ, ಆವರಣ ರಹಿತವಾದಂಥದ್ದು. ನಮ್ಮ ಅಸ್ತಿತ್ವದಲ್ಲಾದರೂ ಈ 3 ವಿಕಾರಗಳಿವೆ. ಪವಿತ್ರತೆ ಇದ್ದಲ್ಲಿ ಇವು ಇರಲಾರವು. ನಮ್ಮ ವಿಚಾರ ಇಂಥ ಉನ್ನತ ಮಟ್ಟದ ಪವಿತ್ರತೆಯ ಕಡೆಗೆ ಹರಿಯಿತು. ಆಗ ನಾವು ನಮ್ಮಲ್ಲಿದ್ದ ಬಾಹ್ಯ ವಸ್ತುಗಳಿಂದ ಆದರ್ಶದ ಅನುಕರಣವನ್ನು ಆರಂಭಿಸಿದೆವು. ಶರೀರವನ್ನು ಉಜ್ಜಿ ಶುದ್ಧಗೊಳಿಸತೊಡಗಿದೆವು. ಅಶುದ್ಧ ಸ್ನಾನಗಳನ್ನು ಅಶುದ್ಧವಾಗಿರಿಸಲು ವಿಶೇಷ ಲಕ್ಷ್ಯ ವಹಿಸಿದೆವು. ಆಗ ಏನಾಯಿತು? ಬಾಹ್ಯ ಕ್ರಿಯೆಗಳಿಂದ ನಾವು ಮಾಡಹತ್ತಿದ ಪವಿತ್ರತೆಯ ಅನುಕರಣವು ಮನಸ್ಸಿನ ಮೇಲೆ ಪರಿಣಾಮ ಬೀರತೊಡಗಿತು. ಕ್ರಮೇಣ ಅದರಲ್ಲಿಯೂ ಶುದ್ಧತೆಯು ಸಂಚಾರವಾಯಿತು. ಹೀಗೆ ಬಹುಕಾಲ ನಡೆಯಿತು. ಜೊತೆಗೆ ನಮ್ಮ ದೃಷ್ಟಿಯಲ್ಲಿ ಆದರ್ಶವು ಸತತವಾಗಿ ಉಳಿದು ಈ ಪವಿತ್ರತೆಯನ್ನು ಹೆಚ್ಚಿಸಿತು. ಮೊದಲನೇದಾಗಿ ನಮ್ಮ ಕರ್ಮಗಳು ಮನಃಶುದ್ಧಿಯನ್ನು ಉಂಟು ಮಾಡುವುದರಲ್ಲಿ ತತ್ಪರವಾದವು. ಎರಡನೇದಾಗಿ ಗುರಿಯು ಬಂಗಾರಕ್ಕೆ ಸುಗಂಧ ಬೆರೆಸಿದಂತೆ ಮಾಡಿತು. ಇದೆರಡೂ ಅನ್ಲೈನ್ ಮಾಡ್ಕೊಳ್ರಿ, ಮೊದಲನೇದು ಎರಡನೇದು. ಸೊ ಬಾಹ್ಯವಾಗಿ ನಾವು ಪರಿಶುದ್ಧತೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೆಲಸ ಮಾಡ್ತು ಅಂತಂದ್ರೆ ಬಾಹ್ಯವಾಗಿ ನಾವು ಮಾಡ್ತಕ್ಕಂಥ ಕೆಲಸ ಅದು ಸ್ವಲ್ಪ ಮಟ್ಟಿಗೆ ಪವಿತ್ರತೆ ತಂದುಕೊಡುತ್ತೆ. ನಾವು ಗುರಿಯನ್ನು ನೆನಪಿನಲ್ಲಿ ಇಟ್ಕೊಂಡು ನಾವು ನಮ್ಮ ಕೆಲಸ ಮಾಡ್ತು ಅಂತಂದ್ರೆ ಆ ಗುರಿ ಕೂಡ ನಮ್ಮ ಮೇಲೆ ಪ್ರಭಾವ ಬೀರಿ ಅದು ಕೂಡ ಪವಿತ್ರತೆ ತಂದುಕೊಡುತ್ತೆ. ಕೇಳುವುದೇನು? ಪವಿತ್ರತೆ ಬೆಳೆಯಿತು, ಮನಃಶುದ್ಧಿ ಆಯಿತು, ಒಳ್ಳೆಯ ವಿಚಾರಗಳು ಉದಿಸತೊಡಗಿದವು. ಇವೆಲ್ಲ ನಮ್ಮ ಮುಖ್ಯ ಗುರಿಯ ಸಾಧನೆಯಲ್ಲಿ ಸಹಾಯಕವಾದವು. ಹೀಗೆ ನಮಗೆ ಇಬ್ಬಗೆಯ ಲಾಭವಾಯಿತು. ಆಂತರಿಕ ಓಡಾಟವಂತೂ ನಡೆದೇ ಇದ್ದಿತು. ಹೊರಗಿನ ಓಡಾಟವೂ ಈ ಕೆಲಸದಲ್ಲಿ ಸಹಾಯ ಮಾಡಿತು. ಗುರಿಯನ್ನು ಮುಟ್ಟುವುದರಲ್ಲಿ ಇವೆರಡೂ ತುಂಬಾ ನೆರವು ನೀಡಿದವು. ಇವೆರಡೂ ಸಾಮರಸ್ಯ ಪಡೆದಾಗ ಅದೇ ಒಂದು ಶಕ್ತಿಯಾಗಿ ನಮ್ಮ ಮಾರ್ಗವನ್ನು ಮತ್ತಷ್ಟು ಸುಗಮಗೊಳಿಸಿತು. ಸರಿನಾ?
ಇಲ್ಲಿ ಇನ್ನೊಂದು ತತ್ವ ಹೇಳ್ತಾ ಇದ್ದಾರೆ ಬಾಬೂಜಿ ಅವರು. ನಾವು ಬರೀ ಧ್ಯಾನ ಮಾಡ್ತೀವಿ ಅಂತ ಇಟ್ಕೊಳ್ರಿ, ಅದರಿಂದ ಒಂದಿಷ್ಟು ಲಾಭ ಬರುತ್ತೆ. ಅದೇ ನಾವು ಧ್ಯಾನ ಮತ್ತು ಶುದ್ಧೀಕರಣ ನಿಯಮಿತವಾಗಿ ಮಾಡ್ತು ಅಂತಂದ್ರೆ, ಎರಡೂ ಜೊತೆ ಜೊತೆಯಾಗಿ ಮಾಡಿದಾಗ ಚಕ್ರ ಬಡ್ಡಿ ಸಿಕ್ಕದಂಗೆ ಅದರ ಪರಿಣಾಮ ಮತ್ತಷ್ಟು ಹೆಚ್ಚಿರುತ್ತೆ. ಈಗ 1+1 ಆಗಲ್ಲ, 1+1 ಮಾಡಿದ್ರೆ 2 ಆಗುತ್ತೆ. ಇಲ್ಲಿ ಎರಡೂ ಮಾಡಿದಾಗ 2 ಆಗೋ ಬದಲಿಗೆ 4 ಆಗುತ್ತೆ. ಅದೇ ನಾವು ಧ್ಯಾನ ಮತ್ತೆ ಪ್ರಾರ್ಥನೆ ಮತ್ತು ಪರಿಶುದ್ಧತೆ, ಯಾವುದು ಶುದ್ಧೀಕರಣ, ಮೂರನ್ನೂ ಮಾಡ್ಕೊಂಡಾಗ 1+1+1 ಆಗಲ್ಲ, ಅದು ನಮಗೆ 3 ಆಗೋ ಬದಲಿಗೆ 9 ಆಗತ್ತೆ. ಅಂದ್ರೆ ಇಮ್ಮಡಿಗೊಳಿಸುತ್ತೆ, ದ್ವಿಗುಣಗೊಳಿಸುತ್ತೆ ಅಥವಾ ತ್ರಿಗುಣಗೊಳಿಸುತ್ತೆ ನಾವು ಮಾಡ್ತಕ್ಕಂಥ ಕೆಲಸ. ಇದು 1+1 ಆಗಲ್ಲ, ಅದು 1+1 ಅಂತಂದ್ರೆ ನಿಮ್ಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್. ಇಲ್ಲಿ ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಲ್ಲಿ ನಾವು ಮಾಡ್ತೀವಿ, ಪ್ರಗತಿ ಆಗ್ತೀವಿ. ಹಾಗಾಗಿ ನಾವು ಮಾಡ್ತಕ್ಕಂಥ ಕೆಲಸಗಳೆಲ್ಲ ಕೂಡ ನಿಯಮಿತವಾಗಿ ಹೇಳಿರ್ತಕ್ಕಂಥ ರೀತಿಯಲ್ಲಿ ಮಾಡ್ತು ಅಂತಂದ್ರೆ ನಮ್ಗೆ ಅದರಿಂದ ಬರ್ತಕ್ಕಂಥ ಲಾಭ ಬೆಳೀತಾ ಹೋಗುತ್ತೆ. ಸೊ ಆ ತತ್ವನ ಇಲ್ಲಿ ಬರ್ದಿದ್ದಾರೆ. ಏನ್ ಬರ್ದಿದ್ದಾರೆ ನೋಡಿ, ಇವೆರಡೂ ಸಾಮರಸ್ಯ ಪಡೆದಾಗ, ಏನು ಹೊರಗಡೆ ಶುದ್ಧತೆ ಮಾಡ್ಲಿಕ್ಕೆ ಅಂತ ಪ್ರಯತ್ನ ಪಡ್ತಿದೀವಿ, ಒಳಗಡೆ ಗುರಿ ಎಡೆಗೆ ಹೋಗ್ಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ನಾವು ಮಾಡ್ಕೊಂಡಿರ್ತಕ್ಕಂಥ ಸಂಕಲ್ಪ, ಅದು ಕೂಡ ಶುದ್ಧತೆ ತರ್ತಾ ಇದೆ. ಇವೆರಡೂ ಸಾಮರಸ್ಯ ಪಡೆದಾಗ ಅದೇ ಒಂದು ಶಕ್ತಿಯಾಗಿ ಮಾರ್ಪಾಡಾಗಿ ಅದೊಂದು ವಿಶೇಷ ಶಕ್ತಿ ಆಗುತ್ತೆ. ಈಗ ಅದು ನಮ್ಮ ಮಾರ್ಗವನ್ನು ಮತ್ತಷ್ಟು ಸುಗಮಗೊಳಿಸಿದವು. ಆಗ ನಾವು ಎರಡೂ ಪಕ್ಷಗಳ ಪಕ್ಯಗಳಿಂದ ಹಾರತೊಡಗಿದೆವು, ಪ್ರತಿಯೊಂದು ವಸ್ತುವು ತಾನಾಗಿಯೇ ಸಿದ್ಧಿಸತೊಡಗಿತು. ನೋಡಿ, ಈ ಪವಿತ್ರತೆಯು ನಮ್ಮ ಧ್ಯೇಯ ಸಾಧನೆಯಲ್ಲಿ ಎಷ್ಟೊಂದು ನೆರವಾಯಿತು. ನಮ್ಮ ನಿಯಮಗಳಲ್ಲಿ ಸಂಧ್ಯಾ ಮತ್ತು ಉಪಾಸನೆ ಮೊಟ್ಟ ಮೊದಲು ಬಂದಿವೆ. ಕಾರಣವೇನೆಂದರೆ ಅದನ್ನು ಆಚರಿಸುವುದರಿಂದ ನಾವು ಯಾವ ಶಕ್ತಿಯನ್ನು ಒಂದಿಲ್ಲೊಂದು ದಿನ ಸಹಜವಾಗಿ ಪಡೆಯಬೇಕಾದೆಯೋ ಅದನ್ನು ಆರಂಭದಿಂದಲೇ ಪಡೆಯತೊಡಗಿದೆವು. ಈ ಬಗ್ಗೆ ಇನ್ನೊಂದು ಮಾತು, ಮೂಲದಿಂದ ಧಾರೆಗಳು ಪ್ರವಹಿಸತೊಡಗಿದಾಗ ಅವುಗಳ ಮಥನ ಪ್ರತಿಮಥನವು ಸ್ಥೂಲತೆಯ ಅವಸ್ಥೆಯನ್ನು ಹುಟ್ಟಿಸಿತು. ಸೊ ಈ ಒಂದು ಸಿಂಪಲ್ ಎಕ್ಸಾಂಪಲ್ ಅಂದ್ರೆ, ಮಥನ ಪ್ರತಿಮಥನ ಅಂದ್ರೆ, ಈಗ ನಾವು ಬೆಣ್ಣೆ ಕಡಿತೀವಲ್ಲ, ಬೆಣ್ಣೆ ಕಡಿಯೋದು ಯಾರಿಗಾದ್ರು, ಈಗ ಮೊಸರು ಕಡಿಯೋದು ನೋಡಿದ್ರೆ ಬೆಣ್ಣೆ ತೆಗಿಬೇಕು ಅಂತ ಕಡಿತೀವಲ್ಲ, ಹೀಗೆ ಒಂದು ಮಥನ ಇನ್ನೊಂದು ಪ್ರತಿಮಥನ, ಒಂದು ಮಥನ ಇನ್ನೊಂದು ಪ್ರತಿಮಥನ, ಒಂದು ದಿಕ್ಕಿನಲ್ಲಿ ಆಗುತ್ತೆ, ಮತ್ತೊಂದು ಅದ್ರ ಉಲ್ಟಾ ದಿಕ್ಕಿನಲ್ಲಿ ಆಗುತ್ತೆ. ಸೊ ಮಥನ ಪ್ರತಿಮಥನ ಆದಾಗ ಏನಾಗುತ್ತೆ, ಸ್ಥೂಲತೆ ವ್ಯಕ್ತವಾಗುತ್ತೆ. ಅದೇನೇ ನಿಮಗೆ ಬೆಣ್ಣೆ ಕಡಿದಾಗ, ಮೊಸರು ಕಡಿದಾಗ ಬೆಣ್ಣೆ ಸ್ಥೂಲ ವಸ್ತು, ಅದು ವ್ಯಕ್ತವಾಗುತ್ತೆ. ಸೊ ಎಲ್ಲಿ ಮಥನ ಪ್ರತಿಮಥನವಾಗುತ್ತೋ ಅಲ್ಲಿ ಸ್ಥೂಲತೆ ನಮಗೆ ಹುಟ್ಟುಕೊಳ್ಳುತ್ತೆ. ಆದ್ದರಿಂದ ಅಣು, ಪರಮಾಣು ಮತ್ತು ವಿವಿಧ ಆಕಾರಗಳ ಕಣಗಳು ಸಿದ್ಧವಾಗಿ ತಮ್ಮ ತಮ್ಮ ರೂಪದಲ್ಲಿ ಪ್ರಕಟವಾದವು. ಯಾವುದನ್ನು ನಮ್ಮ ಜೀವನವು ಅವಲಂಬಿಸಿದೆಯೋ ಆ ಉಷ್ಣತೆಯು ಅವುಗಳಲ್ಲಿ ಪ್ರವಹಿಸುತ್ತಿದ್ದಿತು. ಅದರಿಂದ ನಾನಾ ರೂಪಗಳು ವ್ಯಕ್ತವಾದವು. ವಿವಿಧ ಕ್ರಿಯೆಗಳು ನಡೆಯತೊಡಗಿದವು. ಉಷ್ಣತೆ ಇದುವರೆಗೂ ಉಳಿದುಕೊಂಡೇ ಇದೆ, ಆದರೆ ಅದರ ಪ್ರವಾಹ ಮಾತ್ರ ಕೆಳಮುಖವಾಗಿದೆ. ಈ ಕೆಳಗೆ ಮೇಲ್ಗಳ ವಿಚಾರವೇನೆಂದರೆ, ಜನರು ಪ್ರಶ್ನಿಸಬಹುದು, ನಾವು ಉಚ್ಚ ಮಟ್ಟದ ವಸ್ತುವನ್ನು ಕುರಿತು ಚಿಂತಿಸುವಾಗ ಕೆಳಮಟ್ಟದ ಪದಾರ್ಥವು ನಮ್ಮ ವಿಚಾರದಲ್ಲಿ ನೆಲೆಸುವುದು ಅಲ್ಲದೆ, ನಾವು ಉಚ್ಚ ಮತ್ತು ಶ್ರೇಷ್ಠ ವಸ್ತುವಿನಿಂದ ಬಂದಿರುವೆಂದು, ಮೇಲೆ ಅದರ ನಂತರದ ವಸ್ತುವು ಸ್ವಾಭಾವಿಕವಾಗಿಯೇ ಕೀಳು ಅಥವಾ ಕೆಳ ದರ್ಜೆಯದು ಎಂದು ಅನಿಸುವುದು. ಆದುದರಿಂದ ನಾವು ಅದನ್ನು ಅತ್ಯುಚ್ಚ ಅಥವಾ ಸರ್ವಶ್ರೇಷ್ಠವೆಂದು ಭಾವಿಸುತ್ತೇವೆ. ಆಗ ಮೇಲೆ ಕೆಳಗೆ ಇವುಗಳ ಕಲ್ಪನೆಯು ನಮ್ಮ ಮನಸ್ಸಿನಲ್ಲಿ ಕೂಡಲೇ ಪ್ರವೇಶಿಸುವುದು. ಕೆಳಗಿನ ಎಳೆತವು ಕಡಿಮೆಯಾದಾಗ ಪರಮಾಣುಗಳ ಮೇಲೆ ಸತತವಾಗಿ ಉಷ್ಣತೆಯನ್ನು ಬೀರುತ್ತಿರುವ ವಸ್ತುವೆ ಅದನ್ನು ಮೇಲ್ಗಡೆ ತಿರುಗಿಸಲು ಸಹಾಯ ಮಾಡುತ್ತದೆ. ಇದನ್ನು ಅಂಡರ್ಲೈನ್ ಮಾಡಿಕೊಳ್ಳ್ರಿ. ಕೆಳಗಿನ ಎಳೆತವು ಕಡಿಮೆಯಾದಾಗ ಪರಮಾಣುಗಳ ಮೇಲೆ ಸತತವಾಗಿ ಉಷ್ಣತೆಯನ್ನು ಬೀರುತ್ತಿರುವ ವಸ್ತುವೆ ಅದನ್ನು ಮೇಲ್ಗಡೆ ತಿರುಗಿಸಲು ಸಹಾಯ ಮಾಡುತ್ತದೆ. ಇದಕ್ಕೇನೆ ನಾವು ರೆಗ್ಯುಲರ್ ಆಗಿ ಪ್ರಶಿಕ್ಷಕರ ಹತ್ರ ಹೋಗಿ ಬೈಟಕ್ಕನ್ನು ತಗೋಬೇಕು. ಬೈಟಕ್ಕನ್ನು ತಗೊಂಡಾಗ ನಮ್ಮನ್ನ ಕೆಳಗಡೆಗೆ ಇಳಿತಾ ಇದ್ದಲ್ಲ ವಸ್ತುಗಳು, ಅದನ್ನೆಲ್ಲ ನಾವು ಶುದ್ಧೀಕರಣಗೊಳಿಸ್ಕೊಳ್ತೀವಿ. ಅವಾಗ ನಮ್ಗೆ ಏನಾಗುತ್ತೆ, ಆ ಮೂಲ ವಸ್ತುವಿನೆಡೆಗೆ ನಮ್ಮ ಸೆಳೆತಾ ಇದೆಯಲ್ಲ, ಆ ಮೂಲ ವಸ್ತುನೇ ನಮ್ಮನ್ನ ಎಳಿಲಿಕ್ಕೆ ಶುರು ಮಾಡುತ್ತೆ. ಈಗ ಏನಾಗಿದೆ, ನಾವು ಎರಡು ದಿಕ್ಕಿನಿಂದ ಎಳೆದು ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಕೆಳಗಡೆ ಸಂಸ್ಕಾರಗಳು ನಮ್ಮನ್ನು ಎಳಿತಾ ಇದೆ, ಇಲ್ಲೇ ಇರುವಂತ. ಮೇಲ್ಗಡೆ ಆ ಸತ್ಯ ವಸ್ತು ನನ್ನ ಹತ್ರ ಬಾ ಅಂತ ಅದು ಎಳಿತಾ ಇದೆ. ನಾವು ಕೆಲವೊಮ್ಮೆ ಕೆಳಗೆ ಹೋಗ್ತೀವಿ, ಕೆಲವೊಮ್ಮೆ ಮೇಲೆ ಹೋಗ್ತೀವಿ. ಸಾಮಾನ್ಯವಾಗಿ ಕೆಳಗೆ ಹೋಗೋದೇ ಜಾಸ್ತಿ, ಯಾಕಂದ್ರೆ ಕೆಳಗೆ ಹೋಗೋದು ಸುಲಭ ಅಲ್ಲ, ಮೇಲೆ ಹೋಗೋದು ಕಷ್ಟ. ಹಾಗಾಗಿ ನಾವು ಕೆಳಗಡೆ ಹೋಗೋದೇ ಸಾಧ್ಯತೆ ಜಾಸ್ತಿ. ಆದ್ರೆ ಆ ಕೆಳಗಡೆ ಸೆಳಿತಾ ಇರತಕ್ಕಂಥ ವಸ್ತು ಇದೆಯಲ್ಲ, ಅದನ್ನ ನಾವೇ ಶುದ್ಧೀಕರಣ ಮಾಡ್ಕೊಳ್ಲಿಕ್ಕೆ ಆಗಲ್ಲ.
ಅದು ಪ್ರಶಿಕ್ಷಕರು ಮತ್ತು ಗುರುಗಳು ಅಷ್ಟೇ ನಮ್ಮ ಮೇಲೆ ಕೆಲಸ ಮಾಡಿ ಅದನ್ನ ಕಡಿಮೆ ಮಾಡ್ಬೋದು. ಸೆಳೆತ ಯಾವಾಗ ಇರುತ್ತೆ? ಸಂಸ್ಕಾರಗಳಿತ್ತು ಅಂತಂದ್ರೆ ಸೆಳೆತ ಇರುತ್ತೆ. ಆ ಸಂಸ್ಕಾರಗಳೆಲ್ಲ ಶುದ್ಧೀಕರಣವಾಯಿತು ಅಂತಂದ್ರೆ ಆ ಸೆಳೆತದ ಪ್ರಬಲತೆ ಕಡಿಮೆ ಆಗುತ್ತೆ. ಯಾವಾಗ ಈಗ ನೋಡಿ, ಎರಡು ಎಳಿತಾ ಇತ್ತು, ಕೆಳಗಡೆ ಇರ್ತಕ್ಕಂಥ ಬಲ ಕಡಿಮೆ ಆಗಿದ ತಕ್ಷಣನೇ ಮೇಲ್ಗಡೆ ಇರ್ತಕ್ಕಂಥ ಬಲ ಹೆಚ್ಚಾಗಿ ಅದು ನಮ್ಮನ್ನ ಮೇಲ್ಗಡೆ ಎಳ್ಕೊಳ್ಳಿಕ್ಕೆ ಸೆಳಿಲಿಕ್ಕೆ ಪ್ರಯತ್ನ ಪಡುತ್ತೆ. ಅದು ತಾನಾಗಿ ಆಗುತ್ತೆ. ಸಿಗ್ನ ಅರ್ಥಾತ್ ಎಲ್ಲಿಂದ ಈ ವಸ್ತುಗಳು ಪ್ರಕಟವಾಗಿದೆಯೋ ಮತ್ತು ಯಾವ ಚಲನದಿಂದ ಇವುಗಳು ಕಾವು ಹುಟ್ಟಿಕೊಂಡಿತೋ ಅದು ಅವುಗಳನ್ನು ಹಗುರ ಮಾಡಿತು. ನೋಡಿ, ಮುಂಚೆ ಅದೇ ಕಾವು ಅದನ್ನ ಸ್ಥೂಲೆ ಮಾಡ್ತಾ ಹೋಯ್ತು, ಭಾರ ಮಾಡ್ತಾ ಹೋಯ್ತು. ಈಗ ಆ ಮೇಲ್ಗಡೆ ಹೊರತು ಇರತಕ್ಕಂಥ ವಸ್ತು ಅದನ್ನು ಎಳಿಲಿಕ್ಕೆ ಶುರು ಮಾಡಿದಾಗ ಆ ಕಾವು ಕಡಿಮೆ ಆಗಿ ಹಗುರ ಆಗ್ಲಿಕ್ಕೆ ಶುರು ಆಯ್ತು. ಹಗುರಾದ ಪದಾರ್ಥವು ಯಾವಾಗಲೂ ಮೇಲೆ ಕೇಳುವುದು ಅದರ ಗುಣಧರ್ಮವಾಗಿದೆ. ಅದರ ಅರ್ಥವಿಷ್ಟೇ, ಅದು ತನ್ನ ಮೂಲದ ಎಡೆಗೆ ಹೋಗ ಬಯಸುವುದು. ಈ ಪ್ರಕಾರ ಧಾರಗಳ ಪರಿಣಾಮದಿಂದ ಗತಿಶೀಲತೆಯನ್ನು ಪಡೆದ ಎಲ್ಲ ಪದಾರ್ಥಗಳು ತಮ್ಮ ಮೂಲವನ್ನು ಸೇರಬಯಸುವುದು ಸ್ವಾಭಾವಿಕ. ಮನುಷ್ಯನಲ್ಲಿ ಈ ಪ್ರವೃತ್ತಿಯು ಹೆಚ್ಚು ಪ್ರಮಾಣದಲ್ಲಿದೆ. ಕೆಳಗಿನ ಹಗ್ಗ ಹರಿದಾಗ ಅರ್ಥಾತ್ ಅಧೋಮುಖ ಪ್ರವೃತ್ತಿಯು ನಿಂತಾಗ ತನ್ನ ಮೂಲ ಸೇರಬೇಕೆಂಬ ಅಭಿಲಾಷೆ ಉಂಟಾಗುವುದು ಸಹಜವೇ. ಆದುದರಿಂದಲೇ ಸಂಧ್ಯೆ ಮತ್ತು ಉಪಾಸನೆಯ ಕಡೆಗೆ ಆತನ ಮನಸ್ಸು ಹರಿಯತೊಡಗುವುದು. ಸೊ ಈ ಒಂದು ಸಿಂಪಲ್ ಎಕ್ಸಾಂಪಲ್ ಅಂದ್ರೆ ಬಲೂನ್ ಗಾಳಿ ಊದಿರ್ತೀರ, ಬಲೂನ್ ಕೆಳಗಡೆ ಕಟ್ಟಿರ್ತೀರ. ಅದು ಕೆಳಗಡೆ ಕಟ್ಟಿರೋವರೆಗೂ ಕೂಡ ಬಲೂನ್ಗೆ ಸ್ವಭಾವತಃ ಮೇಲಕ್ಕೆ ಹೋಗ್ಬೇಕು ಅನ್ನೋ ಭಾವ ಇದ್ರೂ ಕೂಡ ಅದು ಕೆಳಗಡೆ ಕಟ್ಟಿರೋದ್ರಿಂದ ಅದು ಹೋಗ್ಲಿಕ್ಕೆ ಆಗಲ್ಲ. ಆ ಕೆಳಗಡೆ ಇರತಕ್ಕಂತ ಏನಿದೆಯಲ್ಲ ವಸ್ತು ಇದೆಯಲ್ಲ, ಆ ಬಲೂನ್ ದಾರ ಕಟ್ಟಿರ್ತೀವಲ್ಲ, ಆ ದಾರ ಬಿಚ್ಚಿದ ತಕ್ಷಣ, ಗಂಟೆ ಬಿಚ್ಚಿದ ತಕ್ಷಣನೇ ಆ ಬಲೂನು ಸ್ವಭಾವತಃ ಮೇಲಕ್ಕೆ ಹೋಗ್ಲಿಕ್ಕೆ ಶುರು ಆಗುತ್ತೆ. ಅದೇ ರೀತಿಯಾಗಿ ನಾವು ಕೆಳಗಡೆ ಇರತಕ್ಕಂಥ ನಮ್ಮ ಸಂಸ್ಕಾರಗಳ ಒಂದು ಬಂಧನ ಏನಿದೆ ಅದನ್ನ ನಾವು ಬಿಡಿಸ್ಕೊಳ್ತಿದ್ದಂಗೆನೆ ಗುರುಗಳ ಸಹಾಯದಿಂದ, ಪ್ರಶಿಕ್ಷಕರ ಸಹಾಯದಿಂದ ಸ್ವಭಾವತಃ ನಾವು ಮೇಲಕ್ಕೆ ಹೋಗ್ಲಿಕ್ಕೆ ಶುರು ಮಾಡ್ತೀವಿ. ಉಷ್ಣತೆ ನಮಗೆ ಕೆಳಗಡೆ ನಾವು ಕಟ್ಟ ಹಾಕೊಂಡಿದ್ದಾಗ ಉಷ್ಣತೆ ನಮಗೆ ಹೆಚ್ಚಿನ ಸಂಸ್ಕಾರಗಳು ಮಾಡಿ ಅದನ್ನ ಹೆಚ್ಚಿನ ಭಾರ ಮಾಡುತ್ತೆ. ಅದೇ ನಾವು ಕೆಳಗಡೆ ಬಿಡಿಸ್ಕೊಳ್ಳಿಕ್ಕೆ ಶುರು ಆಯ್ತು ಅಂತಂದ್ರೆ ಅದೇ ಉಷ್ಣತೆ ನಮಗೆ ಮೇಲಕ್ಕೆ ಹೋಗ್ಲಿಕ್ಕೆ ಸಹಾಯ ಮಾಡುತ್ತೆ, ನಮ್ಮನ್ನ ಹಗುರ ಮಾಡುತ್ತೆ. ಈ ಇದನ್ನ ಜ್ಞಾಪಕ ಇಟ್ಕೊಳ್ಬೇಕು. ಇದು ಆ ತತ್ವ. ಯಾವ ತತ್ವ? ಸಂಧ್ಯೆ ಬಗ್ಗೆ ನಮ್ಮಲ್ಲಿ, ಸಂಧ್ಯೆ ಮತ್ತು ಉಪಾಸನೆ ಬಗ್ಗೆ ಅಷ್ಟೊಂದು ಯಾಕೆ ಒತ್ತು ಕೊಟ್ಟಿದ್ದಾರೆ ಅಂದ್ರೆ ಇದೇ ಕಾರಣಕ್ಕೋಸ್ಕರ. ಅದರ ಹಿಂದೆ ಇರತಕ್ಕಂಥ ಮೂಲ ತತ್ವ ಇದು. ಈ ಉಷ್ಣತೆಯಲ್ಲಿ ಹಾಗೂ ಸೂರ್ಯನ ಪರಿಣಾಮದಿಂದ ಉಂಟಾದ ಉಷ್ಣತೆಯಲ್ಲಿ ಬಹಳ ಅಂತರವಿದೆ. ಈಗ ಎರಡು ಉಷ್ಣತೆ, ಮೂಲದಿಂದ ಬರ್ತಿರ್ತಕ್ಕಂಥ ವಸ್ತುವಿಂದನೂ ಉಷ್ಣತೆ ಬರ್ತಾ ಇದೆ, ಸೂರ್ಯನಿಂದ ಬಂದಿರತಕ್ಕಂಥ ಬೆಳಕಿನಲ್ಲೂ ಕೂಡ ಉಷ್ಣತೆ ಇದೆ. ಹಾಗಾದ್ರೆ ಇವೆರಡೂ ಉಷ್ಣತೆ ಒಂದೇನಾ? ಈ ಉಷ್ಣತೆಯು ಮೂಲದಿಂದಲೇ ಹುಟ್ಟುವುದು. ಅಂದ್ರೆ ಸೂರ್ಯದಿಂದ ಬರ್ತಿರ್ತಕ್ಕಂಥ ಉಷ್ಣತೆ ಕೂಡ ಮೂಲದಿಂದಲೇ ಹುಟ್ಟುತ್ತೆ. ಆದ ಕಾರಣ ಅದರಲ್ಲಿ ಭೌತಿಕತೆ ಇರುವುದಿಲ್ಲ. ಮೂಲದಿಂದ ಬರ್ತಿರ್ತಕ್ಕಂಥ ಉಷ್ಣತೆ ಇದೆಯಲ್ಲ, ಅದು ಎರಡು ವ್ಯತ್ಯಾಸ ಹೇಳ್ತಾರೆ ಇವಾಗ. ಅದರಲ್ಲಿ ಭೌತಿಕತೆ ಇರಲ್ಲ, ಫಿಸಿಕ್ಯಾಲಿಟಿ ಇರಲ್ಲ. ಸೂರ್ಯನಿಂದ ಬಂದಿರತಕ್ಕಂಥ ಉಷ್ಣತೆಯಲ್ಲಿ ಫಿಸಿಕ್ಯಾಲಿಟಿ ಅಥವಾ ಮೆಟೀರಿಯಾಲಿಟಿ ಅದರಲ್ಲಿ ಇರುತ್ತೆ. ಸೂರ್ಯನ ಉಷ್ಣವಾದರೂ ಪದಾರ್ಥದಿಂದ ಹುಟ್ಟಿದ ಕಾರಣ ಅದರಲ್ಲಿ ಭೌತಿಕತೆ ಇರುವುದಲ್ಲದೆ ಅದಕ್ಕಿಂತ ಹೆಚ್ಚು ಸ್ಥೂಲವಾಗಿರುವುದು. ಹಾಗಾದ್ರೆ ಮೂಲ ವಸ್ತುವಿನಿಂದ ಬರ್ತಿರ್ತಕ್ಕಂಥ ಉಷ್ಣತೆ ತುಂಬಾ ಸೂಕ್ಷ್ಮವಾದಂತಹ ಉಷ್ಣತೆ, ಸೂರ್ಯನಿಂದ ಬರ್ತಿರ್ತಕ್ಕಂಥ ಉಷ್ಣತೆ ಸ್ವಲ್ಪ ಮಟ್ಟಿಗೆ ಸ್ಥೂಲವಾಗಿರುತ್ತೆ. ಏಕೆಂತಂದ್ರೆ ಸೂರ್ಯನ ಒಂದು ಉದಯವಾದ ಮೇಲೆ, ಸೂರ್ಯ ಮುಂಚೆ ಇರಲಿಲ್ಲ ಅಂತರಿಕ್ಷದಲ್ಲಿ, ಯಾವುದೋ ಒಂದು ಕಾಲದಲ್ಲಿ ಸೂರ್ಯನ ನಿರ್ಮಾಣವಾಯಿತು. ಆ ಸೂರ್ಯನ ಭೌತಿಕ ಒಂದು ವಸ್ತು ನಿರ್ಮಾಣವಾದ ಮೇಲೆ ಆ ವಸ್ತುಗಳ ಸಹಾಯದಿಂದ ಈಗ ಉಷ್ಣತೆ ಬರ್ತಾ ಇದೆ. ಸೊ ಯಾವಾಗ ಆ ಸೂರ್ಯನ ನಿರ್ಮಾಣ ಆದ್ಮೇಲೆ ವಸ್ತುಗಳ ಸಹಾಯದಿಂದ ನಮ್ಗೆ ಉಷ್ಣತೆ ಬರುತ್ತೋ, ಆ ವಸ್ತುಗಳ ಒಂದು ಏನು ಧ್ರುವೀಕರಣದಲ್ಲಿ ಇರತಕ್ಕಂಥ ಗುಣ ಇದೆಯಲ್ಲ, ಅದು ಆ ಉಷ್ಣತೆಯಲ್ಲೂ ಇರುತ್ತೆ. ನನ್ನ ಅಭಿಪ್ರಾಯದಲ್ಲಿ ಮೊದಲನೇದೊಂದು ಶಕ್ತಿ ಎಂದು ಕರೆದರೆ ಹೆಚ್ಚು ಸಮಂಜಸವಾಯಿತು. ಶಕ್ತಿ ಅಂದ್ರೆ ಯಾವುದು? ಮೂಲ ವಸ್ತುವಿನಿಂದ ಬರ್ತಾ ಇದ್ದಲ್ಲ ಉಷ್ಣತೆ, ಅದನ್ನು ಶಕ್ತಿ ಅಂತ ಕರೀತಾ ಇದ್ದಾರೆ ಬಾಬೂಜಿಯವರು. ಶಕ್ತಿಯಲ್ಲಿ ಉಷ್ಣತೆ ಗುಪ್ತವಾಗಿರುವುದು, ಸೂರ್ಯನಲ್ಲಿ ಅದು ಪ್ರಕಟ ರೂಪದಲ್ಲಿದೆ. ಇದು ನಿಮ್ಗೆ ಪ್ರಶ್ನೆ ಬರುತ್ತೆ ಪರೀಕ್ಷೆಯಲ್ಲಿ, ಮೂಲ ವಸ್ತುವಿನ ಉಷ್ಣತೆ ಮತ್ತು ಸೂರ್ಯನ ಉಷ್ಣತೆ ಇವೆರಡರಲ್ಲಿ ಇರತಕ್ಕಂಥ ವ್ಯತ್ಯಾಸ ಏನು ಅಂತ. ಅದು ಈ ಪ್ಯಾರಾಗ್ರಾಫ್ ಅಲ್ಲಿ ಕೊಟ್ಟಿದ್ದಾರೆ. ಶಕ್ತಿಯಲ್ಲಿ ಉಷ್ಣತೆ ಗುಪ್ತವಾಗಿರುವುದು ಮತ್ತು ಸೂರ್ಯನ ಉಷ್ಣತೆಯಲ್ಲಿ ಅದು ಪ್ರಕಟ ರೂಪದಲ್ಲಿ ಇರುವುದು. ಎರಡೂ ಉಷ್ಣತೆ ಎನಿಸಿದರೂ ಅವುಗಳಲ್ಲಿ ಭೂಮಿ ಆಕಾಶಗಳ ಅಂತರವಿದೆ.
ಸೂರ್ಯನ ಪರಿಣಾಮದ ಉಷ್ಣತೆಯಲ್ಲಿ ಕೇವಲ ಸೆಕೆ ಇದೆ. ಮೂಲ ಉಷ್ಣತೆಯಾದರೂ ಜೀವನವನ್ನು ಪೋಷಿಸುವಂಥದ್ದು, ವರ್ಧಿಸುವಂಥದ್ದು. ಈ ಸೂಕ್ಷ್ಮ ಸಂಗತಿಗಳನ್ನು ತಿಳಿಯಲು ಸರಿಯಾದ ಸಾಧನವಿಲ್ಲದಿರುವುದು ಶೋಚನೀಯವೇ ಸರಿ. ಸಾಧ್ಯವಾದ ಮಟ್ಟಿಗೆ ವಿಚಾರಗಳನ್ನು ಶಬ್ದಗಳಲ್ಲಿ ವ್ಯಾಪಿತಗೊಳಿಸಲಾಗಿದೆ, ಆದರೆ ಇವೆರಡೂ ಉಷ್ಣತೆಗಳ ಭೇದವನ್ನು ಪ್ರತ್ಯಕ್ಷ ಅನುಭವದಿಂದಲೇ ಅರಿಯಲು ಸಾಧ್ಯ. ಸಹಜ ಮಾರ್ಗ ಪದ್ಧತಿಯಲ್ಲಿ ಮಾರ್ಗದರ್ಶಿಯು ತನ್ನ ಶಕ್ತಿಯಿಂದ ಅಭ್ಯಾಸಿಯ ಕೆಳಮುಖದ ಪ್ರವೃತ್ತಿಗಳನ್ನು ದುರ್ಬಲಗೊಳಿಸುವನು. ಈಗ ನಾವು ಮಾತಾಡಿದ್ವಲ್ಲ, ಸಂಸ್ಕಾರಗಳು ನಮಗೆ ಎಳಿತಾ ಇರುತ್ತೆ ಕೆಳಗಡೆ, ಹಾಗಾಗಿ ನಮ್ಮ ಮನಸ್ಸು ಅದರ ಕಡೆನೇ ಹೋಗ್ತಾ ಇರುತ್ತೆ. ಯಾವಾಗ ಸಂಸ್ಕಾರದಿಂದ ನಾವು ಬಿಡಿಸ್ಕೊಳ್ತೀವೋ ಆವಾಗ ಮನಸ್ಸು ತಾನಾಗೆ ಮೇಲ್ಗಡೆ ಹೋಗ್ಲಿಕ್ಕೆ ಶುರು ಮಾಡುತ್ತೆ. ಇದರಿಂದ ಅವು ತಾವಾಗಿಯೇ ಭಗವದಭಿಮುಖವಾಗಿ ಇರುವುವು. ಮನಸ್ಸಿನ ಈ ಸ್ಥಿತಿಯು ಚೈತನ್ಯದ ಉನ್ನತ ಸ್ತರಕ್ಕೆ ಸಂಬಂಧಪಟ್ಟಿದೆ. ಮೊದಲನೆಯದು ನಿಮ್ನ ಸ್ತರ. ಈಗ ಚೈತನ್ಯದಲ್ಲಿ ಇರತಕ್ಕಂತಹ ಸ್ತರಗಳ ಬಗ್ಗೆ ಮಾತಾಡ್ತಾರೆ. ಕಾನ್ಶಿಯಸ್ನೆಸ್ ಇಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಸ್ತರಗಳು, ಬೇರೆ ಬೇರೆ ಸ್ಟೇಜಸ್. ಮೊದಲನೆಯದು ನಿಮ್ನ ಸ್ತರ. ಇದೇ ತತ್ವವೇ ಆಧ್ಯಾತ್ಮಿಕ ತರಬೇತಿಯ ತಳಹದಿಯಾಗಿದೆ. ತತ್ವಜ್ಞಾನ ಕುರಿತು ವಿಚಾರ ಮಾಡಲಿ. ತೀರಾ ಸಂಕ್ಷೇಪವಾಗಿ ಇದನ್ನು ವಿವರಿಸಿದ್ದೇನೆ. ಈ ಸಂದರ್ಭದಲ್ಲಿ ಒಬ್ಬ ಶ್ರೇಷ್ಠ ಸಂತರ ಈ ಮಾತುಗಳನ್ನು ಹೇಳುವುದು ತೀರಾ ಉಚಿತವೆನಿಸುವುದು. ಭಗವಂತನು ಭಕ್ತನ ಪ್ರತಿಯೊಂದು ಪ್ರಶ್ನೆಗೂ ಉತ್ತರದ ಬಾಗಿಲನ್ನು ಮುಚ್ಚಿರುವನು. ಈ ಬಾಗಿಲು ಏನೆಂಬುದನ್ನು ವಿಚಾರ ಮಾಡಿದಾಗ ಈ ತೆರೆ ವಿಘ್ನ ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಎಂದು ತಿಳಿದು ಬರುತ್ತದೆ. ಒಬ್ಬ ಕವಿಯಾದರೂ ಸಹಬಾನನಂತೆ ವಾಕ್ಪಟುತ್ವವನ್ನು ಯಾರಾದರೂ ಪಡೆಯಬಹುದು, ಆದರೆ ಸುಭಾನನ ಅಂದ್ರೆ ಭಗವಂತನ ಪೂರ್ಣ ಜ್ಞಾನವನ್ನು ಯಾರೂ ಪಡೆಯಲಾರರು. ಸೊ ವಾಕ್ಪಟುತ್ವ ಬೇರೆ, ಭಗವದ್ ಜ್ಞಾನ ಪಡ್ಕೊಳ್ಳೋದು ಬೇರೆ, ಎರಡು ಬೇರೆ ಬೇರೆ. ಈಗ ಈ ತೆರೆಯನ್ನು ಕುರಿತು ಕೇಳಿ. ಈಗ ತೆರೆ ಅಂತ ಹೇಳಿದ್ರಲ್ಲ ಬಾಬೂಜಿಯವರು, ಏನದು ತೆರೆ? ಭಗವಂತನ ಮೂಲ ರಹಸ್ಯವನ್ನು ತಿಳಿಯಲು ಅಡ್ಡ ಬರುವ ತೆರೆ ಯಾವುದು? ನಾವು ಭಗವಂತನನ್ನು ಕುರಿತು ವಿಚಾರ ಮಾಡಿದಾಗ ನಮ್ಮ ತಿಳುವಳಿಕೆಯು ತನ್ನ ಸುತ್ತಲೂ ಒಂದು ವೃತ್ತವನ್ನು ನಿರ್ಮಿಸಿಕೊಳ್ಳುವುದು. ನಮ್ಮ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ದೊರೆಯಲು ಇದೇ ಗ್ರಂಥಿಯ ಕಾರಣ. ಸೊ ಭಗವಂತನ ಕುರಿತು ನಾವು ವಿಚಾರ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಮ್ ಭಗವಂತ ಹೇಗಿದ್ದಾನೆ ಅದೇ ರೀತಿಯಲ್ಲಿ ನಮ್ಗೆ ಅನುಭವಕ್ಕೆ ಬರಲಿ, ಅದೇ ರೀತಿ ನಮ್ಗೆ ಸಾಕ್ಷಾತ್ಕಾರ ಆಗ್ಲಿ ಅಂತ ಅನ್ಕೊಂಡಾಗ ಒಂದ್ಸತಿ ಅನ್ಕೊಂಡು ಬಿಟ್ಟು ಬಿಡ್ಬೇಕು. ಅವನ ಬಗ್ಗೆ ಭಗವಂತ ಹೀಗಿದ್ದಾನೆ ಹಾಗಿದ್ದಾನೆ ಅಂತ ವಿಚಾರ ಮಾಡ್ಲಿಕ್ಕೆ ಶುರು ಮಾಡಿದಾಗ ಅದೇ ಒಂದು ತೆರೆ ಆಗ್ಬಿಡುತ್ತೆ. ಭಗವಂತನ ನಿಜವಾದಂತ ಅನುಭವ ನಮಗೆ ಸಿಗ್ಲಿಕ್ಕೆ ಸಾಧ್ಯವಾಗಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ, ಇದೊಂದು ತುಂಬಾ ಇಂಪಾರ್ಟೆಂಟ್. ಧ್ಯಾನ ಮಾಡ್ಬೇಕಾದ್ರೆ ನಮ್ಮ ಹೃದಯದಲ್ಲಿ ದೈವಿ ಪ್ರಕಾಶದ ಮೂಲ ಇದೆ, ಅದು ನಮ್ಮನ್ನು ಒಳಗಡೆಗೆ ಆಕರ್ಷಣೆ ಮಾಡ್ತಿದೆ ಅಂತ ನಾವೇನು ಒಂದ್ಸತಿ ಅನ್ಕೊಳ್ತೀವಲ್ಲ, ಅದನ್ನ ಪದೇ ಪದೇ ಮಾಡಬಾರ್ದು. ಅದು ಮಂತ್ರ ಅಲ್ಲ. ಒಂದ್ಸತಿ ಅನ್ಕೊಂಡು ಭಗವಂತನ ಅನುಭವದ ಕಡೆಗೆ ನಾವು ಲಕ್ಷ್ಯ ಕೊಡಬೇಕು. ನಾವು ಅನ್ಕೊಂಡು ಪದೇ ಪದೇ ಅದನ್ನ ರಿಪೀಟ್ ಮಾಡ್ತಾ ಇದ್ರೆ, ಉಚ್ಚರಿಸ್ತಾ ಇದ್ರೆ ನಮ್ಮ ಮನಸ್ಸಿನಲ್ಲೇನೆ, ಅದು ನಮಗೆ ಭಗವಂತನ ಎಡೆಗೆ, ಸೂಕ್ಷ್ಮತೆ ಎಡೆಗೆ ಹೋಗ್ಲಿಕ್ಕೆ ಬಿಡಲ್ಲ. ಅದು ನಮ್ಮನ್ನ ಸ್ಥೂಲತೆ ಎಡೆಗೆ ಕಟ್ಟಾಕತ್ತೆ. ಆಮೇಲೆ ಅದೇನಾಗತ್ತೆ ಅಂದ್ರೆ ಅದು ಒಂದು ವೃತ್ತದ ತರ ಆಗೋಗುತ್ತೆ. ಆ ವೃತ್ತವನ್ನು ದಾಟಿ ನಾವು ಹೋಗ್ಲಿಕ್ಕೆ ಆಗದೇ ಇಲ್ಲ. ಗೊತ್ತಾಯ್ತಾ? ಈ ಪರಿಮಿತಿಯನ್ನು ನಾವು ದಾಟಿ ಹೋಗಲು ಸಾಧ್ಯವಾದರೆ ಅತ್ಯಂತ ಸೂಕ್ಷ್ಮ ಸಂಗತಿಗಳು ಸಹ ನಮಗೆ ತಿಳಿಯಬಹುದು. ಈ ವೃತ್ತವು ಇದರ ನಂತರ ಬರುವ ವೃತ್ತದ ಪ್ರತಿಛಾಯೆ. ಅದರಲ್ಲಿ ನಾವು ಪ್ರವೇಶ ಮಾಡಿದಾಗ ಕೇಂದ್ರದ ರಹಸ್ಯವು ಗೋಚರವಾಗುವುದು. ನಾವು ನಮ್ಮ ಅಸ್ತಿತ್ವದ ಕಣಗಳನ್ನು ಚಿನ್ನ ಭಿನ್ನ ಮಾಡಿಕೊಂಡಾಗಲೇ ಈ ಬಂಧನಗಳು ಕತ್ತರಿಸಿ ಹೋಗಬಲ್ಲವು. ಆದರೆ ಈ ಸಾಮರ್ಥ್ಯ ಎಲ್ಲರಿಗೂ ಬರುವುದಿಲ್ಲ, ಏಕೆಂದರೆ ಇದಕ್ಕೆ ಅಗತ್ಯವಾದ ನಿಯಮಗಳ ಪಾಲನೆ ಎಲ್ಲಿಂದಲೂ ಸಾಧ್ಯವಿಲ್ಲ. ತನ್ನ ಇಚ್ಛಾಶಕ್ತಿಯಿಂದ ಈ ಕಣಗಳನ್ನು ಚಿನ್ನ ಭಿನ್ನ ಮಾಡಬಲ್ಲ ಯಾವನಾದರೂ ಉದಿಸಿ ಬಂದರೆ ಮಾತ್ರ ಈ ವೃತ್ತವು ದೃಷ್ಟಿಯಿಂದ ಸರಿದು ಹೋಗುವುದು. ಏಕೆಂದರೆ ಚಿನ್ನ ಭಿನ್ನ ಸ್ಥಿತಿಯಲ್ಲಿ ಆತನ ದೃಷ್ಟಿಯು ಅದರೊಂದಿಗೆ ಬೆರೆತು ಹೋಗುವುದು. ಆದರೆ ಅದರ ಜ್ಞಾನವಾಗಬೇಕಾದರೆ ಮೊದಲಿದ್ದ ಹಾಗೆಯೇ ಕಣಗಳನ್ನು ಮತ್ತೆ ಹೊಂದಿಸಿ ಶರೀರವನ್ನು ಸುವ್ಯವಸ್ಥಿತಗೊಳಿಸಲು ಬಲ್ಲವನಾಗಿರಬೇಕು. ಜನಸಾಮಾನ್ಯರ ದೃಷ್ಟಿಯಲ್ಲಿ ಇಂಥ ಮನುಷ್ಯನು ಹುಟ್ಟಿರ್ಲಿಕ್ಕಿಲ್ಲ. ನನ್ನ ಅನುಭವದ ಮೇರೆಗೆ ಹೇಳುವುದಾದರೆ ಇಂಥ ಹಲವಾರು ಮಹಾಪುರುಷರು ಆಗಿ ಹೋಗಿದ್ದಾರೆ. ಕಣಗಳನ್ನು ಬೇರ್ಪಡಿಸಿದಾಗಿ ಸ್ಥಿತಿಯು ಸೃಷ್ಟಿ ಆರಂಭದಲ್ಲಿದ್ದ ಗುಪ್ತ ಚಲನದಂತೆ ಇರುವುದು. ಅದರಲ್ಲಿ ಆತನ ಇಚ್ಛಾಶಕ್ತಿ ಅಡಗಿರುವುದು. ಮಹಾಪ್ರಳಯದ ಅನಂತರವೂ ಇದೇ ಸ್ಥಿತಿ ಕಾಣಿಸಿಕೊಳ್ಳುವುದು. ಈ ಪ್ರಕಾರ ಸೃಷ್ಟಿಗೆ ಕಾರಣವಾದ ಪ್ರಸ್ತುತ ಇಚ್ಛಾಶಕ್ತಿಯೇ ವಿಚ್ಛಿನ್ನವಾದ ಕಣಗಳನ್ನು ಪುನರ್ವ್ಯವಸ್ಥಿತಗೊಳಿಸಲು ಕಾರಣವಾಗುವುದು. ಆಗ ಯಾವ ಬಂಧನವೂ ಉಳಿಯದು. ಇದು ನೇರವಾಗಿ ನಾವು ಕೇಂದ್ರದೆಡೆಗೆ ಹೋಗ್ಬೇಕಾದ್ರೆ ಸುಲಭ ಮಾರ್ಗ. ಆದ್ರೆ ಅದನ್ನ ಮಾಡ್ಲಿಕ್ಕೆ ತಕ್ಕದಾದಂತ ವ್ಯಕ್ತಿ ಬೇಕು, ಅದನ್ನ ತಡ್ಕೊಳ್ಳಿಕ್ಕೆ ತಕ್ಕದಾದಂತ ವ್ಯಕ್ತಿ ಬೇಕು. ಎಲ್ಲರ ಮೇಲೂ ಇದನ್ನು ಪ್ರಯೋಗ ಮಾಡ್ಲಿಕ್ಕೆ ಆಗಲ್ಲ. ಸರಿನಾ?
ಆದ್ರೆ ಇದೊಂದು ಮಾರ್ಗ ಇದೆ ಅಂತ ಬಾಬೂಜಿಯವರು ಬರೆದಿದ್ದಾರೆ. ಯಾವುದು ನಾವು ವೃತ್ತ ನಿರ್ಮಾಣ ಮಾಡ್ಕೊಳ್ತೀವಲ್ಲ ಭಗವಂತನ ಬಗ್ಗೆ, ಆ ವೃತ್ತದ ಕಣಗಳನ್ನು ಚಿನ್ನ ಭಿನ್ನ ಮಾಡಬೇಕು. ಚಿನ್ನ ಭಿನ್ನ ಮಾಡಿದ ಮೇಲೆ ಆ ವ್ಯಕ್ತಿಗೆ ಆ ಮೂಲದ ಏನು ಆ ಅನುಭವ ಇದೆ, ಆ ಮೂಲದ ಅನುಭವ ಆಗುತ್ತೆ. ಆ ಮೂಲದ ಅನುಭವ ಆದ್ಮೇಲೆ ಸೃಷ್ಟಿಗೆ ಹೇಗೆ ಕಾರಣವಾಯಿತೋ ಅದೇ ಕಾರಣವಾದಂತ ಇಚ್ಛಾಶಕ್ತಿಯಿಂದ ಮತ್ತೆ ಈ ಗಣಗಳನ್ನ ಜೋಡಿಸಿದಾಗ ಒಮ್ಮೆಲೆ ಆ ವ್ಯಕ್ತಿಗೆ ಮುಕ್ತಿ ಅಥವಾ ಆತ್ಮ ಸಾಕ್ಷಾತ್ಕಾರ ದೊರೆತಿರುತ್ತೆ. ಇದೊಂದು ದಾರಿ ಟೆಕ್ನಿಕ್. ಇದರ ಬಗ್ಗೆ ನೀವು ಜಾಸ್ತಿ ಚಿಂತೆ ಮಾಡಬೇಡಿ. ಅಲ್ಲಿ ಏನು ಇಲ್ಲಿ ವೃತ್ತ ಅಂತ ಬರೆದಿದ್ದಾರಲ್ಲ, ಆ ಒಂದು ತೆರೆ ಅಂತ ಬರೆದಿದ್ದಾರಲ್ಲ, ಆ ತೆರೆ ಏನು ಭಗವಂತನ ಬಗ್ಗೆ ನಾವು ವಿಚಾರ ಮಾಡಿದಾಗ ಆ ತೆರೆ ಆಗುತ್ತೆ. ನಾವು ಯಾವುದೇ ವಿಚಾರ ಮಾಡಿದಿರ ಸುಮ್ಮನೆ ಕೂತ್ಕೊಂಡು ಭಗವಂತನ ಅನುಭವಿಸ್ಬೇಕು ಅಂತ ನಾವು ಕೂತ್ಕೊಂಡಾಗ ಆ ತೆರೆ ಇರಲ್ಲ, ಆವಾಗ ಅನುಭವಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ನಾವು ವಿಚಾರಗಳ ಸರಮಾಲೆ ಮಾಡ್ಕೊಳ್ತು ಅಂತಂದ್ರೆ ಅದು ಒಂದು ತೆರೆಯ ರೀತಿಯಾಗಿ ಪರಿಣಾಮ ಆಗುತ್ತೆ. ಸರಿನಾ? ಸರಿ, ಇಲ್ಲಿಗೆ ನಿಲ್ಲಿಸ್ತೀನಿ. ನಿಯಮ ಒಂದಾಯ್ತು. ನಿಯಮ ಒಂದರಲ್ಲಿ ಯಾವ ಯಾವ ವಿಚಾರಗಳು ನಿಮಗೆ ಪವಿತ್ರತೆ ಬಗ್ಗೆ ಇದೆ, ಸಂಖ್ಯೆ ಬಗ್ಗೆ ಇದೆ, ಉಪಾಸನೆ ಬಗ್ಗೆ ಇದೆ, ಒಂದು ಆಸನದ ಬಗ್ಗೆ ಇಂಪಾರ್ಟೆನ್ಸ್ ಇದೆ, ಸಮಯದ ಬಗ್ಗೆ ಇದೆ, ನಿಯಮಿತವಾಗಿ ಮಾಡೋದ್ರ ಬಗ್ಗೆ ಇದೆ, ಸ್ಥಿರತೆ ಬಗ್ಗೆ ಇದೆ. ಇವೆಲ್ಲವೂ ಕೂಡ ಒಂದನೇ ನಿಯಮದಲ್ಲಿ ಬಂದಿದೆ. ಒಂದನೇ ನಿಯಮದಲ್ಲಿ ಬಾಬೂಜಿಯವರು ಏನ್ ಮಾಡ್ತಾರೆ ಅಂದ್ರೆ ಪ್ರತಿಯೊಂದು ನಾವೇನ್ ಅಭ್ಯಾಸ ಮಾಡ್ತೀವಿ ಅದರ ಹಿಂದೆ ಇರತಕ್ಕಂಥ ತತ್ವವನ್ನು ವಿವರಿಸಿದ್ದಾರೆ. ಅಷ್ಟೊಂದು ಆಳದಲ್ಲಿ ನಿಮಗೆ ಕೇಳಲ್ಲ, ಬಟ್ ನಿಮಗೆ ಒಂದನೇ ನಿಯಮದಲ್ಲಿ ಯಾವ್ಯಾವುದು ಎಲ್ಲೆಲ್ಲಿದೆ, ಸೂರ್ಯನ ಉಷ್ಣತೆ ಮತ್ತು ನಮ್ಮ ಮೂಲ ವಸ್ತುವಿನಿಂದ ಬರುತ್ತಿರತಕ್ಕಂಥ ಉಷ್ಣತೆ, ಇವೆರಡರ ನಡುವೆ ಇರತಕ್ಕಂಥ ವ್ಯತ್ಯಾಸ, ಇವೆಲ್ಲದರೂ ಕೂಡ ಅವ್ರು ಅದ್ರ ಬಗ್ಗೆ ಕೇಳಬಹುದು ಪ್ರಶ್ನೆ. ನಿಮಗೆ ತುಂಬಾ ಆಳಕ್ಕೆ ಹೋಗಿ ತತ್ವಜ್ಞಾನವನ್ನು ಕೇಳಲ್ಲ, ಅಷ್ಟೊಂದೇನು ಭಯ ಪಡುವಂತ ಅಗತ್ಯ ಇಲ್ಲ. ಸರಿನಾ ಬ್ರದರ್? ಚಿನ್ನ ವಿಚಿನ್ನ ಅಂದ್ರೆ ಏನು ಬ್ರದರ್? ಚಿನ್ನ ವಿಚಿನ್ನ ಅಂದ್ರೆ ಅದನ್ನು ಮುರಿದು ಹಾಕೋದು. ಈಗ ನಾವೊಂದು ಗ್ಲಾಸ್ ಬೀಳಿಸ್ಬಿಟ್ರೆ ಕೆಳಗಡೆಗೆ, ಅದು ನೆಲಕ್ಕೆ ಸಪ್ಪಳಿಸಿದ ಚಿನ್ನ ವಿಚಿನ್ನವಾಯ್ತು ಅಂತ ಹೇಳ್ತೀವಿ. ಮುರಿದು ಹೋಗುತ್ತೆ, ಎಲ್ಲ ದಿಕ್ಕಿನಲ್ಲಿ ಹೊರಟೋಗುತ್ತೆ, ಪಾಟ್ ಆಗಿ ಹೊರಟೋಗ್ತದೆ. ಅದನ್ನ ಚಿನ್ನ ವಿಚಿನ್ನ ಅಂತ ಹೇಳ್ತೀವಿ. ಒಮ್ಮೆಲೆ ಮುರಿದು ಎಲ್ಲ ದಿಕ್ಕಿನಲ್ಲಿ ಹರಿದಾಗ ಅದನ್ನ ನಾವು ಚಿನ್ನ ವಿಚಿನ್ನವಾಗಿದೆ ಅಂತ ಹೇಳ್ತೀವಿ. ಲಾಸ್ಟ್ ಎಕ್ಸಾಮ್ ಅಲ್ಲಿ ಭಗವಂತನ ಮುಂದೆ ಭಕ್ತನು ಇದೇ ತರ ಇರ್ತಾನೆ ಅಂತ ಕೊಟ್ಟಿದ್ರು ಬ್ರದರ್. ಸರಿನಾ ತಪ್ಪ? ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ಬೇಕು ಅಂತ. ಅದ್ರ ಮೇಲ್ಗಡೆ ಸೇವಕನು ಒಡೆಯನ ಮುಂದೆ ಹೇಗ್ ನಿಂತಿದ್ದ ಅದನ್ನ ಕೊಡ್ಬೇಕು ಅಂತ. ಅದಕ್ಕೆ ಅದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ, ನಿಮಗೆ ಪರೀಕ್ಷೆಗೆ ಕೇಳ್ತಾರೆ ಅಂತ ಹೇಳಿತ್ತು. ಸರಿನಾ? ಸಾಮಾನ್ಯವಾಗಿ ಎಲ್ಲ ಪುಸ್ತಕದಿಂದನೇ ಬರುತ್ತೆ, ಬಟ್ ನಾವು ಅದನ್ನ ಎಷ್ಟೋ ಸತಿ ಗಮನಿಸಿರಲ್ಲ. ಓದಿರ್ತೀವಿ, ಆದ್ರೆ ಅದ್ರ ಕಡೆ ಹೆಚ್ಚಿನ ಗಮನ ಕೊಟ್ಟಿರಲ್ಲ. ಅದು ಕೆಳಗಡೆ ಒಂದೇ ಒಂದ್ ಲೈನ್ ಇದೆ, ಭಗವಂತನ ಮುಂದೆ ಭಕ್ತನು ಇದೇ ಕರ್ತವ್ಯವಾಗಿದೆ, ಒಂದೇ ಒಂದ್ ಲೈನ್. ಅದಕ್ಕೆ ಅದ ಎಕ್ಸಾಂಪಲ್ ನ ಸ್ವಲ್ಪ ಒತ್ತಿ ಹೇಳಿದ್ದು, ಇದು ನಿಮಗೆ ಬರ್ಬೋದು, ಇದನ್ನ ಜ್ಞಾಪಕ ಇಟ್ಕೊಳ್ರಿ ಅಂತ. ಗಾಯತ್ರಿ ಅವ್ರು ಏನು ಹೇಳಿದ್ರಿ? ಗತಿಶೀಲತೆ ಅಂದ್ರೆ ಬ್ರದರ್? ಗತಿಶೀಲತೆ ಅಂತಂದ್ರೆ ಈಗ ಒಂದು ವಸ್ತು ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕಾದ್ರೆ ಅದ್ರಲ್ಲಿ ಒಂದು ಗತಿ ಇದೆ ಅಂತ. ಆ ಗತಿ ಇರ್ತಕ್ಕಂಥದಕ್ಕೆ ಗತಿಶೀಲತೆ ಅಂತ ಹೇಳ್ತೀವಿ. ಗತಿಯ ಗುಣ ಒಂದು ಚಲನೆ ಇದೆ ಅಷ್ಟೇ. ಗತಿ ಇದೆ ಅಂತಂದ್ರೆ ಒಂದು ಚಲನೆ ಇದೆ ಅಂತ, ಒಂದು ನಿರ್ದಿಷ್ಟವಾದಂತ ಸ್ಪೀಡ್ ನಲ್ಲಿ ಚಲನೆ ಇದೆ. ನಿರ್ದಿಷ್ಟವಾದಂತ ದಿಕ್ಕು ಮತ್ತೆ ಸ್ಪೀಡ್. ಗತಿ ಅಂತಂದ್ರೆ ಸ್ಪೀಡ್ ಅಲ್ಲಿ, ಗತಿಶೀಲತೆ ಅಂತಂದ್ರೆ ಒಂದು ಸ್ಪೀಡಿ ಲೆವೆಲ್ ಅಲ್ಲಿ ಮೂವ್ ಆಗ್ತಾ ಇದೀವಿ, ಒಂದು ಸ್ಪೀಡಿ ಇದರಲ್ಲಿ ನಾವು ಮೂವ್ ಆಗ್ತಾ ಇದೀವಿ ಅಂತ. ಒಂದು ರೀತಿಯಾದಂತ ಗತಿಯಿಂದ ನಾವು ಮೂವ್ ಆಗ್ತಿದೀವಿ ಅಂದ್ರೆ ಒಂದು ಸ್ಪೀಡ್ ನಲ್ಲಿ ನಾವು ಮೂವ್ ಆಗ್ತಾ ಇದೀವಿ. ನಾವು ಗಾಡಿ ಓಡಿಸಿದಾಗ ಸ್ಪೀಡ್ ನ ಜಾಸ್ತಿನೂ ಮಾಡ್ಕೋಬಹುದು, ಕಡಿಮೆನೂ ಮಾಡ್ಕೋಬಹುದು. ಅದೇ ರೀತಿಯಾಗಿ ನಾವು ಆಧ್ಯಾತ್ಮದ ಪ್ರಗತಿ ಹೊಂದ್ಕೋಬೇಕಾದ್ರೆ ನಾವು ಆ ಗತಿನ ವೇಗನೂ ಮಾಡ್ಕೋಬಹುದು ಅಥವಾ ನಿಧಾನನೂ ಮಾಡ್ಕೋಬಹುದು. ಅದನ್ನ ನಾವು ಗತಿಶೀಲತೆ ಅಂತ ಕರಿತೀವಿ. ಸರಿನಾ? ಸರಿ, ನಿಯಮ 2ಕ್ಕೆ ಹೋಗೋಣ. ಹಾಗಾದ್ರೆ ನಿಮ್ಮ ಪೂಜೆಯಲ್ಲಿ ಆತ್ಮೋನ್ನತಿಯ ಪ್ರಾರ್ಥನೆಯೊಂದಿಗೆ ಆರಂಭಿಸಿರಿ. ಪ್ರಾರ್ಥನೆ ಮಾಡುವಾಗ ಹೃದಯವು ಪ್ರೇಮ ಭಕ್ತಿಗಳಿಂದ ತುಂಬಿರಲಿ. ಸೊ 2ನೇ ನಿಯಮ ಪ್ರಾರ್ಥನೆ ಬಗ್ಗೆ ಮತ್ತೆ ಪ್ರೇಮ ಭಕ್ತಿಗಳ ಬಗ್ಗೆ ಇದೆ. ಮತ್ತೆ ಪೂಜೆ, ಪ್ರಾರ್ಥನೆಯು ಭಗವಂತನ ಕುರುಹು. ಪರಮಾತ್ಮನೊಂದಿಗೆ ನಮ್ಮ ಸಂಬಂಧವು ಸ್ಥಾಪಿತವಾದುದನ್ನು ಅದು ಸೂಚಿಸುತ್ತದೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಪ್ರಾರ್ಥನೆಯು ಭಕ್ತಿಯ ಕುರುಹು, ಡ್ಯಾಶ್ ಭಕ್ತಿಯ ಕುರುಹು ಅಂತ ಕೊಡ್ತಾರೆ, ಪ್ರಾರ್ಥನೆ ಅಂತ ಬರೀಬೇಕು. ಪರಮಾತ್ಮನೊಂದಿಗೆ ನಮ್ಮ ಸಂಬಂಧವು ಸ್ಥಾಪಿತವಾದುದನ್ನು ಅದು ಸೂಚಿಸುತ್ತದೆ.
ನಾವು ಯಾರನ್ನಾದರೂ ಒಡೆಯನೆಂದು ಒಪ್ಪಿಕೊಂಡ ಮೇಲೆ ಆತನ ಸೇವಕರಾಗಿರುವುದೇ ಸರಿ. ಸೇವೆ ಮಾಡುವುದೊಂದೇ ಸೇವಕರ ಕೆಲಸ. ಭರತನ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಆತನು ಹೃದಯದಲ್ಲಿ ತನ್ನ ಒಡೆಯನ ಸಮ್ಮಾನ ಪೂಜೆಗಳನ್ನು ಉಳಿದು ಬೇರೆ ಯಾವ ವಿಚಾರಗಳಿಗೂ ಅವಕಾಶವನ್ನೇ ಕೊಡುತ್ತಿರಲಿಲ್ಲ. ಭಕ್ತಿಯ ಸಂಬಂಧವನ್ನು ಸ್ಥಿರವಾಗಿ ಉಳಿಸಿಕೊಳ್ಳಬೇಕಾದರೆ ನಮ್ಮ ಕಣ್ಣ ಮುಂದೆ ಯಾವಾಗಲೂ ಈ ಉದಾಹರಣೆಯನ್ನು ಇರಿಸಿಕೊಳ್ಳಬೇಕು. ಇದನ್ನೇ ಪ್ರೇಮದ ಸಂಬಂಧವೆಂದು ಹೇಳಬಹುದು. ಇದು ಕೇಳಬಹುದು, ಪ್ರೇಮದ ಸಂಬಂಧಕ್ಕೆ ಒಂದು ಉದಾಹರಣೆ ಕೊಡಿ ಅಂತಂದ್ರೆ ಭರತನ ಉತ್ತರ ಬರೀಬಹುದು. ಮೊದಲಿನಿಂದ ಕೊನೆಯವರೆಗೂ ಸಂಬಂಧವನ್ನು ಜೋಡಿಸುವುದು ಇದೆ. ಯಾವುದು? ಪ್ರೇಮ. ಭಕ್ತ ಮತ್ತು ಭಗವಂತನ ಸಂಬಂಧವನ್ನ ಜೋಡಿಸೋದು ಯಾವುದು? ಭಗವಂತನ ಬಗ್ಗೆ ನಮ್ಮಲ್ಲಿ ಇರತಕ್ಕಂಥ ಪ್ರೇಮ. ವಿದ್ಯುತ್ ತಂತಿಯ ತತ್ವ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅದರ ಒಂದು ತುದಿ ವಿದ್ಯುತ್ತನ್ನು ಹೊಂದಿದಾಗ ಸುದ್ದಿಯು ಎರಡನೇ ತುದಿಗೆ ಮುಟ್ಟುವುದು. ಇದೇ ಸ್ಥಿತಿ ಭಗವಂತನೆಂದು ತಿಳಿಯತಕ್ಕದ್ದು. ಆತನು ತನ್ನ ಭಕ್ತಿಯ ವಿದ್ಯುತ್ತಿನಿಂದ ಒಡೆಯನವರೆಗೆ ತನ್ನ ವರದಿಯನ್ನು ತಲುಪಿಸುವನು. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಭಗವಂತನ ಜೊತೆ ನಾವು ಹೇಗೆ ಸಂಭಾಷಣೆ ಮಾಡ್ತೀವಿ? ಭಕ್ತಿಯ ವಿದ್ಯುತ್ತಿನಿಂದ. ಭಕ್ತಿಯ ವಿದ್ಯುತ್ತಿನಿಂದ ನಮ್ಮ ಹೃದಯದಲ್ಲಿ ಇರತಕ್ಕಂಥ ವಿಷಯನ ನಾವು ಭಗವಂತನಿಗೆ ತಲುಪಿಸ್ತೀವಿ. ಭಕ್ತಿಯ ಪ್ರಭಾವದಿಂದ ಇಬ್ಬರ ನಡುವೆ ಸ್ಥಾಪಿತವಾದ ಸಂಬಂಧದ ಮೂಲಕ ಒಡೆಯನ ಹತ್ತಿರ ಇದ್ದುದು ಭಕ್ತನ ಹತ್ತಿರ ಹರಿದು ಬರುವುದು. ಈಗ ಯಾವಾಗ ಇಬ್ಬರಿಗೂ ಸಂಬಂಧ ಗಾಢ ಆಗ್ಲಿಕ್ಕೆ ಶುರು ಆಗುತ್ತೆ, ಭಕ್ತನಿಗೆ ಭಗವಂತನಲ್ಲಿ ಏನೆಲ್ಲ ಇದೆಯಲ್ಲ ಅದೆಲ್ಲ ಕೂಡ ಭಕ್ತನ ಕಡೆಗೆ ಹರಿದು ಬರಲಿಕ್ಕೆ ಶುರು ಆಗುತ್ತೆ. ಕ್ರಮೇಣ ಒಡೆಯನಲ್ಲಿದ್ದ ಎಲ್ಲವೂ ಭಕ್ತನವರೆಗೆ ತಲುಪತೊಡಗುವುದು. ಮೊದಲು ಭಕ್ತನು ಒಡೆಯನಿಗೆ ಕೇವಲ ತನ್ನ ಪರಿಚಯವನ್ನು ಮಾಡಿಕೊಟ್ಟಿದ್ದನು. ಭಕ್ತನು ಭಕ್ತಿಯನ್ನು ಆರಂಭಿಸಿದರ ಪರಿಣಾಮವಾಗಿ ಒಡೆಯನು ಆತನ ಸಮೀಪಕ್ಕೆ ಬರತೊಡಗಿದನು. ಇದು ಹಾಗೆಯೇ ಬೆಳೆಯುತ್ತಾ ಹೋಯಿತು. ಭಕ್ತನಲ್ಲಿ ಸಹವಾಸದ ಭಾವ ಸುಳಿಯಲಾರಂಭಿಸಿತು, ಮೈತ್ರಿ ಬೆಳೆಯಿತು, ಪರಸ್ಪರ ಧ್ಯಾನ ನಡೆಯಿತು, ಸಮಾಚಾರ ಹೋಗತೊಡಗಿತು, ಆದೇಶಗಳು ಬರಲಾರಂಭಿಸಿದವು. ಅದಿಷ್ಟು ಕೂಡ ಭಕ್ತಿಯಿಂದ ನಾವು ಭಗವಂತನ ಜೊತೆ ನಮ್ಮ ಸಂಬಂಧವನ್ನು ಏರ್ಪಾಡು ಮಾಡ್ಕೊಂಡಾಗ ಇದು ಗುರುಗೂ ಅನ್ವಯ ಆಗುತ್ತೆ. ಇಲ್ಲಿ ಏನ್ ಭಗವಂತನ ಜೊತೆ ಅಂತ ಭಕ್ತಿಯಿಂದ ಸಂಬಂಧ ಅಂತ ಹೇಳಿದಾರಲ್ಲ, ಇದು ಜೀವಂತವಾಗಿರ್ತಕ್ಕಂಥ ಗುರುಗಳ ಜೊತೆಗೆ ನಮ್ಮ ಸಂಬಂಧ ಹೇಗಿರ್ಬೇಕು ಅಂತ ಕೂಡ ಇದು ವಿವರಣೆ ಕೊಟ್ಟಂಗಾಗುತ್ತೆ. ಆ ಮೊದಲು ಅಂತಿದೆಯಲ್ಲ 5ನೇ ಲೈನ್ ನಲ್ಲಿ, ಅಲ್ಲಿಂದ ಹಿಡಿದು ಬರಲಾರಂಭಿಸಿದವು ಅಂತ ಕೆಳಗಡೆ ಇದೆಯಲ್ಲ ಅಲ್ಲಿವರೆಗೂ ಕೂಡ ಅಂಡರ್ಲೈನ್ ಮಾಡ್ಕೊಳ್ರಿ. ಅದಿಷ್ಟು ಘಟ್ಟಗಳು. ಭಕ್ತಿ ಹೆಚ್ಚಾಗ್ತಿದ್ದಂಗೆ ಅದರ ಪರಿಣಾಮ ಯಾವ ರೀತಿ ಪರಿವರ್ತನೆ ಹೊಂದುತ್ತಾ ಹೋಗುತ್ತೆ ಅನ್ನೋದಕ್ಕೆ ಇದಿಷ್ಟು ಕೂಡ ದ್ಯೋತಕ. ಮೊದಲು ಭಕ್ತನು ಒಡೆಯನಿಗೆ ಕೇವಲ ತನ್ನ ಪರಿಚಯವನ್ನು ಮಾಡಿಕೊಟ್ಟನು. ಇದು ಬರೀ ಪರಿಚಯ ಆಗುತ್ತೆ. ಮೊದಲು ಭಕ್ತನು ಭಕ್ತಿಯನ್ನು ಆರಂಭಿಸುವುದರ ಪರಿಣಾಮವಾಗಿ ಒಡೆಯನು ಆತನ ಸಮೀಪಕ್ಕೆ ಬರತೊಡಗಿದನು. ಸೊ ಈಗ ಒಡೆಯ ಆತನ ಸಮೀಪಕ್ಕೆ ಬರತೊಡಗಿದನು. ಇದು ಹಾಗೆಯೇ ಬೆಳೆಯುತ್ತಾ ಹೋಯಿತು. ಭಕ್ತರಲ್ಲಿ ಸಹವಾಸದ ಭಾವ ಸುಳಿಯಲು ಆರಂಭಿಸಿತು. ಸೊ ಭಗವಂತನ ಜೊತೆನೇ ಇರಬೇಕು, ಗುರುಗಳ ಜೊತೆನೇ ಇರಬೇಕು ಅನ್ನೋ ಭಾವ ಆರಂಭಿಸಿತು. ಆವಾಗ ಏನಾಯ್ತು? ಮೈತ್ರಿ ಬೆಳೆಯಿತು. ಮೈತ್ರಿ ಆದ್ಮೇಲೆ ಏನಾಯ್ತು? ಪರಸ್ಪರ ಧ್ಯಾನ ಬೆಳೆಯಿತು, ಸಮಾಚಾರ ಹೋಗತೊಡಗಿತು. ಇವ್ರ ಕಡೆಯಿಂದ ಸಮಾಚಾರ ಅವ್ರಿಗೆ ಹೋಗುತ್ತೆ, ಅವ್ರ ಕಡೆಯಿಂದ ಸಮಾಚಾರ ನಿಮಗೆ ಬರುತ್ತೆ. ತದನಂತರ ಅನೇಕ ಆದೇಶಗಳು ಬರಲಾರಂಭಿಸಿದವು. ಗುರುಗಳ ಆದೇಶ ನಿಮ್ ಕಡೆ ಬರ್ಲಿಕ್ಕೆ ಶುರು ಆಗುತ್ತೆ, ಭಗವಂತನ ಆದೇಶ ನಿಮ್ ಕಡೆ ಬರ್ಲಿಕ್ಕೆ ಶುರುವಾಗುತ್ತೆ. ಮೊದಲ ಸಂಸ್ಕಾರ ಪ್ರಾರಂಭವಾಯಿತು. ಇಲ್ಲಿಯವರೆಗಂತೂ ತಂದಿದ್ದಾಯಿತು. ಮುಂದೆ ಅದೊಂದು ರಹಸ್ಯವಾಗಿದೆ. ನಾಲಿಗೆ ಹೇಳುವುದಿಲ್ಲ. ಭಕ್ತಿಯು ನಮ್ಮನ್ನು ದಾಸ್ಯದಿಂದ ಬಂಧಿಸಿದೆಂದು ಸಾಮಾನ್ಯ ಜನರು ತಿಳಿಯುವರು. ಅದರಲ್ಲಿ ಇಲ್ಲಿ ವಿನೋದ ತತ್ವ ಮತ್ತೆ ಬರುವುದು. ಯಾರು ಈ ತತ್ವವನ್ನು ಅನುಸರಿಸುವರೋ ಅವರು ಪೂರ್ಣತೆಯನ್ನು ಮುಟ್ಟಿದರು. ಏನ್ ಅನ್ಕೊಳ್ತಾರೆ? ಭಕ್ತರು ದಾಸರಾಗಿದ್ದಾರೆ ಅಂತ ಅನ್ಕೊಳ್ತಾರೆ. ಆದ್ರೆ ಆ ದಾಸತ್ವದಲ್ಲಿ ಪೂರ್ಣತೆಯನ್ನು ಪಡಿತಕ್ಕಂಥ ಒಂದು ಸಾಧ್ಯತೆ ಕೂಡ ಅಡಕವಾಗಿದೆ. ಆದರೆ ಜನರ ದೃಷ್ಟಿಗೆ ಈ ತತ್ವಜ್ಞಾನ ನಿಲುಕಿಲ್ಲವಾದುದರಿಂದ ಈ ರಹಸ್ಯವು ಇದುವರೆಗೆ ಪ್ರಕಟವಾಗಿಲ್ಲ. ಭಗವಂತನಲ್ಲಿ ನಾವು ದಾಸ್ಯವನ್ನು ಪಡೆದಾಗ ನಮಗೆ ಅತ್ಯುನ್ನತವಾದಂಥ ಪರಿಪೂರ್ಣತೆ ಸಿದ್ಧಿಸುವುದು. ಹಾಗಾಗಿ ನಮ್ಮಲ್ಲಿ ದಾಸ ಪರಂಪರೆಯಲ್ಲಿ ದಾಸನಾಗಿ ನನ್ನನ್ನು ಮಾಡಿಕೊ ಅಂತ ಕೇಳ್ಕೊಳ್ತಾರೆ. ದಾಸತ್ವ ನೋಡ್ರಿ, ಆ ದಾಸತ್ವ ಇದೆಯಲ್ಲ ಭಗವಂತನಿಗೆ ದಾಸತ್ವ, ಮನುಷ್ಯನಿಗೆ ದಾಸತ್ವ ಅಲ್ಲ. ಇಲ್ಲಿ ಜೀವಂತ ಗುರು ಭಗವಂತನ ಪ್ರತಿರೂಪ. ಸೊ ಭಗವಂತನಿಗೆ ದಾಸತ್ವ ಅಥವಾ ಜೀವಂತ ಗುರುವಿಗೆ ದಾಸತ್ವ ಇದೆಯಲ್ಲ ಅವೆರಡೂ ಒಂದೇ. ನಾವು ಆ ದಾಸತ್ವವನ್ನು ಪಡ್ಕೊಂಡಾಗ ನಾವು ಅತ್ಯುನ್ನತವಾದಂಥ ಪರಿಪೂರ್ಣತೆಯಡೆಗೆ ನಾವು ನಮ್ಮ ಪ್ರಯಾಣವನ್ನು ಬೆಳೆಸ್ತೀವಿ. ಪ್ರಾರ್ಥನೆ ಮಾಡುವಾಗ ಹೃದಯವು ಪ್ರೇಮದಿಂದ ತುಂಬಿ ತುಳುಕಬೇಕೆಂದು ಹೇಳುವುದರ ಕಾರಣವಿಷ್ಟೇ. ನಾವು ಪ್ರಾರ್ಥನೆಯ ಮೂಲಕ ನಮ್ಮ ಹೃದಯವನ್ನು ನಿರ್ವಿಷಯವನ್ನಾಗಿ ಮಾಡಿಕೊಳ್ಳುವುದರಿಂದ ದೇವಿ ಕೃಪೆಯ ಧಾರೆಗಳು
ಆಕರ್ಷಿತವಾಗಿ ಅದರಲ್ಲಿ ನೇರವಾಗಿ ಹರಿದು ಹೋಗುವು. ಸೊ ಪ್ರಾರ್ಥನೆ ಯಾಕೆ ನಾವು ಪ್ರೇಮ ಮತ್ತು ಹಂಬಲದಿಂದ ಮಾಡಬೇಕು ಅಂತಂದ್ರೆ, ನಮ್ಮ ಹೃದಯ ನಿರ್ವಿಷಯವೂ ಆಗುತ್ತೆ, ಅದರಲ್ಲಿ ಇರ್ತಕ್ಕಂಥ ವಿಷಯ ಎಲ್ಲ ಖಾಲಿ ಆಗುತ್ತೆ. ಯಾವಾಗ ಜಾಗ ಖಾಲಿ ಆಗುತ್ತೋ ಭಗವಂತನ ಧಾರೆಗಳು ನೇರವಾಗಿ ನಮ್ಮ ಹೃದಯಕ್ಕೆ ಹರಿದು ಬರುತ್ತೆ. ಹಾಗಾಗಿ ಯಾವ ಪ್ರಾರ್ಥನೆ ಪ್ರೇಮದಿಂದ ಹಂಬಲದಿಂದ ಕೂಡಿ ನಾವು ಮಾಡಿರ್ತೀವೋ ನಮಗೆ ದೈವಿ ಧಾರೆಗಳು ತಾನಾಗೆ ಪ್ರಾರ್ಥನೆ ಮಾಡಿದಾಗ ಹರಿದು ಬರುತ್ತೆ. ದೈವಿ ಕೃಪೆಯನ್ನು ಉನ್ಮಾದ ಕೇಳ ಸ್ತುತಿಯ ಸದ್ಭಕ್ತ ಮೊದಲು ನಿಜ ಹೃದಯವನ್ನು ಬರಿದು ಮಾಡು, ಪೂರ್ತಿ ಬರಿದಾದರ ಬಟ್ಟಳು ಮಧುಪಾತ್ರೆ ಬಾಗುವುದು, ಇಂಥದರ ಗುಟ್ಟು ನೋಡು. ಸೊ ನಾವು ಲೋಟ ಖಾಲಿ ಮಾಡ್ಕೊಂಡ್ರೆ ಅದ್ರಲ್ಲಿ ಏನಾದ್ರು ಬಗ್ಗಿಸ್ಬೋದು. ನಾವು ಲೋಟನ ಹಾಗೆ ಇಟ್ಕೊಂಡಿತ್ತು ಅಂದ್ರೆ ಏನ್ ಬಗ್ಗಿಸ್ತಾರೆ, ಅದ್ರಲ್ಲಿ ಏನೋ ಇದ್ರಂತೆ. ಅದೇ ರೀತಿ ಹೃದಯ ಖಾಲಿ ಮಾಡ್ಕೊಂಡ್ರೆ ಭಗವಂತನ ದಾರೆ ಹರಿದು ಬರ್ಲಿಕ್ಕೆ ಸಾಧ್ಯ ಇದೆ. ಹೃದಯ ಖಾಲಿನೇ ಇಲ್ಲದೆ ಇದ್ರೆ ಏನ್ ಹರಿದು ಬರುತ್ತೆ, ಪ್ರಾರ್ಥನೆ ಮಾಡಿದ್ರು ಏನು ಹರಿದು ಬರಲ್ಲ. ಬರುತ್ತಾ ಇದರ ಸತತಾಭ್ಯಾಸದಿಂದ ಸಾಧಕನು ತಾನು ಪ್ರಾರ್ಥನಾಮಯವಾದಂತಹ ಸ್ಥಿತಿಯನ್ನು ಅನುಭವಿಸುವನು. ಇದು ಎರಡನೇ ಸ್ಥಿತಿ. ಮೊದಲು ಪ್ರಾರ್ಥನೆ ಮಾಡ್ತಾರೆ, ಕಾಲಕ್ರಮೇಣದಲ್ಲಿ ಪ್ರಾರ್ಥನಾಮಯವಾದಂತಹ ಸ್ಥಿತಿಗೆ ಅವರು ಹೋಗ್ತಾರೆ. ಮೇಲೆ ವಿವರಿಸಿದ ನಿಯಮದಂತೆ ಅಭ್ಯಾಸ ಮಾಡಿದಾಗಲೇ ಸಾಧಕರಲ್ಲಿ ಈ ಅವಸ್ಥೆ ಉಂಟಾಗುತ್ತದೆ. ಆಗ ಮಾತ್ರವೇ ದೈವಿ ಕೃಪೆ ಪೂರ್ಣ ರೂಪದಿಂದ ಇಳಿದು ಬರುವುದು. ಕೊನೆಯ ಅವಸ್ಥೆಯನ್ನು ಮುಟ್ಟಿದಾಗ ಸಾಧಕನು ಯಾವಾಗಲೂ ಪ್ರಾರ್ಥನೆಯ ಸ್ಥಿತಿಯಲ್ಲಿ ಇರತೊಡಗುವನು. ಪ್ರಾಪಂಚಿಕ ಕಾರ್ಯಗಳನ್ನು ಮಾಡುತ್ತಿರುವಾಗಲೂ ಈ ಸ್ಥಿತಿಯಿಂದ ಕದಲುವುದಿಲ್ಲ. ಪ್ರಪಂಚದ ಯಾವ ಕೆಲಸವೂ ಇದರಲ್ಲಿ ವಿಘ್ನವನ್ನು ಉಂಟು ಮಾಡಲಾರದು. ಪ್ರಪಂಚವನ್ನು ತ್ಯಜಿಸಬೇಕೆಂದು ನಾನು ಹೇಳುವುದಿಲ್ಲ, ಆದರೆ ಪ್ರತಿಯೊಂದು ಕೆಲಸವನ್ನು ದೇವರಲ್ಲಿ ಚಿತ್ತವಿಟ್ಟು ಮಾಡಬೇಕು. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. 3 ಸ್ಥಿತಿ. ಮೊದಲನೇದು ಪ್ರಾರ್ಥನೆ, ತದನಂತರ ಪ್ರಾರ್ಥನಾಮಯ ಸ್ಥಿತಿ. 3ನೇದು ಯಾವ ಕೆಲಸ ಮಾಡಿದ್ರೂ ಪ್ರಾರ್ಥನಾಮಯ ಸ್ಥಿತಿನಲ್ಲಿ ಇರುವುದು. ಈಗ 2ನೇ ಸ್ಥಿತಿನಲ್ಲಿ ಏನಾಗುತ್ತೆ, ಪ್ರಾರ್ಥನಾಮಯ ಸ್ಥಿತಿ ಬರುತ್ತೆ, ಬಟ್ ಏನು ಕೆಲಸ ಮಾಡದೆ ಸುಮ್ಮನೆ ಇದ್ದಾಗ ಪ್ರಾರ್ಥನಾಮಯ ಸ್ಥಿತಿಯಲ್ಲಿ ಇರ್ತಾರೆ. ಏನಾದ್ರು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದಾಗ ಪ್ರಾರ್ಥನಾಮಯ ಸ್ಥಿತಿಯಿಂದ ಹೊರಗಡೆ ಹೋಗ್ತಾರೆ. 3ನೇ ಘಟ್ಟದಲ್ಲಿ ಏನಾಗುತ್ತೆ, ಏನೇ ಕೆಲಸ ಮಾಡಿದ್ರು ಪ್ರಾರ್ಥನಾಮಯ ಸ್ಥಿತಿನಲ್ಲಿ ಅವರು ಉಳ್ಕೊಂಡಿರ್ತಾರೆ. ಕೆಲಸ ಆಗ್ತಿರುತ್ತೆ, ಪ್ರಾರ್ಥನೆ ಪಾಡಿಗೆ ಪ್ರಾರ್ಥನೆ ಆಗ್ತಾ ಇರುತ್ತೆ. ಇದು 3 ಘಟ್ಟಗಳು ಪ್ರಾರ್ಥನೆ ಬೆಳೀತಕ್ಕಂಥದ್ದು. ಪ್ರಪಂಚವನ್ನು ತ್ಯಜಿಸಬೇಕೆಂದು ನಾನು ಹೇಳುವುದಿಲ್ಲ, ಆದರೆ ಪ್ರತಿಯೊಂದು ಕೆಲಸವನ್ನು ದೇವರಲ್ಲಿ ಚಿತ್ತವಿಟ್ಟು ಮಾಡಬೇಕು. ಯಾವನಾದರೊಬ್ಬ ಮನುಷ್ಯನು ತನ್ನಲ್ಲಿ ಆ ಸ್ಥಿತಿಯನ್ನು ತಂದುಕೊಂಡರೆ ಅವನು ಯಾವಾಗಲೂ ಪ್ರಾರ್ಥನಾ ಸ್ಥಿತಿಯಲ್ಲಿ ಇರುವನೆಂದರ್ಥ. ಒಡೆಯನ ಸ್ವಾಮಿತ್ವವನ್ನು, ತನ್ನ ದಾಸ್ಯವನ್ನು ಆತನು ಅರಿತುಕೊಂಡು ಭಕ್ತಿಯ ಸಂಬಂಧವನ್ನು ಗಾಢವಾಗಿ ಸ್ಥಾಪಿಸಿದ್ದಾನೆ. ಈ ಸ್ಥಿತಿಯನ್ನು ಪ್ರತಿಯೊಬ್ಬನು ಸಾಕಷ್ಟು ಅಭ್ಯಾಸ ಮಾಡಿದ ನಂತರವೇ ಪಡೆಯಲು ಸಾಧ್ಯ. ಇದನ್ನು ಪಡೆದವನು ಪ್ರಾರ್ಥನಾ ವಲಯದಲ್ಲಿ ಬಂದಂತೆಯೇ. ಈಗ ಪ್ರಾರ್ಥನಾ ವಲಯ ಅಂತ ಬೇರೆ ಹೇಳ್ತಾ ಇದ್ದಾರೆ. ನಾವೀಗ ಪ್ರಾರ್ಥನಾ ವಲಯದಿಂದ ದೂರವಾಗಿದ್ದೀವಿ. ಯಾವಾಗ ನಾವು ಯಾವಾಗಲೂ ಪ್ರಾರ್ಥನಾ ಸ್ಥಿತಿಯಲ್ಲೇ ಇರ್ಲಿಕ್ಕೆ ಸಾಧ್ಯವಾಗುತ್ತೋ ಎಲ್ಲ ಕೆಲಸ ಮಾಡಬೇಕಾದ್ರೆ ನಾವು ಪ್ರಾರ್ಥನಾ ವಲಯಕ್ಕೆ ಬರ್ತಾ ಇದ್ದೀವಿ. ತನ್ನ ಒಡೆಯನ ಮುಂದೆ ನಮ್ರತೆಯಿಂದ ಏನು ಬೇಕಾದರೂ ಹೇಳಿಕೊಳ್ಳುವ ಅಧಿಕಾರ ಅವನಿಗಿದೆ. ಯಾವಾಗ ಪ್ರಾರ್ಥನಾ ವಲಯಕ್ಕೆ ಬಂದಾಗ ಏನ್ ಬೇಕಾದ್ರೂ ಹೇಳ್ಕೋಬಹುದು. ನಮ್ಮಲ್ಲಿ ಇರ್ತಕ್ಕಂಥ ಯಾವುದೇ ವಿಚಾರನ ನಾವು ಅವನಿಗೆ ಹೇಳ್ಕೋಬಹುದು. ಪ್ರಾರ್ಥನೆಯ ಕಾಲದಲ್ಲಿ ಇಂಥ ಭಾವವನ್ನು ಪ್ರತಿಯೊಬ್ಬನು ಹೊಂದಬೇಕು. ಆಗ ಮಾತ್ರವೇ ಪ್ರಾರ್ಥನೆ ಸ್ವೀಕೃತವಾಗುವುದು. ಪ್ರಾರ್ಥನಾ ವಲಯಕ್ಕೆ ಬಂದು ಒಡೆಯನ ಮುಂದೆ ನಮ್ರತೆಯಿಂದ ಇರಬೇಕು. ಆ ನಮ್ರತೆ ಇಲ್ಲದೆ ನಾವು ಏನ್ ಬೇಕಾದ್ರೆ ಹೇಳ್ಕೊಳ್ಳೋಕೆ ಸಾಧ್ಯವಾಗಲ್ಲ. ಇದೊಂದು ಪ್ರೇಮದ ಸಂಬಂಧ. ಇದು ಮೊದಲು ಭಕ್ತನಲ್ಲಿ ಅಂಕುರಿಸಿ ಭಗವಂತನವರೆಗೂ ಹಬ್ಬುವುದು. ಒಮ್ಮೆ ಸ್ಥಾಪಿತವಾದ ಈ ಸಂಬಂಧವು ಎಂದಿಗೂ ಕಡಿದು ಹೋಗುವುದಿಲ್ಲ. ಗಂತವ್ಯವು ಇನ್ನೂ ದೂರವಾಗಿದ್ದರೂ ಚಿಂತನೆಯು ಅದನ್ನು ಸುಗಮಗೊಳಿಸುವುದು. ಪ್ರಿಯತಮನ ಧ್ಯಾನವು ಪ್ರೇಮಿಯನ್ನು ಅವನ ಹತ್ತಿರಕ್ಕೆ ಎಳೆದೊಯ್ಯುವುದು. ಈ ಸಾಮೀಪ್ಯಕ್ಕೆ ಮೇರೆ ಇಲ್ಲ. ನಾವು ಹತ್ರ ಆಗ್ತಾ ಹೋಗ್ತೀವಿ. ಎಷ್ಟು ಹತ್ರ ಆಗ್ತೀವಿ ಅಂತಂದ್ರೆ ಅದನ್ನು ವರ್ಣಿಸಲೇ ಸಾಧ್ಯವಿಲ್ಲ. ಪ್ರೇಮವು ಹೆಚ್ಚಿದಂತೆ ಅವನ ಕಡೆಗೆ ಮುಂದುವರೆಯುವು. ಈ ಸಂಬಂಧವನ್ನು ನಾವು ಹುಟ್ಟುತ್ತಲೇ ನಮ್ಮ ಜೊತೆಗೆ ತಂದಿದ್ದೇವೆ. ಈ ಸಂಬಂಧ ಯಾವುದು? ಭಗವಂತನ ಜೊತೆ ಇರತಕ್ಕಂಥ ಈ ಸಂಬಂಧನ ನಾವು ತಗೊಂಡ್ಬಂದಿದ್ದೀವಿ ಆಲ್ರೆಡಿ ಎಲ್ಲರೂ. ಇದನ್ನು ಬೆಳೆಸುವುದು ನಮ್ಮ ಕರ್ತವ್ಯವಾಗಿದೆ. ಆದರೆ ನಾವು ಅದನ್ನ ಬೆಳೆಸ್ತಾ ಇಲ್ಲ. ಯಾಕೆ ಬೆಳೆಸ್ತಾ ಇಲ್ಲ? ಅದ್ರ ಕಡೆಗೆ ನಾವು ಗಮನ ಕೊಡ್ತಿಲ್ಲ. ಯಾಕೆ ಗಮನ ಕೊಡ್ತಿಲ್ಲ? ನಾವು ಆಂತರ್ಯದ ಕಡೆಗೆ ಗಮನ ಕೊಡ್ತಿಲ್ಲ. ಬರೀ ಭಾಷ್ಯ ವಿಷಯಗಳ ಕಡೆಗೆ ನಮ್ಮ ಗಮನ ಹರಿತಾ ಇದೆ. ಹಾಗಾಗಿ ಆ ಸಂಬಂಧ ಭಗವಂತನ ಜೊತೆ ಏನ್ ತಗೊಂಡ್ಬಂದಿದ್ದೀವಲ್ಲ ಅದು ಬೆಳೀತಾ ಇಲ್ಲ. ಹಾಗಾದ್ರೆ ಧ್ಯಾನದಲ್ಲಿ ನಾವೇನ್ ಮಾಡ್ತೀವಿ? ಭಗವಂತನ ಕಡೆಗೆ ನಾವು ಲಕ್ಷ್ಯ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಆಗ ನಾವು ಹುಟ್ಟಿನಿಂದನೇ ತಗೊಂಡ್ಬಂದಿದ್ದೀವಲ್ಲ ಭಗವಂತನೆಡೆಗೆ ನಾವು ಹೋಗ್ಬೇಕು ಅನ್ನೋ ಒಂದು ಪ್ರೇಮದ ಸಂಬಂಧ, ಅದು ಗಟ್ಟಿಯಾಗ್ಲಿಕ್ಕೆ ಶುರು ಆಗುತ್ತೆ, ಬೆಳಿಲಿಕ್ಕೆ ಶುರು ಆಗುತ್ತೆ. ಆಗ ನಾವು ಭಗವಂತನಿಗೆ ಹತ್ರ ಆಗ್ಲಿಕ್ಕೆ ಶುರು ಆಗ್ತೀವಿ. ಇದನ್ನು ಬೆಳೆಸುವುದು ನಮ್ಮ ಕರ್ತವ್ಯವಾಗಿದೆ. ನಾವು ಯಾವಾಗಲೂ ಆತನಿಗೆ ತೀರಾ ಸಮೀಪವೆನ್ನುವಷ್ಟರ ಮಟ್ಟಿಗೆ ಇದನ್ನು ಬೆಳೆಸಬೇಕು. ಪ್ರಾರ್ಥನೆಯ ಸ್ಥಿತಿ
ಭಕ್ತನದಾಗಿರುತ್ತದೆ. ಪ್ರೇಮ ಭಕ್ತಿಗಳಿಂದಲೇ ಅದಕ್ಕೆ ದೃಢತೆ ಬರುವುದು. ಪರಮಾತ್ಮನವರೆಗೆ ನಮ್ಮನ್ನು ಮುಟ್ಟಿಸುವ ಏಣಿ ಇದೆ. ಇದರಲ್ಲಿಯೇ ಆಧ್ಯಾತ್ಮಿಕ ಪ್ರಗತಿಯ ಎಲ್ಲಾ ಘಟ್ಟಗಳು ಅಡಕವಾಗಿವೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ, ಆ 4 ಲೈನ್. ಪ್ರಾರ್ಥನೆ ಸ್ಥಿತಿ ಭಕ್ತನದ್ದಾಗಿದೆ. ಪ್ರೇಮ ಭಕ್ತಿಗಳಿಂದಲೇ ಅದಕ್ಕೆ ದೃಢತೆ ಬರುವುದು. ಪರಮಾತ್ಮನವರೆಗೆ ನಮ್ಮನ್ನು ಮುಟ್ಟಿಸುವ ಏಣಿ ಇದೇ ಆಗಿದೆ. ಇದರಲ್ಲಿಯೇ ಆಧ್ಯಾತ್ಮಿಕ ಪ್ರಗತಿಯ ಎಲ್ಲ ಘಟ್ಟಗಳು ಅಡಕವಾಗಿವೆ. ಪ್ರಾರ್ಥನೆಗೆ ಅಷ್ಟೊಂದು ಮಹತ್ವ ಇದೆ. ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ರಾತ್ರಿ ಮಲ್ಕೊಳ್ಳಿಕ್ಕೆ ಮುಂಚೆ ಒಂದು 5 ನಿಮಿಷ ಪ್ರಾರ್ಥನೆ ಮಾಡಿ ಮಲ್ಕೊಂಡ್ಬಿಡ್ತೀವಿ. ಆದ್ರೆ ಪ್ರಾರ್ಥನೆಯ ಸರಿಯಾದಂತ ರೀತಿಯಲ್ಲಿ ಒಂದು ಸಾಧನವಾಗಿ ಉಪಯೋಗಿಸಿದಾಗ ಅದು ನಮ್ಮನ್ನು ಪ್ರತಿಯೊಂದು ಆಧ್ಯಾತ್ಮಿಕ ಘಟ್ಟವನ್ನು ಅನುಭವಿಸಿ ಮೂಲ ವಸ್ತುವಿನವರೆಗೆ ಕೂಡ ಕರ್ಕೊಂಡು ಹೋಗ್ಲಿಕ್ಕೆ ಅದಕ್ಕೆ ಶಕ್ತಿ ಇದೆ. ಪ್ರಾರ್ಥನೆಗಾಗಿ ಯಾವುದೋ ಒಂದು ವಿಶಿಷ್ಟ ಸಮಯವೇ ಬೇಕೆಂದೇನಿಲ್ಲ. ಬೇಕೆನಿಸಿದಾಗ ಅದನ್ನು ಮಾಡಬಹುದು. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಒಂದು ವೇಳೆ ಇಚ್ಛೆ ಆಗದಿದ್ದರೂ ಮನಸ್ಸನ್ನು ಆ ಕಡೆಗೆ ಒಲಿಸಬೇಕು. ನಿಜವಾದ ಅರ್ಥದಲ್ಲಿ ಸ್ವಾಮಿ ಎನಿಸುವವನನ್ನೇ ಪ್ರಾರ್ಥಿಸಬೇಕು. ಗುಲಾಮರಿಗೆ ಅರ್ಥಾತ್ ಮನುಷ್ಯನ ಅಧೀನದಲ್ಲಿದ್ದು ಆತನಿಂದಲೇ ಬಲ ಪಡೆಯುವ ಶಕ್ತಿಗಳಿಗೆ ಪ್ರಾರ್ಥನೆ ಮಾಡುವುದು ಉಚಿತವಲ್ಲ. ಕಾಲ ಮಹಿಮದಿಂದ ಅವೆಲ್ಲ ಕ್ಷಯಗ್ರಸ್ತವಾಗಿವೆ. ಇನ್ನೊಂದು ಮಾತು, ಶ್ರೇಷ್ಠ ಸ್ವಾಮಿಯನ್ನು ಕುರಿತು ತೀರಾ ಅಪವಾದಾತ್ಮಕ ಪ್ರಸಂಗಗಳನ್ನುಳಿದು ಪ್ರಾಪಂಚಿಕ ಲಾಭಗಳಿಗಾಗಿ ಪ್ರಾರ್ಥಿಸುವುದು ತುಂಬಾ ಮೂರ್ಖತನ. ಆತನು ಅಪ್ಪಣೆ ಕೊಡಿಸಿದ ಸಂಗತಿಗಾಗಿ ಮಾತ್ರ ಪ್ರಾರ್ಥನೆ ಸಲ್ಲಿಸುವುದು ಅಪೇಕ್ಷಣೀಯವಲ್ಲ. ಇದು ಮಾನವನ ವಿನಯಕ್ಕೆ ಭೂಷಣ. ನಾವು ಆತನನ್ನು ನಮ್ಮ ಒಡೆಯನೆಂದು ತಿಳಿದು ಆತನಿಗೆ ನಮ್ಮನ್ನು ಪೂರ್ಣವಾಗಿ ಸಮರ್ಪಿಸಿಕೊಂಡುದು ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ. ಸರಿ, ಈ ಸ್ವಲ್ಪ ಮಟ್ಟಿಗೆ ಏನೋ ಈ ವ್ಯತ್ಯಾಸ ಆಗಿದೆ ಅಂತ ಅನಿಸ್ತಾ ಇದೆ ನನಗೆ. ಇದರಲ್ಲಿ ಟ್ರಾನ್ಸ್ಲೇಷನ್ ಅಲ್ಲಿ ನೋಡಿ, ಇಂಗ್ಲಿಷ್ ನಲ್ಲಿ of course it is right to pray to the master for that which is ordained. ಯಾವುದು ನಮ್ಮ ಪಾಲಿಗಿದೆಯೋ ಅದಕ್ಕೋಸ್ಕರ ನಾವು ಬೇಡ್ತಕ್ಕಂಥದ್ದು ಸರಿಯಾದಂತ ದಾರಿಯೇನೆ ಅಂತ ಬರೆದಿದ್ದಾರೆ ಇಂಗ್ಲಿಷ್ ನಲ್ಲಿ. ಇಲ್ಲಿ ಆತನು ಅಪ್ಪನೆ ಕೊಡಿಸಿದ ಸಂಗತಿಗಾಗಿ ಮಾತ್ರ ಪ್ರಾರ್ಥನೆ ಸಲ್ಲಿಸುವುದು ಅಪೇಕ್ಷಣೀಯವಲ್ಲ ಅಂತ ಬರೆದಿದ್ದಾರೆ. ಅದು ಅಪೇಕ್ಷಣೀಯವಲ್ಲ ಅಲ್ಲ. ಅದು ಇಲ್ಲಿ ಏನ್ ಬರೆದಿದ್ದಾರೆ, ಇಟ್ ಈಸ್ ರೈಟ್ ಟು ಪ್ರೇ ಟು ದ ಮಾಸ್ಟರ್ ಫಾರ್ ದ್ಯಾಟ್ ವಿಚ್ ಈಸ್ ಆರ್ಡೆಂಡ್. ನಮ್ಮ ಪಾಲಿಗೆ ಯಾವ್ದಿದೆಯೋ ಅದಕ್ಕೋಸ್ಕರ ನಾವು ಬೇಡ್ತಕ್ಕಂಥದ್ದು ಸರಿ ಅಂತಾನೆ ಬರೆದಿದ್ದಾರೆ. ಇಟ್ ಈಸ್ ರೈಟ್ ಅಂತ ಬರೆದಿದ್ದಾರೆ. ಇಲ್ಲಿ ಅಪೇಕ್ಷಣೀಯವಲ್ಲ ಅಂತ ಬರೆದಿದ್ದಾರೆ. ಎಲ್ಲೋ ಒಂಚೂರು ವ್ಯತ್ಯಾಸ ಆಗಿದೆ. ಆಕ್ಷೇಪಣೆ ಅಂತ ಕೊಟ್ಟಿದ್ದಾರೆ. ಸಾರಿ, ಆಕ್ಷೇಪಣೀಯವಲ್ಲ. ಸರಿ, ಅಪೇಕ್ಷಣೀಯವಲ್ಲ ಅಲ್ಲ, ಅದು ಓದ್ಬೇಕಾದ್ರೆ ತಪ್ಪಾಯ್ತು. ಆಕ್ಷೇಪಣೀಯವಲ್ಲ, ಅದ್ರಲ್ಲಿ ಯಾವುದೇ ಆಕ್ಷೇಪಣೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಪಾಲಿಗೆ ಏನಿದೆಯೋ ಅದನ್ನ ನಮಗೆ ಕರುಣಿಸಪ್ಪ ಅಂತ ಕೇಳ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ. ಥ್ಯಾಂಕ್ಸ್ ಸಿಸ್ಟರ್, ಅದನ್ನ ಇದು ಮಾಡ್ಲಿಕ್ಕೆ. ಆಕ್ಷೇಪಣೆ ಅಪೇಕ್ಷಣೆ ಎರಡು ನೋಡಿ ಪಕ್ಕದ ವರ್ಡ್, ಅರ್ಥದಲ್ಲಿ ಸಾಕಷ್ಟು ವ್ಯತ್ಯಾಸ ಇದೆ. ಸರಿ, ಇನ್ನು ಬೇರೆಯವರ ಹಿತಕ್ಕಾಗಿ ಯಾವ ರೂಪದಲ್ಲಿ ಪ್ರಾರ್ಥನೆ ಮಾಡಬೇಕೆಂಬ ಪ್ರಶ್ನೆ ಬರುವುದು. ಪ್ರಾರ್ಥನೆ ಮಾಡುವಾಗ ತನ್ನ ಮನಸ್ಥಿತಿ ಹೇಗಿರುವುದೋ ಅದೇ ಮಟ್ಟಕ್ಕೆ ಅವರನ್ನು ತರಬೇಕೆಂಬುದೇ ಅದಕ್ಕೆ ಉತ್ತರ. ನಾವು ಯಾವ ಸ್ಥಿತಿನಲ್ಲಿದ್ದೀವೋ ಅದೇ ಸ್ಥಿತಿಗೆ ಅವರನ್ನು ಕೂಡ ತರಬೇಕು ಅಂತ ಪ್ರಾರ್ಥನೆ ಮಾಡಬಹುದು. ನಾವು ವಿನೀತ ಸೇವಕರಂತೆ, ಶುದ್ಧ ಭಿಕ್ಷುಕರಂತೆ ಮಹಾಮಹಿಮನ ಮಂದಿರದಲ್ಲಿ ಬಂದಿದ್ದೇವೆ. ನಮ್ಮದೆಲ್ಲವನ್ನು ಆತನ ಮುಂದಿಟ್ಟು ಆತನ ಇಚ್ಛೆಗೆ ನಮ್ಮನ್ನು ಸಮರ್ಪಿಸಿಕೊಳ್ಳಬೇಕು. ಪ್ರಾರ್ಥನೆ ಮಾಡ್ಬೇಕಾದ್ರೆ ಒಂದೇ ಭಾವನೆ ಇರ್ಲಿಕ್ಕೆ ಸಾಧ್ಯ. ನಮ್ಗೆ ಏನಂತ ಅನ್ಕೋಬಹುದು, ನಮ್ಮ ಬಗ್ಗೆ ನಮಗಿಂತ ಹೆಚ್ಚಿಗೆ ನಿನಗೇ ತಿಳಿದಿದೆ, ನಮಗೆ ಏನ್ ಕೊಡ್ಬೇಕಂತಿದ್ಯೋ ನೀನೇ ಕೊಡಪ್ಪ ಅಂತ ಹೇಳಿ ಬಿಟ್ಬಿಟ್ರೆ ಅವಾಗ ಯಾವ ತೊಂದರೆನೂ ಇಲ್ಲ. ನಾವು ಇದು ಕೊಡು ಅದು ಕೊಡು ಅಂತಂದ್ರೆ ಭಗವಂತನ ಕೈನ ಕಟ್ಟಾಗ್ತದಾಗತ್ತೆ. ಭಗವಂತ ನಮ್ಗೆ 1,000 ರೂಪಾಯಿ ಕೊಡ್ಬೇಕಂತಿದ್ದೇನೆ ಅಂತ ಇಟ್ಕೊಳ್ರಿ, ನಾವು ಭಗವಂತನ ಮುಂದೆ ಹೋಗಿ ನನ್ಗೆ 100 ರೂಪಾಯಿ ಕೊಡಪ್ಪ ಅಂತ ಕೇಳ್ತೀವಿ. ಆಮೇಲೆ ಬಿಡೋದು ಇಲ್ಲ ಭಗವಂತನ. ನಾನು 100 ರೂಪಾಯಿ ಕೇಳಿದ್ರೆ ನೀನು 100 ರೂಪಾಯಿ ಕೊಡ್ಬೇಕು ಅಂತ ಗಲಾಟೆ ಬೇರೆ ಮಾಡ್ತೀವಿ. ಭಗವಂತ ನಾನು 1,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಕೇಳಲ್ಲ ಮಾತು. ಅಂದ್ರೆ ನಾವು ಭಗವಂತನಿಗೆ ಇದೇ ಬೇಕು ಅದೇ ಬೇಕು ಅಂತ ಕೇಳ್ಕೊಂಡಾಗ ಭಗವಂತನ ಕೈಯನ್ನು ನಾವು ಕಟ್ಟ ಹಾಕದಂಗೆ ಆಗತ್ತೆ. ಯಾವುದು ಮಾಡಬಾರ್ದು. ಏನಂತ ಕೇಳ್ಕೋಬಹುದು ಅಂತಂದ್ರೆ, ನಮ್ಮ ಬಗ್ಗೆ ನಿನಗೆ ಹೆಚ್ಚಿನ ಅರಿವಿದೆ,
ಗೊತ್ತಿದೆ. ಸೊ ನಮಗೆ ಏನ್ ಆಗ್ಬೇಕಾಗಿದೆ ಅದನ್ನ ನೀನೇ ಮಾಡಪ್ಪ ಅಂತ ಹೇಳ್ಬಿಟ್ಟಾಗ ಅವನಿಗೆ ನಾವು ಸ್ವಾತಂತ್ರ್ಯ ಕೊಟ್ಟಂಗಾಯ್ತು. ನಮ್ಗೆ ಏನ್ ಆಗ್ಬೇಕೋ ಅದನ್ನ ಮಾಡ್ತಾನೆ. ಯಾವುದು ನಮ್ಗೆ ಒಳಿತೋ ಅವನ ಎಡೆಗೆ ನಾವು ಏನು ಮಾಡ್ಕೊಂಡ್ರೆ ನಮ್ಗೆ ಅವನ ಎಡೆಗೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೋ ಅದನ್ನ ಅವನು ಮಾಡ್ತಾನೆ. ಸರಿನಾ? ನಾವು ವಿನೀತ ಸೇವಕರಂತೆ ಕ್ಷುದ್ರ ಭಿಕ್ಷುಕರಂತೆ ಮಹಿಮ್ನ ಮಂದಿರದಲ್ಲಿ ಬಂದಿದ್ದೇವೆ. ನಮ್ಮದೆಲ್ಲವನ್ನು ಆತನ ಮುಂದಿಟ್ಟು ಆತನ ಇಚ್ಛೆಗೆ ನಮ್ಮನ್ನು ಸಮರ್ಪಿಸಿಕೊಳ್ಳಬೇಕು ಎಂಬ ವಿಚಾರವನ್ನು ಅವರ ಮನಸ್ಸಿನ ಮೇಲೆ ಬಿಂಬಿಸಬೇಕು. ಎಲ್ಲ ಕಡೆಯಿಂದಲೂ ಉಪಸಂಹರಿಸಿಕೊಂಡು ಆತನ ಕಡೆಗೆ ತಿರುಗಬೇಕು. ಸಂಸಾರವು ಅಸಾರವೆಂದೆನಿಸಬೇಕು. ಪ್ರತಿಯೊಂದರ ಸ್ಮರಣೆಯು ಆ ಒಂದು ಸ್ಮರಣೆಯಲ್ಲಿಯೇ ಸಮಾವೇಶಗೊಳ್ಳಬೇಕು. ರೋಮ ರೋಮದಲ್ಲಿ ಆತನ ಸೇವೆಯೇ ನೆನಪೇ ಉಳಿದುಕೊಳ್ಳಬೇಕು. ಇದನ್ನು ಪೂರ್ಣಲಯವೆನ್ನುವರು. ಈ ಸ್ಥಿತಿಯನ್ನು ಮನುಷ್ಯನು ಪಡೆದುದಾದರೆ ನನ್ನ ಅಭಿಪ್ರಾಯದಲ್ಲಿ ಆತನು ಅಡಿಯಿಂದ ಮುಡಿಯವರೆಗೆ ಪ್ರಾರ್ಥನಾಮಯನೇ. ಆತನ ಪ್ರತಿಯೊಂದು ವಿಚಾರವು ಒಡೆಯನಿದೆ. ಒಡೆಯನ ಅಪ್ಪಣೆಯೇ ಆತನ ಇಚ್ಛೆ. ಇದನ್ನ ಅಂಡರ್ಲೈನ್ ಮಾಡ್ಕೊಡ್ರಿ. ಈ ಸ್ಥಿತಿಯನ್ನು ತಲುಪಿದ್ದೇ ಆದರೆ ಅಡಿಯಿಂದ ಮುಡಿವರೆಗೆ ಅಭ್ಯಾಸಿ ಪ್ರಾರ್ಥನಾಮಯವಾಗ್ಬಿಡ್ತಾನೆ. ಆತನ ಪ್ರತಿಯೊಂದು ವಿಚಾರವು ಒಡೆಯನಿದೆ ಮತ್ತು ಒಡೆಯನ ಅಪ್ಪಣೆಯೇ ಆತನ ಇಚ್ಛೆ. ಸೊ ಪ್ರತಿಯೊಂದರ ವಸ್ತುವಿನ ಸ್ಮರಣೆಯು ಭಗವತ್ ಸ್ಮರಣೆಯಲ್ಲಿ ಮಾರ್ಪಾಡಾಗಬೇಕು. ರೋಮ ರೋಮಗಳಲ್ಲಿ ಆತನ ನೆನಪೇ ಉಳಿಬೇಕು. ಇದು ಪೂರ್ಣಲಯ ಅಂತ ಹೇಳ್ತಾರೆ. ಇದು ಪೂರ್ಣಲಯ ಅಂತ ಇದೆಯಲ್ಲ, ಅದನ್ನ ಅಂಡರ್ಲೈನ್ ಮಾಡ್ಕೊಂಡ್ರೆ ಕೆಲವೊಮ್ಮೆ ಅದನ್ನು ಕೇಳ್ಬೋದು, ಪೂರ್ಣಲಯವೆಂದರೇನು? ಅದು 2ನೇ ಮ್ಯಾಕ್ಸಿಮಲ್ ಇಲ್ಲಿ ಕೊಟ್ಟಿದ್ದಾರೆ. ಇಂತಹ ಪ್ರಾರ್ಥನೆ ಮಾಡಲು ಜನರನ್ನು ಅಣಿಗೊಳಿಸಬೇಕು. ಯಾರಾದರೂ ಇದನ್ನು ಸಾಧಿಸಿ ಇದರಲ್ಲಿ ನೆಲೆಸಿಬಿಟ್ಟರೆ ಅವರಿಗೆ ಅವನ ಸ್ಮರಣೆಯನ್ನು ಉಳಿದು ಇನ್ನೇನು ಮಾಡಬೇಕಾದರೂ ಉಳಿಯುವುದಿಲ್ಲ. ಈ ಸ್ಮರಣೆ ಆದರೂ ಎಂಥದ್ದು? ಅದರ ನೆನಪೂ ಸಹ ಬಾರದಂಥದ್ದು. ದೊಡ್ಡ ದೊಡ್ಡ ಸಂತರು ಈ ಸ್ಥಿತಿಯನ್ನು ಪಡೆಯಲು ಹಂಬಲಿಸಿ ಹೋದರು, ಆದರೆ ಇದರ ಅಂಚನ್ನೂ ಸಹ ಮುಟ್ಟಲು ಆಗಲಿಲ್ಲ. ಕೇವಲ ಅಭಿಲಾಷೆಯಾಗಿಯೇ ಉಳಿಯಿತು. ಇದೇನು ಸಾಮಾನ್ಯ ಸಂಗತಿಯೇ? ಅದರ ನಿಜ ಸ್ಥಿತಿಯನ್ನು ತಿಳಿದು ಮಹದಾಶ್ಚರ್ಯ ಪಡುವಿರಿ. ಅಲ್ಲಿ ಮಿತಿ ಮೀರಿದ ಏನಿದೆ ಹಾಗಾದ್ರೆ? ಅಂಥ ಒಂದು ಸ್ಥಿತಿಗೆ ಬಂದಾಗ, ನಾವು ಅಡಿಯಿಂದ ಮುಡಿಯವರೆಗೆ ಪ್ರಾರ್ಥನಾಮಯ ಸ್ಥಿತಿನಲ್ಲಿ ಉಳಿದಾಗ ಏನಿದೆ ಅಲ್ಲಿ? ಅಲ್ಲಿ ಮಿತಿ ಮೀರಿದ ಸರಳತೆ ಇದೆ. ತರಂಗಗಳಿದ್ದರೂ ಶಾಂತಿ ಇದೆ. ಇದನ್ನು ಶಾಂತಿ ಎನ್ನಲು ಬರೆಯುವುದಿಲ್ಲ. ವೇಗಗಳಂತೂ ದೂರ ಉಳಿದುವು. ಬೆಳಕು ಎಂದು ಕರೆದರೂ ಸರಿಯಾಗಲಾರದು. ಶಾಂತಿನೂ ಅಲ್ಲ, ಬೆಳಕೂ ಅಲ್ಲ. ಕತ್ತಲೆ ಎಂದರೂ ವಿಸಂಗತವಾಗುವುದು. ಹಾಗಾದರೆ ಏನಿದು? ಪ್ರಾಯಶಃ ಅದನ್ನು ಯಾರೂ ಮೆಚ್ಚಲಾರರು. ಇಲ್ಲಿ ಎಲ್ಲವೂ ಕೊನೆಗೊಳ್ಳುವುದು. ಇದು ಎಲ್ಲ ಸತ್ಯದ ಮೂಲ ತತ್ವ. ಇದೇ ಯಥಾರ್ಥ. ಸೊ ಶಾಂತಿಯನ್ನು ದಾಟ ಹೋಗ್ತೀವಿ, ಸರಳತೆಯನ್ನು ದಾಟ ಹೋಗ್ತೀವಿ, ಕತ್ತಲೆಯನ್ನು ದಾಟ್ತೀವಿ, ಬೆಳಕನ್ನು ದಾಟ್ತೀವಿ. ಮೂಲ ವಸ್ತುವಿನಲ್ಲಿ ನಾವು ನೆಲೆಗೊಳ್ತೀವಿ. ಇದೇ ಯಥಾರ್ಥ. ಇಲ್ಲಿ ಎಲ್ಲ ಸ್ಥಿತಿಗಳು ಮುಗಿದು ಹೋಗುವು. ಅಲ್ಲಿಂದ ಮುಂದೇನು ಹೇಳಲಿ? ಭಗವಂತನು ಎಲ್ಲರಿಗೂ ಈ ಅನುಭವವನ್ನು ಕರುಣಿಸಲಿ. ಸೃಷ್ಟಿ ಪೂರ್ವದಲ್ಲಿ ಎಲ್ಲವೂ ಈಗ ಸೃಷ್ಟಿಯ ಮುಂಚೆ ಹೇಗಿತ್ತು ಅಂತ ಬರೀತಾರೆ. ಸೃಷ್ಟಿ ಬಗ್ಗೆ ಬರಿತಾ ಇದ್ದಾರೆ. ಈಗ 2ನೇ ನಿಯಮದಲ್ಲಿ ಸೃಷ್ಟಿ ಬಗ್ಗೆ ಬರಿತಾ ಇದ್ದಾರೆ. ಅದನ್ನ ಈಗ ಪ್ರಾರ್ಥನೆಗೆ ಜೋಡಿಸ್ತಾ ಇದ್ದಾರೆ. ಸೃಷ್ಟಿ ಪೂರ್ವದಲ್ಲಿ ಎಲ್ಲವೂ ನೀರವವಾಗಿದ್ದಿತು. ಅದು ಅವತರಣ ಮಾಡಿದಾಗ ತನ್ನೊಂದಿಗೆ ಮೂಲ ಸತ್ವವನ್ನು ತಂದಿತು. ಅವೆರಡರ ಸ್ಥಿತಿಯು ಸುಮಾರು ಒಂದೇ ಆಗಿತ್ತು. ಅದರ ಮೇಲೆ ಒಂದೊಂದಾಗಿ ಆವರಣಗಳು ಸುತ್ತತೊಡಗಿದವು. ಅದಕ್ಕೆ ನಾವೇ ಕಾರಣರು. ಒಂದು ಎಕ್ಸಾಂಪಲ್ ಕೊಡೋದಾಯ್ತು ಅಂದ್ರೆ, ಉದಾಹರಣೆಗೆ ಬೆಂಕಿ ಇದೆ. ಬೆಂಕಿಯಿಂದ ಮೊದಲು ಕಿಡಿ ಹಾರಿದಾಗ ಬೆಂಕಿ ಕಿಡಿ ಎರಡೂ ಒಂದೇ ರೂಪದಲ್ಲಿ ಇರುತ್ತೆ. ಒಂದು ದೊಡ್ಡದು, ಒಂದು ಸಣ್ಣದು, ಅಷ್ಟೇನೆ. ಅದೇ ಆ ಕಿಡಿ ಒಂದ್ ಕಡೆ ಹೋಗಿ ಬಿದ್ದಾಗ ಅದರ ಸುತ್ತ ಆ ಧೂಳು ಬರುತ್ತಲ್ವಾ, ಬೆಂಕಿಯ ಧೂಳು. ಯಾವುದೋ ಒಂದು ಸುಟ್ಟಿದ್ರೆ ಅದು ಬೂದಿ ಉಳಿಯತ್ತಲ್ಲ. ಈಗ ಅದೇನಾಗತ್ತೆ, ಆ ಕಿಡಿಯ ಸುತ್ತ ಬೂದಿ ಸುತ್ತಕೊಳ್ಳುತ್ತೆ. ಅದನ್ನೇ ಆವರಣ ಅಂತ ನಾವು ಕರೆಯೋದು. ಕಿಡಿ ಇದೆ, ಆದ್ರೆ ಕಿಡಿ ಸುತ್ತ ಬೂದಿ ಕೂದಲು ಸುತ್ತಕೊಂಡಿದೆ. ಆ ಬೂದಿ ಈಗ ಕಿಡಿ ಮೇಲೆ ಆವರಣ ಆಗಿದೆ. ಆವರಣಗಳು ಸುತ್ತ ತೊಡಗಿದವು. ಆವರಣ ಹೇಗಾಯ್ತು? ನಾವೇ ಕಾರಣರು. ಪ್ರವಾಹದ ತೆರೆಗಳು ಒಂದು ದೊಡ್ಡ ಸಮುದ್ರವನ್ನೇ ನಿರ್ಮಿಸಿದವು. ಅನೇಕ ಬಿಂದುಗಳು ಕೂಡಿ ಪ್ರವಾಹವಾದವು. ಎಲ್ಲದರ ಮೂಲ ಮಾತ್ರ ಅದೇ ಬಿಂದು. ಅದೇ ಬಿಂದು ಅಂತಂದ್ರೆ ಯಾವ್ದ್ರಿಂದ ಮೊದಲು ಹುಟ್ಟುತ್ತಲ್ಲ, ಅದೇ ಬಿಂದುನೇ ಎಲ್ಲದರ ಮೂಲ. ಆದ್ರೆ ಈಗ ನಮ್ಮ ಒಂದು ವಿರುದ್ಧವಾದಂತ ದಿಕ್ಕಿನಲ್ಲಿ ನಾವು ನಮ್ಮ ಇಚ್ಛಾಶಕ್ತಿಯನ್ನು ಉಪಯೋಗಿಸೋದ್ರಿಂದ ನಾವು ಹಲವಾರು ಆವರಣಗಳನ್ನ ಸುತ್ತಕೊಂಡಿದ್ದೀವಿ. ಅದರೊಡನೆ ಕೆಳಗಿಳಿದು ಬಂದ ಅದೇ ಸತ್ವ ಬೆಟ್ಟದ ತುದಿಯಿಂದ ಬಿದ್ದ ನೀರಿನ ಹಲವು ಹನಿಗಳೇ ನದಿಯ ಮೂಲವಾದವು.
ನದಿನ ನೀವು ಮೂಲ ಹುಡ್ಕೊಂಡು ಹೋಯ್ತು ಅಂತಂದ್ರೆ ಇಲ್ಲಿ ಕೆಳಗಡೆ ನೋಡ್ತೀರ ನದಿ ಅಷ್ಟು ದೊಡ್ಡದಾಗಿರಲ್ಲ ನದಿ. ನೀವು ಮೂಲ ಹುಡ್ಕೊಂಡು ಹೋಯ್ತು ಅಂತಂದ್ರೆ ಒಂದಿಷ್ಟು ನೀರು ಹರಿತಾ ಇರುತ್ತೆ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ, ಅದು ನದಿಯ ಮೂಲ. ಆದ್ರೆ ಕನ್ನಡದಲ್ಲಿ ಒಂದು ಗಾದೆ ಇದೆ, ಋಷಿ ಮೂಲ ನದಿ ಮೂಲ ಹುಡ್ಕೊಂಡು ಹೋಗ್ಬಾರ್ದು ಅಂತ. ಲಿಂಕ್ ಕಳ್ಸೋಣ ಕಳಿಸ್ಲಾ ನೀನು? ಕಳಿಸ್ಲಾ? ಮೂಲ ನದಿ ಮೂಲ ಹುಡ್ಕೊಂಡು ಹೋಯ್ತು ಅಂತಂದ್ರೆ ನಮ್ಗೆ ನದಿ ಕೆಳಗಡೆ ಆಗಿದೆಯಲ್ಲ ಆ ರೂಪ ಅಲ್ಲಿ ಸಿಗಲ್ಲ. ನದಿನ ಅಲ್ಲಿ ಹೋಗಿ ನೋಡಿದ್ಮೇಲೆ ಅರೆ ಇಷ್ಟು ತಿಳಿಯಾಗಿ ಬರ್ತಿರ್ತಕ್ಕಂಥ ಈ ನೀರು ಆ ನದಿಗೆ ಕಾರಣನ ಅಂತ ನಮ್ಗೆ ಡೌಟ್ ಆಗತ್ತೆ ಅಲ್ವಾ. ಹಾಗಾಗಿ ನಮ್ಮವರು ಈಗ ಎರಡರ ನಡುವೆ ಇರ್ತಕ್ಕಂಥ ವ್ಯತ್ಯಾಸ ಇದೆಯಲ್ಲ ಅದರಿಂದ ಜನ ಗೊಂದಲಕ್ಕೆ ಈಡಾಗ್ತಾರೆ ಅಂತ ಹೇಳಿ ಈಗ ಅದೇ ಸೃಷ್ಟಿ ಮಾಡಿದ್ದಾರೆ, ಋಷಿ ಮೂಲ ನದಿ ಮೂಲ ಹುಡ್ಕೊಂಡು ಹೋಗ್ಬೇಡಿ. ಅದೇ ರೀತಿ ಈಗ ಋಷಿ ಆಗಿರ್ತಕ್ಕವನು ಹಿಂದೆ ಹೇಗಿದ್ದ ಯಾರು ಗೊತ್ತು? ಹಿಂದೆ ಆತನ ಇತಿಹಾಸ ತಿಳ್ಕೊಂಡ್ಮೇಲೆ ಆಗಿದ್ದಂತ ವ್ಯಕ್ತಿ ಹೀಗಾಗೋಗಿದ್ದಾನೆ ಅಂತ ಅನ್ಕೊಂಡು ನಮ್ಗೆ ಈಗ ಋಷಿನಲ್ಲಿ ಇರ್ತಕ್ಕಂಥ ಭಕ್ತಿ ಭಾವ ಹೋಗಿ ಹೀಗಿದ್ದವನು ಇವನ್ ಬಗ್ಗೆ ನಾನು ಯಾಕೆ ಈ ರೀತಿ ನಾನು ಅನ್ಕೋಬೇಕು, ಇವನ್ ಬಗ್ಗೆ ನಾ ಯಾಕೆ ಭಕ್ತಿ ಭಾವ ಮೂಡಿಸ್ಕೋಬೇಕು ಅಂತ ಅನ್ಕೊಳ್ತೀವಿ. ಅಂದ್ರೆ ನಾವೇನ್ ಮಾಡ್ತೀವಿ ತಪ್ಪಂತಂದ್ರೆ ಈಗಿರ್ತಕ್ಕಂಥ ಸ್ಥಿತಿ ಇದೆಯಲ್ಲ ಅದರ ಕಡೆಗೆ ನಾವು ಲಕ್ಷ್ಯ ಕೊಡ್ದಿರಾ ಆ ವ್ಯಕ್ತಿಯ ಹಿಂದಿನ ಸ್ಥಿತಿ ಬಗ್ಗೆ ಲಕ್ಷ್ಯ ಕೊಡ್ಲಿಕ್ಕೆ ಶುರು ಮಾಡ್ತೀವಿ. ಅದು ತಪ್ಪು. ನಾವು ಯಾವಾಗಲೂ ಆ ವ್ಯಕ್ತಿಯ ಈಗಿನ ಸ್ಥಿತಿಯ ರೀತಿಯಲ್ಲಿ ಅವ್ರ ಜೊತೆಗೆ ನಾವು ಒಡನಾಡಬೇಕು. ನೀವು ವಾಲ್ಮೀಕಿಯವರ ಉದಾಹರಣೆ ತಗೊಂಡ್ರೆ ವಾಲ್ಮೀಕಿ ಋಷಿ ಆಗ್ಲಿಕ್ಕೆ ಮುಂಚೆ ದರೋಡೆಕೋರ ಆಗಿರ್ತಾನೆ. ಬಟ್ ವಾಲ್ಮೀಕಿ ಆದ್ಮೇಲೆ ನೀವು ವಾಲ್ಮೀಕಿ ಅವ್ರನ್ನ ನೆನೆಸ್ಕೊಂಡಾಗ ನಿಮಗೆ ಯಾವ ಭಾವ ಬರುತ್ತೆ? ಭಕ್ತಿ ಭಾವ ಬರುತ್ತೆ. ರಾಮಾಯಣ ಬರೆದಂತ ಶ್ರೇಷ್ಠ ಋಷಿ ಅಂತ ಬರುತ್ತೆ ಭಾವ. ಅದೇ ವಾಲ್ಮೀಕಿನ ಅವನು ಹಿಂದೆ ಡಕಾಯಿತ ಆಗಿದ್ದ ಅಂತ ನೆನೆಸ್ಕೊಳ್ತು ಅಂತಂದ್ರೆ ಆ ಭಕ್ತಿ ಭಾವ ಬರ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯವಿಲ್ಲ. ಯಾಕೆಂತಂದ್ರೆ ಯಾವುದು ಕಡೆಯಲ್ಲಿ ಉಳಿಯುತ್ತೋ ಅದೇ ಭಾವಕ್ಕೆ ನಾವು ರಿಲೇಟ್ ಆಗ್ಬೇಕಾಗತ್ತೆ. ಹಲವಾರು ಬಾರಿ ನಾವು ಮಾನವ ಸಂಬಂಧಗಳಲ್ಲಿ ಯಾಕೆ ನಮ್ಗೆ ವ್ಯತಿರಿಕ್ತ ಆಗತ್ತೆ ಅಥವಾ ವ್ಯತ್ಯಾಸ ಆಗತ್ತೆ ಅಂತಂದ್ರೆ ನಾವು ಹಿಂದೆ ಆ ವ್ಯಕ್ತಿನ ನೋಡಿರ್ತೀವಿ, ಹಿಂದೆ ಆ ವ್ಯಕ್ತಿ ನೋಡಿದಾಗ ಆ ಒಂದು ರೀತಿಯಲ್ಲಿ ಆ ವ್ಯಕ್ತಿ ಜೊತೆ ಸಂಬಂಧ ಬೆಳೆಸ್ಲಿಕ್ಕೆ ಶುರು ಮಾಡ್ತೀವಿ. ಯಾಕೆಂದ್ರೆ ಅದರ ಛಾಪ್ ನಮ್ಮಲ್ಲಿ ಇದೆ. ಈಗ ಆ ಛಾಪನೇ ನಾವು ಸಂಸ್ಕಾರ ಅಂತ ಹೇಳಿದ್ವಿ. ಆ ಛಾಪನ್ನ ನಾವು ನಿವಾರಣೆ ಮಾಡ್ಕೊಂಡ್ಬಿಡ್ತು ಅಂತಂದ್ರೆ ವ್ಯಕ್ತಿ ಈಗಿರ್ತಕ್ಕಂಥ ಸ್ಥಿತಿಯಲ್ಲಿ ನಾವು ಅವ್ರ ಜೊತೆಗೆ ಒಡನಾಡ್ಲಿಕ್ಕೆ ಶುರು ಮಾಡ್ತೀವಿ. ಸರಿನಾ? ಸೊ ಯಾವಾಗ್ಲೂ ಪ್ರೆಸೆಂಟ್ ನಲ್ಲಿ ಇರ್ಬೇಕು ಅಂತ ಹೇಳ್ತೀವಿ. ಆಧ್ಯಾತ್ಮ ಅಂತಂದ್ರೆ ಈಗಿನ ಸ್ಥಿತಿಯಲ್ಲಿ ಇರ್ಬೇಕು ಅಂತ ಹೇಳ್ತೀವಿ. ಹಿಂದಕ್ಕೆ ಹೋಗಿ ಯೋಚನೆ ಮಾಡುದು ಅಥವಾ ಮುಂದಿನ ಬಗ್ಗೆ ಯೋಚನೆ ಮಾಡುದು ಅದು ಎರಡೂ ಆಧ್ಯಾತ್ಮ ಅಲ್ಲ. ಯಾವಾಗಲೂ ನಿರಂತರವಾಗಿ ಪ್ರೆಸೆಂಟ್ ನಲ್ಲೇ ಇತ್ತು ಅಂತಂದ್ರೆ ಅದನ್ನ ನಾವು ಆಧ್ಯಾತ್ಮ ಅಂತ ಕರಿತೀವಿ. ಆಧ್ಯಾತ್ಮಿಕ ವ್ಯಕ್ತಿಗೆ ಮುಂದಿದರ ಬಗ್ಗೆ ಚಿಂತೆ ಇಲ್ಲ, ಹಿಂದಿದ್ರ ಬಗ್ಗೆ ಚಿಂತೆ ಇಲ್ಲ, ಯಾವುದ್ರ ಬಗ್ಗೆನೂ ಅವನಿಗೆ ಕಾಳಜಿ ಇಲ್ಲ. ಇವಾಗ ಏನಿದೆ, ಇವಾಗ ಏನ್ ಮಾಡ್ಬೇಕು, ಇದರಷ್ಟು ಕಡೆ ಅಷ್ಟೇನೆ ಅವ್ರ ಗಮನ ಇರುತ್ತೆ. ಸರಿನಾ? ಈಗ ನದಿ ಬಗ್ಗೆ ಹೇಳ್ತಾ ಇದ್ದಾರೆ, ನದಿ ಹೇಗೆ ಹುಟ್ಟುತ್ತೆ ಅಂತ. ಬೆಟ್ಟದ ತುದಿಯಿಂದ ಬಿದ್ದ ನೀರಿನ ಕೆಲವು ಹನಿಗಳೇ ನದಿಯ ಮೂಲವಾದವು. ಅವುಗಳಲ್ಲಿ ಅನಾವಶ್ಯಕ ಹನಿಗಳು ಸೇರಿದವು. ಮೂಲ ಬಿಂದುವನ್ನು ಮರೆ ಮಾಡಿ ಅದಕ್ಕೊಂದು ಪ್ರತಿಬಿಂಬಿತ ರೂಪವನ್ನು ಕೊಟ್ಟು ಅದನ್ನು ಸ್ಥೂಲಗೊಳಿಸಿದವು. ಸಾಮಾನ್ಯವಾಗಿ ಪದಾರ್ಥದ ಸ್ಥೂಲ ರೂಪವೇ ನಮ್ಮ ಕಣ್ಣಿಗೆ ಕಾಣಿಸುವುದು. ಸತತವಾಗಿ ಅದನ್ನೇ ನೋಡುವುದರಿಂದ ಸ್ಥೂಲ ರೂಪವು ಮರೆಯಾಗಿ ಅದರ ಆಕಾರ ಮಾತ್ರ ಉಳಿಯುವುದು. ಪ್ರಯತ್ನ ಮಾಡಿದರೆ ಇದು ಮಾಯವಾಗುವುದು. ಕೊನೆಗೆ ಆ ಮೂಲ ವಸ್ತುವನ್ನು ಸ್ಥೂಲಗೊಳಿಸಿದ ಎಲ್ಲವೂ ಕಣ್ಮರೆಯಾಗುವು. ಆ ವಸ್ತುವೊಂದೇ ನಿಜ ರೂಪದಲ್ಲಿ ಕಾಣಿಸುವುದು. ವಸ್ತುವನ್ನು ನಿಜ ರೂಪದಲ್ಲಿ ಕಾಣುವ ದೃಷ್ಟಿಯು ನಿರಂತರ ಅಭ್ಯಾಸದಿಂದ ಬರುವುದು. ಇಂಥ ನೈಜ ದೃಷ್ಟಿಯೇ ಪ್ರಾರ್ಥನೆಯ ಸಾರವಾಗಿದೆ. ಇದನ್ನ ಅನ್ಲೈನ್ ಮಾಡ್ಕೊಳ್ರಿ. ಅಲ್ಲಿಂದ ಸತತವಾಗಿ ಅದನ್ನೇ ನೋಡುವುದರಿಂದ, ಅಲ್ಲಿಂದ ಸಾಮಾನ್ಯವಾಗಿ ಅಂತಿದೆಯಲ್ಲ, ಅಲ್ಲಿಂದ ಸಾರವಾಗಿದೆ ಅಂತಿದೆಯಲ್ಲ, ಅಲ್ಲಿವರೆಗೂ ಅದನ್ನು ನೀವು ಅಂಡರ್ಲೈನ್ ಮಾಡ್ಕೊಳ್ರಿ. ಸಾಮಾನ್ಯವಾಗಿ ಪದಾರ್ಥದ ಸ್ಥೂಲ ರೂಪವೇ ನಮ್ಮ ಕಣ್ಣಿಗೆ ಕಾಣುವುದು. ಅದನ್ನೇ ಸತತವಾಗಿ ನೋಡಿದಾಗ ಆ ಸ್ಥೂಲ ರೂಪ ಮರೆಯಾಗಿ ಬರೀ ಆಕಾರ ಮಾತ್ರ ಉಳಿಯುತ್ತೆ. ಇನ್ನೂ ಹಾಗೆ ನಾವು ನೋಡ್ತಾ ಇರ್ಬೇಕಾದ್ರೆ ಆಕಾರವೂ ಹೋಗಿ ಕಡೆಗೆ ಆ ಮೂಲ ವಸ್ತು ಏನಿದೆ ಅದು ನಮಗೆ ಅನುಭವಕ್ಕೆ ಬರುತ್ತೆ, ನಿಜ ರೂಪದಲ್ಲಿ ಕಾಣಿಸುವುದು. ವಸ್ತುವನ್ನು ನಿಜ ರೂಪದಲ್ಲಿ ಕಾಣುವ ದೃಷ್ಟಿಯು ನಿರಂತರ ಅಭ್ಯಾಸದಿಂದ ಬರುವುದು. ಇಂಚ ನೈಜ ದೃಷ್ಟಿ ಪ್ರಾರ್ಥನೆಯ ಸಾರವಾಗಿದೆ. ಪ್ರಾರ್ಥನೆಯ ಸಾರ ಯಾವುದು ಅಂತ ಹೇಳಿದ್ರೆ ಇದನ್ನು ಬರಿಬೇಕಾಗುತ್ತೆ. ಇದೇ ಆರಂಭದ ಬಿದ್ದು ಅನಾವಶ್ಯಕ ಸಂಗತಿಗಳನ್ನು ದೂರ ಮಾಡುವುದೇ ಮೊದಲನೆಯ ಹೆಜ್ಜೆ. ನಾನು ಅದನ್ನು ಆರಂಭದ ಸ್ಥಿತಿ ಎಂದು ಏಕೆ ಕರೆದಿರು ಎಂದು ಓದುಗರು ಆಶ್ಚರ್ಯ ಪಡಬಹುದು. ಅದು ನಿಜವಾಗಿಯೂ ಚೇತನತೆಯ ಅವಸ್ಥೆ.
ಇಷ್ಟು ಬರೆದ್ಬಿಟ್ಟು ಇದಿನ್ನೂ ಪ್ರಾರಂಭದ ಸ್ಥಿತಿ ಅಂತ ಬರೀತಾರೆ. ಯಾಕದು ಪ್ರಾರಂಭದ ಸ್ಥಿತಿ ಅಂತ ಕರೆದಿದ್ದಾರೆ ಅಂತ ಮುಂದಕ್ಕೆ ಬರೀತಾರೆ. ಯಾಕದು? ಅದು ಇನ್ನು ಚೇತನತೆಯ ಒಂದು ಅವಸ್ಥೆ. ಚೇತನತೆಯ ಪ್ರತಿಯೊಂದು ಘಟ್ಟದಲ್ಲೂ ಕಂಡುಬರುವುದಾದರೂ ಇದು ಉತ್ಕೃಷ್ಟವಾದ ಚೇತನವೆಂದು ಹೇಳಬಹುದು. ಇದರ ನಂತರದ ಸ್ಥಿತಿಗಳನ್ನು ನಾನು ವರ್ಣಿಸ ಬಯಸುವುದಿಲ್ಲ, ಏಕೆಂದರೆ ಅವುಗಳನ್ನು ಗ್ರಹಿಸುವುದು ತುಂಬಾ ಕಠಿಣ. ಕೊನೆಯ ಹಂತದವರೆಗೂ ದೃಷ್ಟಿಯೇ ನಿಲುಕಲಾರದು. ಅಲ್ಲಿ ಪೂರ್ಣ ಏಕತೆ ಇದೆ. ಪ್ರಾರ್ಥನೆಯನ್ನು ಅದಕ್ಕಿಂತ ಮುಂಚಿನ ಸ್ಥಿತಿಯಲ್ಲಿ ಮಾಡಲಾಗುವುದು. ಈ ಮೂರು ಮಜಲುಗಳನ್ನು ತಿಳುವಳಿಕೆಗಾಗಿ ಪ್ರಾರಂಭ ಮತ್ತು ಕೊನೆ ಎಂದು ಇಟ್ಟುಕೊಳ್ಳಬಹುದು. ಇದರಲ್ಲಿ ಮಧ್ಯದ ಸ್ಥಿತಿಯು ಬಂದಂತಾಯಿತು. ಹಾಗೆ ನೋಡಿದರೆ 2.5 ಮಜಲುಗಳೆಂದು ಹೇಳುವುದು ನಿಜ, ಏಕೆಂದರೆ ಅಲ್ಲಿಂದ ಮುಂದೆ ಹೋದಾಗ ನಮಗೆ ಅರಿವು ಇರುವುದಿಲ್ಲ. ನಾನು ಯಾವುದನ್ನು ಆರಂಭವೆಂದು ಕರೆದಿರುವನೋ ಅದೇ ನಿಜವಾದ ನೆಲೆಯಾಗಿದೆ. ಅದು ಪ್ರಾರ್ಥನೆಯ ಆರಂಭದ ಸ್ಥಿತಿ ಹೇಗಾಗಬಲ್ಲದೆಂದು ಜನರು ಗೊಂದಲದಲ್ಲಿ ಬೀಳಬಹುದು. ಈಗ ಹೆಚ್ಚಿನ ಜ್ಞಾನ ಸಂಪಾದನೆಗಾಗಿ ಒಬ್ಬ ಹುಡುಗನು ಅಕ್ಷರಗಳನ್ನು ಕಲಿಯುತ್ತಿರುವನೆಂದು ತಿಳಿಯಿರಿ. ಕೆಲ ಕಾಲದ ನಂತರ ತಾನು ಸಂಪಾದಿಸಿದ ಜ್ಞಾನದಿಂದ ಅವನು ಗಹನವಾದ ಸಮಸ್ಯೆಗಳನ್ನು ಬಿಡಿಸಬಹುದು. ಧ್ಯೇಯವೇನೋ ಆತನ ಕಣ್ಣೆದುರಿಗೆ ಇದ್ದಿತ್ತಾದರೂ ಕೆಲಕಾಲ ಅಕ್ಷರಾಭ್ಯಾಸದಲ್ಲಿಯೇ ಸಿಕ್ಕಿಬಿದ್ದ. ಕೊನೆಯ ಸ್ಥಿತಿಯೊಂದಿಗೆ ಆ ಸ್ಥಿತಿಯನ್ನು ಹೋಲಿಸಿದಾಗ ಇದೆಲ್ಲವೂ ಕ್ಷುಲ್ಲಕವೆನಿಸುವುದು. ಆದುದರಿಂದಲೇ ಅದನ್ನು ಪ್ರಾಥಮಿಕ ಸ್ಥಿತಿ ಎಂದು ಕರೆದಿದೆ. ಈಗ ಒಬ್ಬನಿಗೆ ಅಕ್ಷರಗಳನ್ನ ಹೇಳ್ಕೊಡ್ತೀರಾ ಅಂತ ಇಟ್ಕೊಳ್ಳಿ. ಒಬ್ಬ ಹುಡುಗನಿಗೆ ಮೊದಲು ಅಕ್ಷರ ಕಲಿಯೋದೇ ದೊಡ್ಡದಾಗಿರುತ್ತೆ. ಕಾಲಕ್ರಮೇಣದಲ್ಲಿ ಆ ಹುಡುಗ ಬೆಳೆದು ಬುದ್ಧಿ ಬೆಳೆದು ಜಟಿಲವಾದಂತ ಸಮಸ್ಯೆಗಳನ್ನೆಲ್ಲ ಬಿಡಿಸ್ಲಿಕ್ಕೆ ಶುರುವಾದಾಗ ಆ ಒಂದು ಸಾಮರ್ಥ್ಯ ಆ ಹುಡುಗನಿಗೆ ಎಲ್ಲಿಂದ ಬಂತು ಅಂತ ಯಾರನ್ನು ಕೇಳಿದಾಗ ಆ ಮೊದಲು ಅಕ್ಷರ ಕಲ್ತನಲ್ಲ, ಆ ಅಕ್ಷರ ಕಲ್ತದ ಪರಿಣಾಮವಾಗಿ ಈ ಸಾಮರ್ಥ್ಯ ಬಂತು. ಗಹನವಾದಂತ ವಿಚಾರಗಳನ್ನ ಬಿಡಿಸುವಂತ ಸಾಮರ್ಥ್ಯ ಬಂತು. ಅಕ್ಷರಗಳನ್ನೇ ಕಲ್ತಿರ್ಲಿಲ್ಲ ಅಂತಂದ್ರೆ ಈ ಜಟಿಲವಾದಂತ ಗಹನವಾದಂತ ವಿಚಾರಗಳನ್ನ ಬಿಡಿಸ್ಲಿಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ, ಆ ಸಾಮರ್ಥ್ಯನೇ ಬರ್ತಿರ್ಲಿಲ್ಲ. ಹಾಗಾಗಿ ಬಾಬೂಜಿ ಅವರು ಏನು ಹೇಳ್ತಿದ್ದಾರೆ, ಪ್ರಾರ್ಥನೆ ನಾವು ಸರಿಯಾದಂತ ರೀತಿಯಲ್ಲಿ ಮಾಡ್ತು ಅಂತಂದ್ರೆ ಅದು ಪ್ರಾರಂಭಿಕ ಸ್ಥಿತಿ, ಅಕ್ಷರಗಳನ್ನ ಕಲಿತಂತ ಸ್ಥಿತಿ. ಅದರಿಂದ ಆಧ್ಯಾತ್ಮದಲ್ಲಿ ಬರ್ತಕ್ಕಂಥ ಉನ್ನತ ಅವಸ್ಥೆಗಳೇನಿದೆ, ಆ ಉನ್ನತ ಅವಸ್ಥೆಗಳನ್ನೆಲ್ಲ ಗ್ರಹಿಸ್ಲಿಕ್ಕೆ, ಅನುಭವಿಸ್ಲಿಕ್ಕೆ, ಅಂತರ್ಗತ ಮಾಡ್ಕೊಡ್ಲಿಕ್ಕೆ ನಾವೆಲ್ಲ ಶಕ್ತಿ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ತೀವಿ. ಆ ದೃಷ್ಟಿಕೋನದಲ್ಲಿ ನೋಡಿದಾಗ ಪ್ರಾರ್ಥನೆ ಮಾಡೋದು ತೀರಾ ಸಣ್ಣದು ಅಥವಾ ಕ್ಷುಲ್ಲಕ ಅಂತ ಅನ್ಸುತ್ತೆ. ಆ ದೃಷ್ಟಿಕೋನದಿಂದ ಬಾಬೂಜಿಯವರು ಹೇಳ್ತಿದ್ದಾರೆ, ಪ್ರಾರ್ಥನೆ ಮಾಡೋದು ಅಕ್ಷರನ ಸರಿಯಾಗಿ ಕಲ್ತಂಗೆ. ಅಕ್ಷರ ಕಲ್ತಂತ ಹುಡುಗ ಬುದ್ಧಿ ಬೆಳೆದ ಮೇಲೆ ಜಟಿಲ ಸಮಸ್ಯೆಗಳನ್ನು, ಗಹನವಾದ ಸಮಸ್ಯೆಗಳನ್ನು ಬಿಡಿಸೋದು ಹ್ಯಾಕ್ ಸಾಧ್ಯವೋ ಆ ಗಹನವಾದ ಸಮಸ್ಯೆಗಳಿಗೆ ಬಿಡಿಸ್ಲಿಕ್ಕೆ ಆಧಾರ ಯಾವುದು ಅಂತಂದ್ರೆ ಈ ಅಕ್ಷರಗಳನ್ನು ಕಲಿತಿದ್ದು. ಅದೇ ರೀತಿಯಾಗಿ ಆಧ್ಯಾತ್ಮದಲ್ಲಿ ಬರ್ತಕ್ಕಂಥ ಆಧ್ಯಾತ್ಮಿಕ ಉನ್ನತ ಸ್ಥಿತಿಗಳನ್ನ ಗ್ರಹಿಸ್ಕೊಳ್ಳಿಕ್ಕೆ, ಅಂತರ್ಗತ ಮಾಡ್ಕೊಳ್ಳಿಕ್ಕೆ, ಜೀರ್ಣಿಸ್ಕೊಳ್ಳಿಕ್ಕೆ ಅವರಿಗೆ ಸಾಮರ್ಥ್ಯ ಎಲ್ಲಿಂದ ಬಂತು? ಈ ಪ್ರಾರ್ಥನಾ ಸ್ತರದ ಅಕ್ಷರದಿಂದ ಬಂತು. ಇದನ್ನ ಎರಡು ಹೋಲಿಕೆ ಮಾಡ್ತಾ ಇದ್ದಾರೆ. ಯಾಕೆ ಅದನ್ನು ಪ್ರಾರ್ಥನಾ ಸ್ಥಿತಿನ ಅವರು ಮೊದಲಿನ ಅಕ್ಷರಾಭ್ಯಾಸಕ್ಕೆ ಹೋಲಿಸ್ತಾ ಇದ್ದಾರೆ. ಸ್ಪಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಈಗ ಹೆಚ್ಚಿನ ಜ್ಞಾನ ಸಂಪಾದನೆಗಾಗಿ ಆಯ್ತು. ಬ್ರದರ್, ಈ ಮೂರು ಮಜಲುಗಳನ್ನು ತಿಳುವಳಿಕೆಗಾಗಿ ಒಂದ್ ನಿಮಿಷ ಸಿಸ್ಟರ್, ಒಂದ್ ನಿಮಿಷ. ಈ ಪ್ಯಾರಾಗ್ರಾಫ್ ಮುಗಿಸ್ಬಿಡೋಣ, ಆಮೇಲೆ ಬರ್ತೀನಿ, ಸರಿನಾ? ಇದನ್ನು ಮುಗಿಸ್ಬಿಡೋಣ, ಒಂದು ಫ್ಲೋನಲ್ಲಿ ಇರ್ಬೇಕಾದ್ರೆ ಮುಗಿಸ್ಬಿಡೋಣ. ಈಗ ಹೆಚ್ಚಿನ ಜ್ಞಾನ ಸಂಪಾದನೆಗಾಗಿ ಒಬ್ಬ ಹುಡುಗನು ಅಕ್ಷರಗಳನ್ನು ಕಲಿಯುತ್ತಿರುವನೆಂದು ತಿಳಿಯಿರಿ. ಕೆಲ ಕಾಲದ ನಂತರ ತಾನು ಸಂಪಾದಿಸಿದ ಜ್ಞಾನದಿಂದ ಅವನು ಗಹನವಾದ ಸಮಸ್ಯೆಗಳನ್ನು ಬಿಡಿಸಬಹುದು. ಧ್ಯೇಯವೇನೋ ಆತನ ಕಣ್ಣೆದುರಿಗೆ ಇದ್ದಿತ್ತಾದರೂ ಕೆಲ ಕಾಲ ಅಕ್ಷರಾಭ್ಯಾಸದಲ್ಲಿಯೇ ಸಿಕ್ಕಿಬಿದ್ದ. ಕೊನೆಯ ಸ್ಥಿತಿಯೊಂದಿಗೆ ಈ ಸ್ಥಿತಿಯನ್ನು ಹೋಲಿಸಿದಾಗ, ಕೊನೆಯ ಸ್ಥಿತಿ ಯಾವುದು? ಗಹನವಾದ ಸಮಸ್ಯೆಗಳನ್ನು ಬಿಡಿಸ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ಸ್ಥಿತಿ. ಆ ಸ್ಥಿತಿಗೆ ಅಕ್ಷರಾಭ್ಯಾಸವನ್ನು ಹೋಲಿಸಿದಾಗ ಅದು ಬಹಳ ಕ್ಷುಲ್ಲಕವೆನಿಸುವುದು. ಆದುದರಿಂದಲೇ ಇದನ್ನು ಪ್ರಾಥಮಿಕ ಸ್ಥಿತಿ ಎಂದು ಕರೆದಿದೆ. ಪ್ರಾರ್ಥನೆಯನ್ನು ಆರಂಭಿಸುವ ಪ್ರತಿಯೊಬ್ಬನು ಈ ಮೊದಲನೇ ಸ್ಥಿತಿ ಇದೆ. ಆದರೆ ಧ್ಯೇಯವು ದೃಷ್ಟಿಪಥದಲ್ಲಿದ್ದರೆ ಈ ಆರಂಭಾವಸ್ಥೆಯಲ್ಲಿಯೂ ಅದು ಪ್ರಭಾವವನ್ನು ಬೀರಿ ಕ್ರಮೇಣ ಅದೊಂದೇ ಬಿಂದುವು ಆತನ ಕಣ್ಣೆದುರಿಗೆ ಉಳಿದು ಅದರಲ್ಲಿ ನೆಲೆಸುವಂತಾಗುವುದು. ಈ ಆರಂಭಾವಸ್ಥೆಯನ್ನು ಪಡೆದ ನಂತರ ಅದನ್ನು ವಿಸ್ತರಿಸುತ್ತಾ ಹೋಗಬೇಕು. ವಿಸ್ತರಿಸುವುದೆಂದರೆ ಬಲೂನಿನಂತೆ ಉಬ್ಬಿಸುವುದಲ್ಲ.
ಅದರಲ್ಲಿ ನಿಜವಾದ ಸತ್ವವನ್ನು ತುಂಬಿ ಬೆಳೆಸಬೇಕು. ಅದರಲ್ಲಿ ಪ್ರಗತಿಯಾಗತೊಡಗಿ ಸ್ಥೂಲ ವಸ್ತುವು ಇಲ್ಲವೆಂಬ ಮಟ್ಟಿಗೆ ಸೂಕ್ಷ್ಮವಾಗುತ್ತಾ ನಡೆದು ಲಯವಾದಾಗ ನಾವು ಪದಾರ್ಥಗಳ ಸೂಕ್ಷ್ಮ ಅಸ್ತಿತ್ವದ ಜ್ಞಾನ ವಲಯದಲ್ಲಿ ಪ್ರವೇಶಿಸಿರುವುದೆಂದು ತಿಳಿಯಬೇಕು. ಸರಿ, ಹೇಳ್ರಿ ಸಿಸ್ಟರ್. ಅದು ಈ ಮೂರು ಮೊದಲುಗಳನ್ನು ತಿಳುವಳಿಕೆಗಾಗಿ ಪ್ರಾರಂಭ ಹಾಗೂ ಕೊನೆ ಎಂದು ಇಟ್ಟುಕೊಳ್ಳಬಹುದು. ಅದು ಇನ್ನೊಂದ್ಸಲ ಹೇಳ್ರಿ brother ಅದು. ಈ ಆರಂಭದ ಮೂರು ಬಿಂದು ಅಂತ ಮೊದಲು ಹೇಳಿ. ಆರಂಭದ ಉತ್ತರ ಕೇಳಿಸ್ಕೊಡ್ರಿ. ಹಾ ಆರಂಭದ ಬಿಂದು ಯಾವುದು ಅಂತ ಅವರೇ ಬರೆದು ಬಿಟ್ಟಿದ್ದಾರೆ. ಅದರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ. ಕಡೆಯದು ಯಾವುದು ಅಂತ ಕೂಡ ಇಲ್ಲಿ ಬರೆದಿದ್ದಾರೆ. ಯಾವುದು? ಕಡೆಯದಲ್ಲಿ ಅರಿವಿರಲ ಪೂರ್ಣ ಏಕತ್ವ ಇರುತ್ತೆ, ಅದು ಕಡೆಯ ಸ್ಥಿತಿ. ಮೊದಲನೇ ಸ್ಥಿತಿ ಪ್ರಾರ್ಥನಾಮಯ ಸ್ಥಿತಿ, ಕಡೆಯ ಸ್ಥಿತಿ ಏಕತ್ವದ ಸ್ಥಿತಿ, ಅರಿವಿಲ್ದಿರತಕ್ಕಂಥ ಏಕತ್ವದ ಸ್ಥಿತಿ. ಅರಿವಿಲ್ಲದೆ ಇರತಕ್ಕಂಥ ಏಕತ್ವದ ಸ್ಥಿತಿನ ಅದನ್ನ ಅರ್ಧ ಅಂತ ಬರೆದಿದ್ದಾರೆ. ಅದರ ಮಧ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಘಟ್ಟಗಳನ್ನ ಅವರು ಎರಡನೇ ಭಾಗ ಅಂತ ಬರೆದಿದ್ದಾರೆ, ಮಧ್ಯದ ಭಾಗ ಅಂತ ಬರೆದಿದ್ದಾರೆ. ಸೊ ಪ್ರಾರ್ಥನಾಮಯ ಸ್ಥಿತಿ, ಅಲ್ಲಿಂದ ಕಡೆಯಲ್ಲಿ ನಾವು ಎಲ್ಲಿ ಹೋಗ್ತೀವಿ? ಏಕತ್ವದಲ್ಲಿ ನಾವು ನೆಲೆಯಾಗ್ತೀವಿ. ಆ ಏಕತ್ವ ಯಾವ ರೀತಿ ಇದೆ? ಅದರಲ್ಲಿ ಅರಿವೇ ಇರಲ್ಲ. ಅರಿವು ಇದ್ಕೊಂಡು ಏಕತ್ವ ಆಯ್ತು ಅಂತಂದ್ರೆ ಅದನ್ನು 3 ಅಂತ ಹೇಳ್ಬೋದು. ಅರಿವು ಇಲ್ಲದೆ ಇರತಕ್ಕಂಥ ಏಕತ್ವ ಆದ್ರಿಂದ ಅದನ್ನ ಅರ್ಧ ಅಂತ ಬರೆದಿದ್ದಾರೆ. ಸೊ ಮೊದಲು 1, ಕಡೆಗೆ ಅರ್ಧ ಆಯ್ತು. ಮಧ್ಯದಲ್ಲಿ ಎಷ್ಟೊಂದು ಸ್ಥಿತಿಗಳು ಬಂದು ಹೋಗುತ್ತೆ. ಆ ಮಧ್ಯದಲ್ಲಿ ಬಂದು ಹೋಗ್ತಕ್ಕಂಥ ಎಲ್ಲ ಸ್ಥಿತಿಗಳನ್ನ ಅವರು ಮಧ್ಯದ ಭಾಗ ಅಥವಾ ಅದೊಂದು ಭಾಗ ಅಂತ ಬರೆದಿದ್ದಾರೆ. ಇದು 3 ಸೇರಿ 2.5 ಆಯ್ತು. ಅರ್ಥ ಆಯ್ತಾ? ಅರ್ಥ ಆಯ್ತಂದ್ರಿ ಶಾಂತ ಅವರೇ? ಆಯ್ತು ಬ್ರದರ್. ಓಕೆ ಬ್ರದರ್, ಥ್ಯಾಂಕ್ ಯು ಬ್ರದರ್. ಮತ್ತೊಂದ್ಸತಿ ಕೇಳಿಸ್ಕೊಳ್ರಿ. ಮೊದಲನೇದು ಪ್ರಾರ್ಥನೆಯ ಸ್ಥಿತಿ, ಅದು 1. ಕಡೆಯದು ಏಕತ್ವದ ಸ್ಥಿತಿ, ಅರಿವು ಇಲ್ಲದೆ ಇರತಕ್ಕಂಥ ಏಕತ್ವ, ಹಾಗಾಗಿ ಅದು ಅರ್ಧ. ಮಧ್ಯದಲ್ಲಿ ಹಲವಾರು ಸ್ಥಿತಿಗಳು ಬಂದು ಹೋಗುತ್ತೆ, ಅವೆಲ್ಲವನ್ನು ಕೂಡ 1 ಅಂತ ಬರೆದಿದ್ದಾರೆ. ಸೊ ಮೊದಲನೇದೊಂದು, ಮಧ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಸ್ಥಿತಿಗಳು ಸೇರಿ ಆಗಿದ್ದು 1, ಕಡೆಯದಲ್ಲಿ ಉಳಿತಕ್ಕಂಥ ಅರಿವಿಲ್ಲದೆ ಇರತಕ್ಕಂಥ ಏಕತ್ವ ಅರ್ಧ. 3 ಸೇರಿದ್ರೆ 2.5 ಆಯ್ತು. ಸರಿನಾ? ಸರಿ, ಇನ್ಯಾರಿಗೇನೇನೋ ಪ್ರಶ್ನೆ ಇದೆಯಾ ಮುಂದಕ್ಕೆ ಹೋಗ್ಲಿಕ್ಕೆ ಮುಂಚೆ? ಅರ್ಧನಾ ಬ್ರದರ್ ಲಾಸ್ಟ್ ಸ್ಥಿತಿ? ಹೌದು, ಅರ್ಧ. ಯಾಕಂದ್ರೆ ಅರಿವಿರಲ್ವಲ್ಲ, ಅರಿವಿಲ್ಲದೆ ಇರತಕ್ಕಂಥ ಏಕತ್ವ, ಹಾಗಾಗಿ ಅದು ಅರ್ಧ. ನೀವು ಅರ್ಧದ್ದು ಇದೆಯಲ್ಲ ವಿಶೇಷ, ಅರ್ಧಕ್ಕೆ ತುಂಬಾ ಮಹತ್ವ ಉಂಟು. ನಾವು ಗಾಯತ್ರಿ ಮಂತ್ರ ಹೇಳ್ಬೇಕಾದ್ರೂ ಕೂಡ ಅದರಲ್ಲಿ 3.5 ಅಂತ ಹೇಳ್ತೀವಿ ನಾವು. ಒಂದು ಮಹಾವಾಕ್ಯ ಹೇಳ್ಬೇಕಾದ್ರೂ ಕೂಡ ನಾವು ಅದನ್ನು 3.5 ಅಂತ ಹೇಳ್ತೀವಿ. ಆ ಹೊರೆ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಆ ಹೊರೆ ಆದ್ಮೇಲೆ ಪಾಸ್ ಬರುತ್ತೆ. ಈಗ ಓಂ ಅಕ್ಷರ ಇದೆಯಲ್ಲ, ಓಂ ಅಕ್ಷರದಲ್ಲಿ 3 ಅಕ್ಷರ ಇದೆ, ಆ, ಉ, ಮ. ಆದ್ರೆ ಯಾರು ಓಂನ ಉಚ್ಚಾರಣೆ ಮಾಡಿ ಸಾಧನೆ ಮಾಡ್ಲಿಕ್ಕೆ ಹೋಗ್ತಾರಲ್ವಾ, ಅದು 3 ಅಕ್ಷರ ಅಂತ ತಗೊಂಡ್ರೆ ಅವರು ಎಲ್ಲೂ ಹೋಗಲ್ಲ, ಅವ್ರು ಇಲ್ಲೇ ಸಿಕ್ಕಾಕೊಂಡಿರ್ತಾರೆ. ಅವ್ರು ಮಾಯದಿಂದ ಹೊರಗಡೆ ಬರ್ಲಿಕ್ಕೆ ಆಗದೇ ಇಲ್ಲ. ಆ 3.5 ಅಂತ ತಗೊಂಡಾಗ ಏನಾಗುತ್ತೆ, ಪ್ರತಿಯೊಂದು ಓಂ ಅಕ್ಷರ ಉಚ್ಚಾರಣೆ ಮಾಡಿದ್ಮೇಲೆ ಮಧ್ಯದಲ್ಲಿ ನಾವು ಗ್ಯಾಪ್ ಕೊಡಬೇಕು. ಸೈಲೆಂಟ್ ಗ್ಯಾಪ್ ಇರುತ್ತೆ. ಅದನ್ನ ನಾವು, ಆ ಸೈಲೆಂಟ್ ಗ್ಯಾಪ್ನ ನಾವು ಅರ್ಧ ಅಂತ ಕರಿತೀವಿ. ಸೊ ಹಾಗಾಗಿ ಓಂಗೆ ಎಷ್ಟು ಮಾತ್ರೆಗಳು ಅಂತ ಕೇಳಿದಾಗೆ 3.5 ಮಾತ್ರೆ ಅಂತ ಕರಿತೀವಿ ಅದನ್ನು. ಓಂಗೆ ಎಷ್ಟು ಮಾತ್ರೆಗಳು ಅಂತ ಕರೆದಾಗ, ಮೆಷರ್, ಮಾತ್ರೆ ಅಂದ್ರೆ ಒಂದು ಮೆಷರ್, ಒಂದು ಅಳತೆ. ಓಂಗೆ ಎಷ್ಟು ಮಾತ್ರೆಗಳು ಅಥವಾ ಎಷ್ಟು ಅಳತೆ ಅಂತ ಹೇಳಿದ್ರೆ, ಓಂನಲ್ಲಿ 3.5 ಮಾತ್ರೆ ಇದೆ ಅಂತ ಹೇಳ್ತೀವಿ. ಯಾಕೆ 3.5? ಆ 1 ಮಾತ್ರೆ, ಉ 1 ಮಾತ್ರೆ, ಮಾ 1 ಮಾತ್ರೆ, 3 ಮಾತ್ರೆ ಆಯ್ತು. ಅದಾದ್ಮೇಲೆ ನಾವೇನು ವಿರಾಮ ಕೊಡ್ತೀವಲ್ಲ 2 ಓಂ ಉಚ್ಚಾರಣೆಗಳ ನಡುವೆ, ಅದು ಅರ್ಧ ಮಾತ್ರೆ. ಆ ಅರ್ಧ ಮಾತ್ರೆನಲ್ಲೇ ಕಾಲಕ್ರಮೇಣದಿಂದ ನಾವು ಆ, ಉ, ಮಾ ಇಂದ ಬಿಡಿಸ್ಕೊಂಡು ಕಾಲಕ್ರಮೇಣದಲ್ಲಿ ಅರ್ಧ ಮಾತ್ರೆನಲ್ಲೇ ನೆಲೆಗೊಳ್ಳಲಿಕ್ಕೆ ಶುರು ಆಗ್ತೀವಿ. ಅದು ನಿಜವಾದಂತ ಓಂಕಾರದ ಧ್ಯಾನದ ಸಾಧನೆ.
ಓಂಕಾರದ ಧ್ಯಾನ ಸಾಧನೆಯಲ್ಲಿ ಏನಾಗುತ್ತೆ ಅಂತಂದ್ರೆ ಆ ನಡುವೆ ಕೊಡ್ತಕ್ಕಂಥ ವಿರಾಮದ ಸ್ಥಿತಿ ಇದೆಯಲ್ಲ, ಅದ್ರಲ್ಲಿ ಏನಿದೆ? ನಿಶ್ಶಬ್ದತೆ ಇದೆ, ಮೂಲ ವಸ್ತು ಇದೆ. ಮೂಲ ವಸ್ತುವಿನ ಸ್ಥಿತಿ ಆ ಅರ್ಧ ಮಾತ್ರೆನಲ್ಲಿ ಇದೆ. ಮೊದಲು ಅದು ನಮ್ಮ ಗ್ರಹಣಕ್ಕೆ ಬರೋಲ್ಲ, ಗ್ರಹಿಸಲ್ಲ ನಾವು ಅದನ್ನು. ಇದರಲ್ಲಿ ಅರ್ಧ ಮಾತ್ರೆ ಬೇರೆ ಇದೆ ಅಂತ ನಮ್ಗೆ ಗೊತ್ತೇ ಆಗಲ್ಲ. ಸಾಮಾನ್ಯವಾಗಿ ಯಾರು ಓಂಕಾರ ಜಪನ ತಾವೇ ತಿಳ್ಕೊಂಡು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಯೂಟ್ಯೂಬ್ ಅಲ್ಲಿ ನೋಡಿದ್ರು, ಯಾರು ಹೇಳಿದ್ರು ಓಂಕಾರ ಜಪ ಮಾಡ್ಲಿ ನಿಮ್ಗೆ ಒಳ್ಳೇದಾಗತ್ತೆ ಅಂತ, ಅವ್ರು ಇದೆಲ್ಲ ಒಂದು ಸೂಕ್ಷ್ಮವಾದಂತ ವಿಚಾರಗಳ ಬಗ್ಗೆ ಗಮನ ಕೊಡ್ಲಿಕ್ಕೆ ಆಗದೇ ಇಲ್ಲ. ಅವ್ರೇನ್ ಮಾಡ್ತಾರೆ, ಕೂತ್ಕೊಂಡು ಓಂ 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 ಅಂತ ಹೇಳ್ತಾ ಇರ್ತಾರೆ. ಅವ್ರ ಗಮನ ಎಲ್ಲಿರುತ್ತೆ ಅಂತಂದ್ರೆ ಓಂ ಹೇಳ್ತಿದ್ದಾರೆ ಅದ್ರ ಕಡೆ ಇದೆ. ಆದ್ರೆ ನೀವು ಸೂಕ್ಷ್ಮವಾಗಿ ಗಮನಿಸಿದಾಗ 2 ಓಂಕಾರಗಳ ನಡುವೆ ಯಾವಾಗಲೂ ಒಂದು ವಿರಾಮ ಇರುತ್ತೆ. ಆ ವಿರಾಮದ ಕಡೆಗೆ ಅವ್ರ ಗಮನ ಹೋಗೋದೇ ಇಲ್ಲ. ಯಾವಾಗ ಆ ವಿರಾಮದ ಕಡೆಗೆ ಗಮನ ಹೋಗಿ ಅದರಲ್ಲಿ ನೆಲೆನಿಲ್ಲಕ್ಕೆ ಸಾಧ್ಯವಾಗುತ್ತೋ ಒಂದು ವ್ಯಕ್ತಿಗೆ, ಆ ಒಂದು ವಿರಾಮದಲ್ಲಿ ಮೂಲ ವಸ್ತು ಇದೆ, ಆ ಮೂಲ ವಸ್ತುವಿನ ಅನುಭವ ಇದೆ. ಆ ಮೂಲ ವಸ್ತುವಿನ ಅನುಭವ ವಿರಾಮದಲ್ಲಿ ನಾವು ನೆಲೆಗೊಳ್ಳಿಕ್ಕೆ ಶುರು ಆದಾಗ ಮಾತ್ರ ನಮ್ಗೆ ಅನುಭವಕ್ಕೆ ಬರ್ಲಿಕ್ಕೆ ಶುರು ಆಗುತ್ತೆ. ಯಾರು ಈ ವಿರಾಮದೆಡೆಗೆ ಗಮನವನ್ನು ಇಟ್ಟು ಓಂಕಾರದ ಜಪ ಮಾಡ್ತಾರೆ, ಅವರು ಪರಿವರ್ತನೆ ಹೊಂದಲಿಕ್ಕೆ ಆರಂಭಿಸ್ತಾರೆ. ಯಾರು ವಿರಾಮದ ಕಡೆಗೆ ಗಮನ ಕೊಡದಿರ ಸುಮ್ಮನೆ ಓಂ ಓಂ ಅಂತ ಓಂಕಾರದ ಉಚ್ಚಾರಣೆ ಮಾಡ್ತಾ ಕೂತಿರ್ತಾರೋ, ಅವ್ರು ಎಷ್ಟೇ ವರ್ಷ ಧ್ಯಾನ ಮಾಡಿದ್ರು ಕೂಡ, ಓಂಕಾರದ ಧ್ಯಾನ ಮಾಡಿದ್ರು ಕೂಡ ಅವರು ಪರಿವರ್ತನೆ ಹೊಂದಲ್ಲ. ಆ ವಿರಾಮದಲ್ಲಿ ಮೂಲ ಸ್ಥಿತಿ ಇದೆ. ಯಾವಾಗ ನಾವು ಆ ಮೂಲ ಸ್ಥಿತಿಯಲ್ಲಿ ನೆಲೆಗೊಳ್ತೀವೋ, ಆ ಮೂಲ ಸ್ಥಿತಿ ನಮ್ಮನ್ನು ಮಾರ್ಪಾಡು ಮಾಡ್ಲಿಕ್ಕೆ ಶುರು ಆಗುತ್ತೆ. ಆ ಮೂಲ ಸ್ಥಿತಿ ನಮ್ಮ ಮೇಲೆ ಪ್ರಭಾವ ಬೀರ್ಲಿಕ್ಕೆ ಶುರು ಮಾಡಿ ನಮ್ಮನ್ನು ಮಾರ್ಪಾಡು ಮಾಡ್ಲಿಕ್ಕೆ ಶುರು ಆಗುತ್ತೆ. ಇದು ಓಂಕಾರದ ಜಪದ ಮೂಲ ತತ್ವ. ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ. ಹಾಗಾಗಿ ಓಂಕಾರದಲ್ಲಿ ಎಷ್ಟು ಅಕ್ಷರಗಳಿದೆ ಅಥವಾ ಎಷ್ಟು ಮಾತ್ರೆಗಳಿವೆ ಅಂತಂದ್ರೆ 3.5 ಅಂತ ಕರಿತೀವಿ. ಥ್ಯಾಂಕ್ ಯು ವೆರಿ ಮಚ್ ಬ್ರದರ್. ಬ್ರದರ್, ಹೇಳ್ರಿ. ಇಲ್ಲೊಂದು ಡ್ಯಾಶ್ ಕೊಟ್ಟಿದ್ರು, ಪರಮಾತ್ಮನವರೆಗೆ ನಮ್ಮನ್ನು ಮುಟ್ಟಿಸುವ ಏಣಿ ಇದೆ ಅಂತ ಬರೆದ್ರೆ, ಪ್ರೇಮ ಭಕ್ತಿ ಪ್ರಾರ್ಥನೆ. ಪ್ರಾರ್ಥನೆ ಮುಂಚೆ ಓದಿದ್ವಲ್ಲ ಅದನ್ನ, ಪ್ರಾರ್ಥನೆ. ಭಗವಂತನವರೆಗೂ ನಮ್ಮನ್ನು ತಲುಪಿಸುವಂತ ಏಣಿ ಇದೆ ಅಂತ ನಾವು ಮುಂಚೆನೆ ಓದಿದ್ವಿ. 2ನೇ ಪೇಜ್ 232 ಇದೆ ನೋಡಿ. ಪರಮಾತ್ಮನವರೆಗೆ ನಮ್ಮನ್ನು ಮುಟ್ಟಿಸುವ ಏಣಿ ಇದೆ. ಯಾವುದು? ಪ್ರಾರ್ಥನೆ. ಪ್ರಾರ್ಥನೆ ಯಾವ ರೀತಿ ಇರಬೇಕು? ಭಕ್ತಿ ಪ್ರೇಮಗಳಿಂದ ಕೂಡಿರಬೇಕು. ಭಕ್ತಿ ಪ್ರೇಮಗಳಿಂದ ಕೂಡಿದ ಪ್ರಾರ್ಥನೆ ಭಗವಂತನವರೆಗೂ ನಮಗೆ ಮುಟ್ಟಿಸುವಂತ ಏಣಿ. ಸೊ ನೀವು ಭಕ್ತಿ ಅಂತ ಬರೆದ್ರೆ ತಪ್ಪಾಗತ್ತೆ, ಪ್ರೇಮ ಅಂತ ಬರೆದ್ರು ತಪ್ಪಾಗತ್ತೆ. ಭಕ್ತಿ ಪ್ರೇಮಗಳಿಂದ ಕೂಡಿದ ಪ್ರಾರ್ಥನೆ ಅಂತ ಬರೆದ್ರೆ ಅದು ಸರಿಯಾಗಿ. ಅಕಸ್ಮಾತ್ ಭಕ್ತಿ ಪ್ರೇಮಗಳಿಂದ ಕೂಡಿದ ಪ್ರಾರ್ಥನೆಯಿಂದ ಬರೀಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಪ್ರಾರ್ಥನೆಯಿಂದ ನಾನು ಬರೆದ್ರೆ ನಿಮ್ಗೆ ಮಾರ್ಕ್ಸ್ ಕೊಡ್ತಾರೆ. ಸರಿನಾ? ಸರಿ, ನಡೀರಿ ಮುಂದಕ್ಕೆ ಹೋಗೋಣ ಅಂತಾದ್ರೆ. ಮೂಲದಿಂದ ಧಾರೆಯು ನಾನಾ ರೂಪಗಳು ಪ್ರಕಟವಾದವು. ಇವುಗಳ ಅವತರಣವು ಉದ್ದೇಶರಹಿತವಾಗಿರಲಿಲ್ಲ. ಇದೊಂದು ಜ್ಞಾಪಕ ಇಟ್ಕೊಳ್ರಿ. ಇದು ನಿಮಗೆ ವಿಸ್ಪರಿಸಲು ಯಾವಾಗಲೂ ಬರುತ್ತೆ. ಪ್ರತಿಯೊಂದಕ್ಕೂ ತನ್ನದೇ ಆದಂತ ಕಾರಣ ಇದೆ ಅಂತ. ಹಾಗಾಗಿ ಮೂಲದಿಂದ ಧಾರೆ ಹರಿತಾ ಇದೆಯಲ್ಲ, ಆ ಧಾರೆ ಬೇರೆ ಬೇರೆ ರೂಪಗಳು ಪ್ರಕಟವಾದವು. ಅವೆಲ್ಲವಕ್ಕೂ ಕಾರಣ ಇಲ್ಲ ಅಂತ ಇಲ್ಲ, ಎಲ್ಲದಕ್ಕೂ ಒಂದು ಕಾರಣ ಇದೆ. ಜಗತ್ತಿನ ಸೃಷ್ಟಿಗೂ ಒಂದು ಕಾರಣ ಇದೆ. ವಾಸ್ತವವಾಗಿ ಇವು ಶಕ್ತಿಗಳಾಗಿದ್ದು ವಿವಿಧ ರೂಪಗಳಲ್ಲಿ ಕಾರ್ಯೋನ್ಮುಖವಾಗಿ ಅಭಿಷ್ಟ ಪರಿಣಾಮಗಳನ್ನು ಉಂಟು ಮಾಡಿದವು. ಹೀಗೆ ಮೂಲದಿಂದ ಧಾರೆಗಳ ರೂಪದಲ್ಲಿ ಪ್ರಕಟವಾದ ಶಕ್ತಿಗಳು ತಮ್ಮ ತಮ್ಮ ಕಾರ್ಯಗಳನ್ನು ಆರಂಭಿಸಿದವು. ಒಂದು ಮಗುವಿನ ಉದಾಹರಣೆಯನ್ನು ತೆಗೆದುಕೊಳ್ಳಿ. ಜನಿಸಿದಾಗ ಅದಕ್ಕೆ ಸುಳಿದಾಡಲು ಬರುತ್ತಿರಲಿಲ್ಲ. ಆದರೆ ಕಾಲ ಕಳೆದಂತೆ ಅದು ಎದ್ದು ಕೂಡತೊಡಗಿತು, ನಿಲ್ಲಲು ಕಲಿತಿತು, ಓಡಾಡತೊಡಗಿತು, ಮಾತನಾಡಲು ಮೊದಲು ಮಾಡಿತು. ಅರ್ಥಾತ್ ಈ ಎಲ್ಲ ಶಕ್ತಿಗಳು ಅದರಲ್ಲಿ ಇದ್ದವು. ಕ್ರಮೇಣ ಬೆಳೆಯುತ್ತಾ ಬಂದವು. ಕೊನೆಗೆ ಯೌವನವು ಪ್ರಾಪ್ತವಾಗಿ ಮನುಷ್ಯನ ಪೂರ್ಣ ಬೆಳವಣಿಗೆ ಬಂದೇ ಬಿಟ್ಟಿತು. ಮಗುವಿನ ರಚನೆಗೆ ಕಾರಣವಾದ ಎಲ್ಲ ಘಟಕಗಳು ಬೇರೆ ಬೇರೆ ರೂಪ ತಾಳಿ ವಿಕಾಸ ಹೊಂದಿದ್ದರು. ಇವೆಲ್ಲದರ ಮೂಲ ಮಾತ್ರ ಅದರ ಪಾಲಿಗೆ ಬಂದ ಒಂದು ಸಣ್ಣ ಬಿಂದುವೆ. ಅದರೊಂದಿಗೆ ಆವರಣಗಳೆಂದು ಕರೆಯಲಾದ ಅನೇಕ ವಸ್ತುಗಳು ಕಳೆಯುತ್ತಾ ಹೋದವು. ತಾಯಿಯ ಸಂಸ್ಕಾರಗಳು ಮತ್ತು ಅದರ ಪರಿಣಾಮ, ತಂದೆಯ ವಿಚಾರಗಳ ಪ್ರಭಾವ, ಶಿಕ್ಷಣ ಪದ್ಧತಿ ಮತ್ತು ಸಮಾಜದಲ್ಲಿನ ಇತರ ವ್ಯಕ್ತಿಗಳ ಪ್ರಭಾವ, ಇವೆಲ್ಲ ತಮ್ಮ ತಮ್ಮ ಕೆಲಸಗಳನ್ನು ಪ್ರಾರಂಭಿಸಿ ಉಪಸಂಸ್ಕಾರಗಳನ್ನು ಮೂಡಿಸಿದವು. ಮತ್ತೆ ಈ ಸಂಸ್ಕಾರಗಳು ತಮ್ಮ ಕ್ರಿಯೆಗಳನ್ನು ಆರಂಭಿಸಿದವು. ಇದನ್ನು ಎಷ್ಟೊಂದು ಹೇಳುವುದು? ಹೀಗೆ ಕ್ರಿಯೆಗಳು ನಡೆಯುತ್ತಲೇ ಹೋದವು. ಕೊನೆಗೆ
ಅವನಿಗೆ ತಾನು ಇಷ್ಟೆಲ್ಲ ಕ್ರಿಯೆಗಳ ಪರಿಣಾಮದಿಂದ ಬಂದಿರುವೆಂಬ ಅರಿವು ಕೂಡ ಸ್ವಲ್ಪ ಉಳಿಯಲಿಲ್ಲ. ಈ ಪ್ರಭಾವಗಳೆಲ್ಲ ಸ್ಥೂಲತೆಯ ರೂಪ ಹೊಂದಿದವು. ಈಗ ಈ ಸ್ಥೂಲತೆಯಿಂದ ದೂರವಾಗಬೇಕೆಂದರೂ ಸಾಧ್ಯವಾಗಲಿರುವುದು. ಬರಬರುತ್ತಾ ಸ್ಥಿತಿ ಬದಲಾಯಿತು. ಆತನು ಜಗತ್ತನ್ನು ನೋಡತೊಡಗಿದ. ಜನಜೀವನ ರೀತಿ ನೀತಿಗಳ ಪರಿಣಾಮವಾಯಿತು. ಪರಿಸರವು ಪ್ರಭಾವ ಬೀರಿತು. ಚಿಂತೆಗೊಳಗಾದನು. ಈ ರೀತಿ ಅವನ ಸ್ವರೂಪ ಇನ್ನೂ ಬದಲಾಯಿತು. ಆತನ ಅಸ್ತಿತ್ವವೆಲ್ಲ ಬಣ್ಣಗೊಂಡ ಸದೃಶ ಕಣಗಳನ್ನು ಸೆಳೆಯತೊಡಗಿತು. ಆತನ ಮೂಲ ರೂಪವು ಏನಿದ್ದಿತು, ಈಗ ಏನಾಗಿದ್ದಾನೆ ಎಂಬುದನ್ನು ಸ್ವಲ್ಪ ಯೋಚಿಸಿ. ಈ ಚಿಕ್ಕ ಬಿಂದು ಈಗ ಕಣ್ಣಿಗೆ ಸಹ ಕಾಣದಂತಾಗಿದೆ. ಇಷ್ಟೇ ಅಲ್ಲ, ಆತನು ತನ್ನ ಸ್ವಂತದ ವಿಚಾರಗಳಿಂದ ಈ ಎಲ್ಲಾ ಘಟಕಗಳಿಗೆ ಬಲ ಕೊಡುತ್ತಾ ನಡೆದನು. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಈ ಎಲ್ಲಾ ವಿಚಾರಗಳಿಗೆ ಯಾರು ಬಲ ಕೊಡ್ತಿರೋದು? ನಾವೇ ಬಲ ಕೊಡ್ತಾ ಇರೋದು. ಆ ಬಲ ಕೊಡೋದ್ರಿಂದ ಈ ಘಟಕಗಳೆಲ್ಲ ಸ್ಥೂಲವಾಗ್ತಾ ಹೋದವು. ಇದರ ಪರಿಣಾಮವಾಗಿ ಕಾರ್ಯಗಳು ತ್ವರಿತಗತಿಯಿಂದ ನಡೆದವು. ನಿಸರ್ಗದ ಬಲವೂ ದೊರೆ ಹತ್ತಿತು. ಹಿಂದೆ ಹೇಳಿದ ಹಾಗೆ ಬೆಟ್ಟದ ತುದಿಯಿಂದ ಬಿದ್ದ ನೀರಿನ ಕೆಲವು ಬಿಂದುಗಳಿಗೆ ಬೇರೆ ಕಡೆಯ ನೀರು, ಕರಗಿದ ಹಿಮವೂ ಕೂಡಿಕೊಂಡು ಅದಕ್ಕೆ ಚಿಕ್ಕ ಪ್ರವಾಹದ ರೂಪ ಕೊಟ್ಟು ನದಿಯನ್ನಾಗಿ ಮಾಡಿ ಕೊನೆಗೆ ಸಮುದ್ರವನ್ನು ವೆನಿಸುವಂತೆ ಮಗು ಬೆಳೆದು ಮನುಷ್ಯನಾದನು. ನದಿಯಲ್ಲಿ ಕಂಡುಬರುವ ತರಂಗಗಳ ಮೂಲ ರೂಪವು ದಾರಿಯಲ್ಲಿ ಅದಕ್ಕೆ ಬೆರೆತ ಕರ್ಮಫಳದ ಪ್ರಭಾವವೇ ಹೊರತು ಮತ್ತೇನೂ ಅಲ್ಲ. ಮುಂಚೆ ನೀವು ನೋಡಿದ್ರೆ ಆ ತರಂಗ ಇರಲಿಲ್ಲ. ಮುಂಚೆ ನದಿ ಸಣ್ಣ ಝರಿಯಾಗಿ ಹರಿತಾ ಇರುತ್ತೆ. ಅದರಲ್ಲಿ ಯಾವುದೇ ಹೆಚ್ಚಿನ ತರಂಗಗಳು ಕಾಣಸಿಗೋದಿಲ್ಲ. ಅದೇ ನೀವು ಅದು ದೊಡ್ಡ ನದಿಯಾಗಿ ಮಾರ್ಪಾಡಾದ್ಮೇಲೆ ಏನ್ ನೋಡ್ತೀರಾ? ಹೆಚ್ಚಿನ ತರಂಗಗಳು ಕಾಣಲಿಕ್ಕೆ ಸಿಗುತ್ತೆ. ಇವೇ ತರಂಗಗಳನ್ನೇ ಜನರು ಆನಂದದ ಲಹರಿಗಳೆಂದು ಭಾವಿಸಿದರು. ಈ ಸ್ಥಿತಿಯು ಮನುಷ್ಯನಿಗೆ ಯೌವನದಲ್ಲಿ ಬಹಳ ಗಾಢವಾಗಿರುವುದು. ಆತನು ಬಾಹ್ಯ ಪ್ರವಾಹಗಳಿಂದ ತುಂಬಾ ದೂಷಿತನಾಗಿರುತ್ತಾನೆ. ಅನೇಕ ಕ್ರಿಯೆಗಳ ಪರಿಣಾಮ ರೂಪವಾದ ಆತನ ಅವಸ್ಥೆಯು ಸಮುದ್ರದ ಅವಸ್ಥೆಯಂತೆಯೇ ಎಂದು ಹೇಳಬಹುದು. ಯೌವನಕ್ಕೆ ಬಂದಾಗ ಮನುಷ್ಯನಲ್ಲಿ ಎಷ್ಟೊಂದು ಆಸೆಗಳ ಪ್ರವಾಹನೇ ಹರಿತಾ ಇರುತ್ತೆ. ಆಸೆಗಳ ಅಲೆ ಒಂದರ ಮೇಲೊಂದು ಪ್ರವಾಹದಲ್ಲಿ, ಸಮುದ್ರದಲ್ಲಿ ಹೇಗೆ ಅಲೆಗಳು ಬರ್ತಾ ಇರ್ತಲ್ಲ ಒಂದರ ಮೇಲೊಂದು, ಆ ರೀತಿ ಯೌವನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಆಸೆಗಳ ಅಲೆಗಳು ಒಂದರ ಮೇಲೊಂದು ಏಳ್ತಾನೆ ಇರುತ್ತೆ. ಒಂದು ಮುಖ್ಯ ಪ್ರಶ್ನೆ ಉಳಿತು. ಒಂದು ಪದಾರ್ಥವನ್ನು ಸತತವಾಗಿ ನೋಡುತ್ತಿರಲು ಅದು ನಮ್ಮ ದೃಷ್ಟಿಯಿಂದ ಸರಿದು ಹೋಗುವುದು. ಸ್ವಲ್ಪ ಹೊತ್ತು ಅದರ ಆಕಾರ ಮಾತ್ರ ಉಳಿದು ಕೊನೆಗೆ ಅದು ಮಾಯವಾಗುವುದು. ಹೀಗೇಕೆ? ಕಾರಣವಿಷ್ಟೇ. ಘನ ಪದಾರ್ಥದಲ್ಲಿ ಘನವಾದುದನ್ನೇ ನೋಡುವ ಸಾಮರ್ಥ್ಯವಿದೆ. ಅದರ ಆಚೆಗಿರುವುದನ್ನು ನೋಡಬೇಕಾದರೆ ಅದಕ್ಕಿಂತ ಸೂಕ್ಷ್ಮ ಶಕ್ತಿಯೇ ಬೇಕು. ಮುಂದಕ್ಕೆ ಹೋದಂತೆ ಕೊನೆಗೆ ನೋಡುವ ಶಕ್ತಿಯೇ ಇಲ್ಲದಂತಾಗುವವರೆಗೂ ಇದೇ ತತ್ವ ಅನ್ವಯಿಸುವುದು. ಇಷ್ಟಾದರೂ ಅದರ ಆಚೆಗೆ ನೋಡತಕ್ಕ ವಸ್ತು ಉಳಿಯುವುದು. ಅದು ಚೇತನತೆಯ ರೂಪದಲ್ಲಿ ಕಾಣಿಸಿಕೊಳ್ಳುವುದು. ಮುಂದೆ ಇದೂ ಇಲ್ಲದಂತಾಗಿ ಅಸ್ತಿತ್ವದ ಅರಿವು ಕೂಡ ಅಪ್ಪಣೆ ತೆಗೆದುಕೊಳ್ಳುವುದು. ಆಗ ಏನಾಗುವುದು? ಅದೇ ನಾಸ್ತಿತ್ವ, ಲಯಾವಸ್ಥೆ. ಅದೇ ಮೂಲ ಸ್ಥಿತಿ. ಇದಿಷ್ಟನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಒಂದು ಪದಾರ್ಥವನ್ನು ಇದೆಯಲ್ಲ, ಅಲ್ಲಿಂದ ಹಿಡಿದು ಮೂಲ ಸ್ಥಿತಿ ಇದೆಯಲ್ಲ ಅಲ್ಲಿವರೆಗೂ. ಮೂಲ ಸ್ಥಿತಿ ಯಾವುದು? ಲಯಾವಸ್ಥೆ ಅಥವಾ ನಾಸ್ತಿತ್ವ. ಅಲ್ಲಿವರೆಗೂ ಅಂಡರ್ಲೈನ್ ಮಾಡ್ಕೊಳ್ರಿ. ಇದು ನಿಮ್ಮ ಅಭ್ಯಾಸಕ್ಕೆ ಬೇಕಾಗತ್ತೆ. ಇದರ ಆಧಾರದಲ್ಲಿನೇ ಎಷ್ಟೋ ಯೋಗ ಕ್ಲಾಸ್ಗಳಲ್ಲಿ ನಿಮಗೆ ಒಂದು ದೀಪ ಹಚ್ಬಿಟ್ಟು ಆ ದೀಪದ ಕಡೆಗೆ ನೋಡ್ತಾ ಇರಿ ಅಂತ ಹೇಳ್ತಾರೆ. ಅದರ ಹಿಂದೆ ಇರತಕ್ಕಂಥ ತತ್ವ ಇಲ್ಲಿ ಬಾಬೂಜಿ ಬರೆದಿದ್ದಾರೆ. ತತ್ವ ಏನು? ಅದರ ಕಡೆಗೆ ನೋಡ್ತಿದ್ದಾಗ ಸ್ಥೂಲತೆ ಮಾಯವಾಗಿ ಸೂಕ್ಷ್ಮತೆಯೆಡೆಗೆ ಹೋಗ್ಬೇಕು. ಅದು ಹೆಂಗ್ ಗೊತ್ತಾಗತ್ತೆ? ಅದು ನೋಡ್ತಾ ಇದ್ದಾಗ ಏನಾಗುತ್ತೆ? ದೀಪ ಹೊರಟೋಗುತ್ತೆ, ಬರೀ ದೀಪದ ಆಕಾರ ಮಾತ್ರ ಉಳಿಯುತ್ತೆ. ತದನಂತರ ಏನಾಗುತ್ತೆ? ದೀಪದ ಆಕಾರನೂ ಹೊರಟೋಗುತ್ತೆ. ದೀಪದ ಆಕಾರ ಹಿಂದೆ ಇರತಕ್ಕಂಥದ್ದು ಏನಿದೆ ಅದು ಗೋಚರಕ್ಕೆ ಬರುತ್ತೆ. ಅದು ಯಾವುದದು? ಚೇತನತೆ. ಆದ್ರೆ ಚೇತನತೆ ನಮ್ಮ ಗುರಿ ಅಲ್ಲ. ಅದನ್ನೂ ಸತತವಾಗಿ ನೋಡ್ತಾ ಇತ್ತು ಅಂತಂದ್ರೆ ಆ ಚೇತನತೆಯನ್ನೂ ದಾಟಿ ಹೋಗಿ ಮುಂದಿನ ಲಯಾವಸ್ಥೆಗೆ ಹೋಗ್ತೀವಿ. ಅಲ್ಲಿ ಏನಿದೆ? ಅಲ್ಲಿ ನಾಸ್ತಿತ್ವ ಅಥವಾ ಮೂಲ ಸ್ಥಿತಿ ಇದೆ ಅಂತ ಬರೀತಾ ಇದ್ದಾರೆ ಬಾಬೂಜಿಯವರು. ನಿಜವಾಗಿಯೂ ಇದನ್ನು ಅನುಭವಿಸುವವರೆಗೆ ಇದು ತಿಳಿಯುವುದು ಕಷ್ಟ. ಅಷ್ಟೇ ಅಲ್ಲ, ಆ ಅವಸ್ಥೆಯಲ್ಲಿ ಸಂಪೂರ್ಣ ಮುಳುಗಿ ಹೋಗುವವರೆಗೆ ಇದು ತಿಳಿಯುವುದಿಲ್ಲ. ಆದರೆ ಈ ನಾಸ್ತಿತ್ವವು ಕೊನೆಯದಲ್ಲ, ಅದಕ್ಕಿಂತ ಮುಂದೆ ಹೋಗಬೇಕು. ಇಲ್ಲಿ ಮೂಲ ಸ್ಥಿತಿ ಅಂತ ಬರೆದ್ರು, ನಾಸ್ತಿತ್ವ ಅಥವಾ ಮೂಲ ಸ್ಥಿತಿ ಅಂತ ಬರೆದ್ರು. ಮುಂದಕ್ಕೆ ಏನ್ ಬರೀತಾ ಇದ್ದಾರೆ? ಅದು ಕೊನೆಯಲ್ಲ, ಅದನ್ನು ದಾಟಿ ಹೋಗ್ಬೇಕು ಅಂತ ಬರೀತಾರೆ. ಅದಕ್ಕೆ ಬಾಬೂಜಿಯವರು ಟುವರ್ಡ್ಸ್ ಇನ್ಫಿನಿಟಿ, ಅನಂತದ ಎಡೆಗೆ ಅಂತ ಬರೆದಿರೋದು. ಇದು ಕೊನೆಯ ಘಟ್ಟ ಅಂತ ಅನ್ಕೊಳ್ತೀವಿ, ಅದರಲ್ಲೂ ಅನಂತತೆ ಇದೆ. ಅದರಿಂದ ಮತ್ತೆ ಮುಂದಕ್ಕೆ ಹೋಗ್ಬೇಕಾದ್ರೆ ಇನ್ನೂ ಒಂದು ಪ್ರಶ್ನೆ.
ಧಾರೆಗಳು ಮೂಲದಿಂದ ಅವತರಣ ಮಾಡುತ್ತಾ ಬಂದಂತೆಲ್ಲ ಸ್ಥೂಲವಾಗುತ್ತಾ ಏಕೆ ನಡೆದವು? ಮೂಲದಲ್ಲಿ ಧಾರೆಗಳಿದ್ದಾಗ ಅದು ಸೂಕ್ಷ್ಮವಾಗಿದ್ದವು. ಅದು ಕೆಳಗಡೆ ಬರ್ತಿದ್ದಂಗೆನೆ ಸ್ಥೂಲ ಆಗ್ತಾ ಹೋಗುತ್ತೆ. ಯಾಕೆ ಸ್ಥೂಲ ಆಗುತ್ತದು? ಇದು ತುಂಬಾ ಜಟಿಲವಾದ ಪ್ರಮೇಯ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ ಈಗ ಬಾಬೂಜಿಯವರು. ಒಬ್ಬ ಮನುಷ್ಯನು ಬೆಟ್ಟದ ತುದಿಯಿಂದ ಕೆಳಕ್ಕೆ ಹಾರಿದಾಗ ನಡುವೆ ಅರೆ ಜೀವವೇ ಕಾಗುವುದು. ಅಂದ್ರೆ ಅರ್ಧ ಜೀವ ಹೊರಟೋಗಿರುತ್ತಂತೆ. ಮನುಷ್ಯ ಬೆಟ್ಟದ ತುದಿಯಿಂದ ಕೆಳಗಡೆ ಬೀಳ್ಬೇಕಾದ್ರೆ ಮಧ್ಯದಲ್ಲಿ ಬಂದಾಗ್ಲೇನೆ ಅರ್ಧ ಜೀವ ಹೊರಟೋಗಿರುತ್ತಂತೆ. ಅದು ಯಾಕೆ ಆಗತ್ತೆ ಅಂತ ಬರೀತಾರೆ. ಈಗ ವಿಚಾರ ಬರುತ್ತಲೇ ಅದರ ಕಾವು ಕೆಳಗಡೆ ಇಳಿಯತೊಡಗಿ ಜಿಗಿತದ ಧಕ್ಕೆಯಿಂದ ಶರೀರದ ಹೊರಗೆ ಹೊರಡಲು ಆರಂಭಿಸಿತು. ಇದೇ ಅವಸ್ಥೆ ಕೆಳಗಿಳಿದ ಧಾರೆಗಳದ್ದು. ಸ್ಥೂಲತೆ ಎಂದರೆ ಘನತ್ವ, ಫಿಸಿಕ್ಯಾಲಿಟಿ. ಅದರಲ್ಲಿ ಜೀವನವಿರುವುದಿಲ್ಲ. ದೈವಿ ಪ್ರವಾಹದಲ್ಲಿ ಜೀವನವಿರುವುದಿಲ್ಲವೆಂಬ ಮಾತನ್ನು ಜನರು ಒಪ್ಪಲಾರರು. ಇದನ್ನು ಅಂಡರ್ಲೈನ್ ಮಾಡಿಕೊಳ್ಳುವುದು. ದೈವಿ ಪ್ರವಾಹದಲ್ಲಿ ಜೀವತ್ವ ಇಲ್ಲ. ಖನಿಜಗಳು, ಸಸ್ಯಗಳು ಮತ್ತು ಪ್ರಾಣಿ ವರ್ಗ ಇವೆಲ್ಲ ದೈವಿ ಸೃಷ್ಟಿಯೇ ಆಗಿದ್ದರೂ ಎಲ್ಲವುಗಳಲ್ಲಿ ಜೀವವಿರುವುದಿಲ್ಲ. ಒಂದು ವೇಳೆ ಇದೆ ಎಂದು ಒಪ್ಪಿಕೊಂಡರೂ ಅದು ಸುಪ್ತಾವಸ್ಥೆಯಲ್ಲಿದೆ. ಇದೇ ಮಾತು ಧಾರೆಗಳಿಗೂ ಅನ್ವಯಿಸುತ್ತದೆ. ಧಾರೆಗಳಲ್ಲಿ ಜೀವತ್ವ ಎದ್ದು ಕಾಣಲ್ಲ, ಅನುಭವಕ್ಕೆ ಬರಲ್ಲ, ಸುಪ್ತಾವಸ್ಥೆಯಲ್ಲಿ ಇರುತ್ತೆ. ಹಾಗೆ ಖನಿಜಗಳಲ್ಲಿ, ಸಸ್ಯಗಳಲ್ಲಿ ಮತ್ತು ಪ್ರಾಣಿ ವರ್ಗಗಳಲ್ಲಿ ಆ ಜೀವತ್ವವು ಪೂರ್ಣ ವಿಕಾಸ ಹೊಂದಿರಲ್ಲ, ಸುಪ್ತಾವಸ್ಥೆಯಲ್ಲಿರುತ್ತೆ. ಅದೇ ರೀತಿಯಾಗಿ ದೈವಿ ಧಾರೆಗಳಲ್ಲೂ ಕೂಡ ಆ ಜೀವತ್ವವು ಸುಪ್ತ ಅವಸ್ಥೆಯಲ್ಲಿರುತ್ತೆ. ಆದರೆ ಮನುಷ್ಯನು ಅವುಗಳೊಂದಿಗೆ ತನ್ನ ಕರ್ಮಗಳನ್ನು ಜೋಡಿಸುವುದರಿಂದ ಅವುಗಳಲ್ಲಿ ಸಾರೂಪ್ಯತೆ ಹೊಂದುತ್ತಾನೆ. ದೈವಿ ಧಾರೆಗಳಿಗೆ ನಾವು ಅಲೈನ್ ಆಗ್ತಾ ಹೋಯ್ತು ಅಂತಂದ್ರೆ ದೈವಿ ಧಾರೆಯ ರೀತಿಯಲ್ಲೇ ನಾವು ಹೋಗ್ತೀವಿ. ಆದ್ರೆ ದೈವಿ ಧಾರೆಗೆ ಅಲೈನ್ ಆಗೋದಲ್ಲ, ದೈವಿ ಧಾರೆಯನ್ನು ಉಪಯೋಗಿಸ್ಕೊಂಡು ನಾವು ಬೆಳೀತಾ ಹೋಗ್ಬೇಕು. ಇದು ನಾವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ. ಈಗ ಒಂದು ಪ್ರಶ್ನೆ ಇಟ್ಕೊಂಡಿರಿ, ದೈವಿ ಧಾರೆಗಳು ಯಾಕೆ ಸ್ಥೂಲವಾಗುತ್ತೆ ಅಂತ. ಉತ್ತರ ಏನಂತಂದ್ರೆ, ಮೇಲಿಂದ ಕೆಳಗಡೆ ಬೀಳಬೇಕೆನ್ನುವ ವಿಚಾರ ಬರುತ್ತಲೇ ಮನುಷ್ಯನಿಗೆ ಮೇಲಿಂದ ಕೆಳಗಡೆ ಹಾರಬೇಕು ಅಂತ ಈ ವಿಚಾರ ಬಂತು ಮನಸ್ಸಿಗೆ. ಅದರ ಕಾವು ಕೆಳಗಡೆ ಇಳಿಯತೊಡಗಿತು. ಆ ವಿಚಾರದ ಕಾವು ಮನುಷ್ಯನ ಕೆಳಗಡೆ ಇಳಿಯತೊಡಗಿತು. ಜಿಗಿತದ ಧಕ್ಕೆಯಿಂದ ಶರೀರದ ಹೊರಗೆ ಹೊರಡಲಾರಂಭಿಸಿತು. ಈಗ ಇಲ್ಲಿ ವಿಚಾರ ಬಂದಿದೆ, ವಿಚಾರದಿಂದ ಅದು ಕೆಳಗಡೆ ಇಳಿತಾ ಇದೆ. ಕೆಳಗಡೆ ಇಳಿತಿದ್ದಂಗೆನೆ ನಾವು ಅಲ್ಲೇ ನಿಂತಿದ್ರೆ, ಜಿಗಿದೇ ಇದ್ರೆ ಆ ಕಾವು ನಮ್ಮ ಶರೀರದಲ್ಲೇ ಉಳ್ಕೊಳುತ್ತೆ, ಇನ್ನೇನು ಆಗಲ್ಲ. ಅರೆ ಜೀವಕ್ಕೆ ನಾವು ಹೋಗಲ್ಲ. ಮನಸ್ಸಿನಲ್ಲಿ ವಿಚಾರ ಬಂದಿದೆ, ಏನಂತ? ಮೇಲಿಂದ ಕೆಳಗಡೆ ಬೀಳ್ಬೇಕು ಅನ್ನೋ ವಿಚಾರ ಬಂತು. ಅದು ಕಾವು ಬಂತು. ಆ ಕಾವು ಇವಾಗ ಏನಾಗುತ್ತೆ? ಶರೀರದಾದ್ಯಂತ ಹರಡುತ್ತೆ. ಆದ್ರೆ ಈಗ ಆ ಶರೀರದಾದ್ಯಂತ ಹರಡಿದಂತಹ ಕಾವಿಗೆ ನೀವು ಧಕ್ಕೆ ಕೊಡ್ತಾ ಇದ್ದೀರಾ. ಹ್ಯಾಕ್ ಧಕ್ಕೆ ಕೊಡ್ತಾ ಇದ್ದೀರಾ? ಜಿಗಿಬೇಕು ಅಂತ ಮನಸ್ಸಿಗೆ ಬಂತು, ಮೇಲ್ಗಡೆಯಿಂದ ಕೆಳಗಡೆ ಜಿಗಬೇಕು ಅಂತ ಮನಸ್ಸಿಗೆ ಅನಿಸ್ತು. ಅದು ಕಾವನ್ನು ಸೃಷ್ಟಿ ಮಾಡಿತು ಮನಸ್ಸಿನಲ್ಲಿ. ಆ ಕಾವು ಶರೀರದಾದ್ಯಂತ ಹರಡಿತು. ಇಷ್ಟ ಆಯ್ತು. ನಾವು ಜಿಗಲಿಲ್ಲ ಅಂತಂದ್ರೆ ಅದಕ್ಕೆ ಧಕ್ಕೆ ಕೊಡಲ್ಲ, ನಮ್ಮ ಜೀವ ಹಾಗೇ ಇರುತ್ತೆ, ಅದ್ರಲ್ಲಿ ಏನು ವ್ಯತ್ಯಾಸ ಆಗಲ್ಲ. ನಾವು ಜಿಗಿತ ಮಾಡಿದ ಮೇಲೆ ಏನಾಗುತ್ತೆ? ಇವಾಗ ಕಾವು ದೇಹದಾದ್ಯಂತ ಹರಡಿದೆ ಅಲ್ವಾ, ಅದು ಹೊರಗಡೆ ಹೋಗ್ಲಿಕ್ಕೆ ಆರಂಭ ಆಗುತ್ತೆ. ಅಂದ್ರೆ ನಮ್ಮ ದೇಹದಲ್ಲಿನ ಉಷ್ಣತೆ ಸಾಕಷ್ಟು ಮಟ್ಟಿಗೆ ಹೊರಗಡೆ ಹೋಗ್ಲಿಕ್ಕೆ ಆರಂಭ ಆಗುತ್ತೆ. ಯಾವಾಗ ದೇಹದಲ್ಲಿನ ಉಷ್ಣತೆ ಸಾಕಷ್ಟು ಮಟ್ಟಿಗೆ ಹೊರಗಡೆ ಹೋಗ್ಲಿಕ್ಕೆ ಆರಂಭ ಆಗುತ್ತೆ, ಅರೆ ಜೀವನದ ಅವಸ್ಥೆ ಬರುತ್ತೆ, ಅರೆ ಜೀವಾವಸ್ಥೆ ಬರುತ್ತೆ. ನಾವು ನೋಡಿದಿರಾ, ಯಾರಾದ್ರೂ ಇನ್ನೇನು ಸಾಯುವಂತ ಸ್ಥಿತಿನಲ್ಲಿ ಇರ್ತಾರೆ, ಅವ್ರನ್ನ ನಾವು ಮುಟ್ ನೋಡ್ತೀವಿ. ಮೊದಲು ಕಾಲು ಮುಟ್ತೀವಿ, ಆಮೇಲೆ ಕೈ ಮುಟ್ತೀವಿ, ಆಮೇಲೆ ಹೊಟ್ಟೆ ಮುಟ್ತೀವಿ, ಆಮೇಲೆ ಎದೆ ಮುಟ್ತೀವಿ, ಆಮೇಲೆ ಹಣೆ ಮುಟ್ತೀವಿ. ಮೊದಲು ಜೀವತ್ವ ದೇಹದಿಂದ ಬೇರ್ಪಡೆ ಆಗ್ಬೇಕಾದ್ರೆ ಜೀವ ಕೈ ಕಾಲುಗಳು ತಣ್ಣಗಾಗುತ್ತೆ. ಆದ್ರೆ ನೀವು ಹೊಟ್ಟೆ ಭಾಗನೋ ಅಥವಾ ಎದೆ ಭಾಗನೋ ಮುಟ್ಟಿದಾಗ ಇನ್ನೂ ಬಿಸಿ ಆಗಿರುತ್ತೆ, ಹಣೆ ಭಾಗ ಮುಟ್ಟಿದ್ರೆ ಇನ್ನೂ ಬಿಸಿ ಆಗಿರುತ್ತೆ. ಆದ್ರೆ ಕೈ ಕಾಲು ಮಾತ್ರ ತಣ್ಣಗಾಗೋಗಿರುತ್ತೆ. ತದನಂತರ ಮುಂದಕ್ಕೆ ಏನಾಗುತ್ತೆ? ಹೊಟ್ಟೆ ಭಾಗದಲ್ಲಿ ಇರತಕ್ಕಂಥ ಕಾವು ಕೂಡ ಕಡಿಮೆ ಆಗುತ್ತೆ, ಬರೀ ಎದೆ ಭಾಗ ಹಣೆ ಭಾಗ ಬಿಸಿ ಆಗಿರುತ್ತೆ. ಇನ್ನೂ ಮುಂದಕ್ಕೆ ಹೋಯ್ತು ಅಂತಂದ್ರೆ ಎದೆ ಭಾಗನೂ ಇವಾಗ ತಣ್ಣಗಾಯ್ತು, ಬರೀ ಹಣೆ ಭಾಗದಲ್ಲಿ ಮಾತ್ರ ಬಿಸಿ ಇರುತ್ತೆ. ಇದೇನು ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ, ಇದು ಏನು ತೋರಿಸುತ್ತೆ ಅಂತಂದ್ರೆ, ಜೀವ ಕಾಲಕ್ರಮೇಣ ಆ ದೇಹದಿಂದ ಹೊರಗಡೆ ಹೋಗ್ತಾ ಇದೆ ಅಂತ. ಇದೇ ತತ್ವನೇ ಇಲ್ಲಿ ಬಾಬೂಜಿಯವರು ಬರೆದಿರ್ತಕ್ಕಂಥದ್ದು.
ಸೊ ಮನಸ್ಸಿಗೆ ಜಿಗಿಬೇಕು ಅಂತ ಮನಸ್ಸಿಗೆ ವಿಚಾರ ಬಂತು. ಆ ಜಿಗಿಬೇಕು ಅಂತ ವಿಚಾರ ಬಂದಾಗ ಕಾವು ಬಂತು. ಆ ಕಾವು ದೇಹದಾದ್ಯಂತ ಹರಡಿತು. ನಾವು ಜಿಗಿದಾಗ ಅದಕ್ಕೊಂದು ಪುಷ್ ಕೊಟ್ವಿ ಅಥವಾ ಧಕ್ಕೆ ಕೊಟ್ವಿ. ಯಾವಾಗ ಧಕ್ಕೆ ಕೊಟ್ಟವೋ ಆ ಕಾವು ದೇಹದಿಂದ ಹೊರಗಡೆ ಹೋಗ್ಲಿಕ್ಕೆ ಆರಂಭ ಆಯಿತು. ಯಾವಾಗ ಆ ಕಾವು ದೇಹದಿಂದ ಹೊರಗಡೆ ಹೋಗ್ಲಿಕ್ಕೆ ಆರಂಭ ಆಯಿತು, ದೇಹದಲ್ಲಿನ ಉಷ್ಣತೆ ಕಡಿಮೆ ಆಯಿತು. ಉಷ್ಣತೆ ಕಡಿಮೆ ಆಯಿತು ಅಂತಂದ್ರೆ ಜೀವಸತ್ವ ನಮ್ಮ ದೇಹದಲ್ಲಿ ಕಡಿಮೆ ಆದಂಗೆ. ಸೊ ಆ ಜೀವತ್ವ ನಮ್ಮ ದೇಹದಲ್ಲಿ ಕಡಿಮೆ ಆಯಿತು ಅಂತಂದ್ರೆ ಅರೆ ಜೀವದ ಅವಸ್ಥೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಇದು ಇಷ್ಟು ಅರ್ಥ ಐತೆ? ಇದ್ರಲ್ಲಿ ಏನಾದ್ರು ಡೌಟ್ ಇತ್ತು ಅಂತಾನೆ ಕೇಳಿ. ಇನ್ನೊಂದು ಸ್ವಲ್ಪ ಪ್ಯಾರಾಗ್ರಾಫ್ ಇದೆ, ಇದನ್ನು ಮುಗಿಸ್ಬಿಡ್ಬೋದು ಇವತ್ತು. ಬಟ್ ಇದು ಯಾವುದು ನಿಮಗೆ ಪರೀಕ್ಷೆಗೆ ಬರಲ್ಲ, ಸೊ ಚಿಂತೆ ಮಾಡಬೇಡಿ. ಇದು ನಿಮ್ಮ ಅರ್ಥೈಸುವಿಗಷ್ಟೇ ಇಷ್ಟು ವಿವರ ಕೊಟ್ಟಿದ್ದು. ಇದು ಯಾವುದು ಪರೀಕ್ಷೆಗೆ ಬರಲ್ಲ. ಸರಿ, ಇವಾಗ ನಾ ಏನ್ ಇದನ್ನ ವಿವರ ಕೊಟ್ಟಿದ್ದೀನಿ ಅದು ಮತ್ತೊಮ್ಮೆ ಕೇಳಿಸ್ಕೊಂಡು ಯಾವಾಗಲಾದ್ರೂ ಅದ್ರ ಬಗ್ಗೆ ಅವಲೋಕನ ಮಾಡ್ಕೊಳ್ಳಿಕ್ಕೆ, ಮೆಲುಕು ಹಾಕ್ಲಿಕ್ಕೆ ಪ್ರಯತ್ನ ಪಟ್ಟು ನೋಡಿ. ಏನ್ ನಿಮ್ಮ ಮನಸ್ಸಿಗೆ ಹೃದಯಕ್ಕೆ ಹೊಳೆಯುತ್ತೆ ಅದ್ರ ಬಗ್ಗೆ ಚಿಂತೆ ಮಾಡಿ. ಸೊ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ದೈವಿ ಧಾರೆಗಳಲ್ಲಿ ಆ ಜೀವಸತ್ವ ಅನ್ನೋದು ಸುಪ್ತ ರೂಪದಲ್ಲಿ ಇರುತ್ತೆ. ನಮಸ್ತೆ. ಒಂದ್ ನಿಮಿಷ ರೀ, ಇದು ಮುಗಿಸ್ಬಿಡೋಣ, ಆಮೇಲೆ ಬರ್ತೀನಿ ರೀ ನಿಮಗೆ. ಪ್ರಾರ್ಥನೆಯು ಅಗತ್ಯವಾದ ಸತ್ಯವೆಂದು ಸಿದ್ಧವಾದ ಮೇಲೆ ಅದನ್ನು ಯಾವ ಶಬ್ದಗಳಲ್ಲಿ ಮಾಡಬೇಕೆಂಬುದು ತಿಳಿಯುವುದು ಅವಶ್ಯಕ. ಈ ಕೆಳಗಿನ ಚಿಕ್ಕ ಪ್ರಾರ್ಥನೆ ಅಭ್ಯಾಸಿಗೆ ಅತ್ಯವಶ್ಯಕವೆಂದು ನನ್ನ ಭಾವನೆ. ಇನ್ನೂ ಬೇರೆ ಅನೇಕ ರೀತಿಯಿಂದ ಪ್ರಾರ್ಥನೆಯನ್ನು ಮಾಡಬಹುದು, ಆದರೆ ಈ ಸಂಕ್ಷೇಪ ಪ್ರಾರ್ಥನೆ ನನಗೆ ಇಷ್ಟ. ಓ ನಾಥ, ನೀನೇ ಮಾನವ ಜೀವನದ ನಿಜವಾದ ಗುರಿ. ನಾವು ಇನ್ನು ನಮ್ಮ ಉನ್ನತಿಗೆ ತಡೆಯಾಗಿರುವ ಇಚ್ಛೆಗಳ ದಾಸರಾಗಿದ್ದೇವೆ. ನೀನೇ ನಮ್ಮನ್ನು ಆ ಹಂತಕ್ಕೆ ತಲುಪುವ ಏಕಮಾತ್ರ ದೈವ ಹಾಗೂ ಶಕ್ತಿ. ಸೃಷ್ಟಿಗೆ ಮೊದಲು ಎಲ್ಲೆಲ್ಲೂ ಅತ್ಯಂತ ಪ್ರಶಾಂತ ಸ್ಥಿತಿ ಇದ್ದಿತು. ಸೃಷ್ಟಿಯು ಈಗಿನ ರೂಪದಲ್ಲಿ ಪ್ರಕಟವಾದಾಗ ಅದರ ಕೇಂದ್ರದ ಬಿಂದುವು ಎಲ್ಲ ಹೃದಯದಲ್ಲಿಯೂ ಪೂರ್ಣವಾಗಿ ನೆಲೆಗೊಂಡಿತು. ಅನಂತದ ಒಂದು ಭಾಗವಾಗಿದ್ದ ಈ ಬಿಂದುವು ನಮ್ಮ ದೃಷ್ಟಿಯನ್ನು ಮೂಲದ ಕಡೆಗೆ ಹೊರಳಿಸಿತು. ಪ್ರಾರ್ಥನೆಯಲ್ಲಿ ನಾವು ಈ ಮೂಲವನ್ನು ತಲುಪಲು ಯತ್ನಿಸುವು. ನಾವು ನಮ್ಮೊಳಗೆ ಅಂತ ಸ್ಥಿತಿಯನ್ನು ಪಡೆದಾಗಲೇ ಅದು ಸಾಧ್ಯವಾಗುವುದು. ಅದಕ್ಕೆ ಅಭ್ಯಾಸ ಬೇಕು. ಸರಳವೂ ಶಾಂತವೂ ಆದ ಈ ದೈವಿ ಇಚ್ಛೆಗೆ ನಮ್ಮನ್ನು ಸಮರ್ಪಿಸಿಕೊಳ್ಳುವುದರಿಂದ ಆ ಅವಸ್ಥೆಯನ್ನು ಹೊಂದಬಹುದು. ತೋರಿಕೆಗೆ ಇದು ಬಹಳ ಕಠಿಣವೆಂದು ಕಂಡರೂ ಸಾಮಾನ್ಯವಾಗಿ ವಾಸ್ತವವಾಗಿ ಹಾಗಿಲ್ಲ. ಆದರೆ ಯಾರಿಗೆ ಅದರೊಳಗೆ ನುಗ್ಗಲು ಹಂಬಲ ಪಡುವವರಿಗೆ ಮಾತ್ರ ಕಷ್ಟ ಅಂತ ಅನ್ಸುತ್ತೆ. ಯಾರ ಕಷ್ಟ? ಹಂಬಲ ಇಲ್ಲದೆ ಕಷ್ಟ ಅಂತ ಅನ್ಸುತ್ತೆ. ಹಂಬಲ ಇತ್ತು ಅಂತಂದ್ರೆ ನುಗ್ಲಿಕ್ಕೆ ನಾವು ಸನ್ನದ್ಧರಾಗ್ತೀವಿ, ಕಷ್ಟ ಏನು ಅನ್ಸಲ್ಲ. ಮನುಷ್ಯನು ತನ್ನಲ್ಲಿ ಈ ಹಂಬಲವನ್ನು ಹುಟ್ಟಿಸಿಕೊಂಡಾಗ ಆತನು ಪ್ರಾರ್ಥನೆಯ ಸ್ಥಿತಿಯಲ್ಲಿ ಇರುವನು. ಯಾರಾದರೂ ಒಂದು ಕ್ಷಣಕಾಲವೇ ಏಕಾಗಲೊಲಿದು ಈ ಸ್ಥಿತಿಗೆ ಬಂದು ಮುಟ್ಟಿದರೆ ಪ್ರಾರ್ಥನೆಯು ಸ್ವೀಕೃತವಾಗುವುದು. ಇದನ್ನು ಸಾಧಿಸಲು ದೈನಂದಿನ ಅಭ್ಯಾಸದ ಅಗತ್ಯವಿದೆ. ಸರಿ, ಇಲ್ಲಿಗೆ ನಿಲ್ಲಿಸ್ತೀನಿ. ಪ್ರಶ್ನೆ ಕೇಳ್ರಿ ಸಿಸ್ಟರ್. ಪ್ರತಿಭಾ ಅವ್ರು ಕೇಳ್ರಿ. ಬ್ರದರ್ ನಮಸ್ತೆ ಬ್ರದರ್. ನನ್ನದೊಂದು ಕ್ವಶನ್ ಬಂತು. ಏನಂದ್ರೆ, ಈಗ ಈ ತರ ಸಿಚುಯೇಷನ್ ಅಂತ ನೀವು ಎಕ್ಸ್ಪ್ಲೇನ್ ಮಾಡಿದ್ರಿ. ಮೇಲಿನಿಂದ ಕೆಳಗೆ ಬೀಳ್ತಿದ್ದವ್ರಿಗೆ ತಾವು ವಿಚಾರ ಹೊಳೆಯಿತು ಅಂದು ಅವ್ರ ಕೆಳಗೆ ಬೀಳೋಂತ ಆ ಒಂದು ಎಕ್ಸ್ಪ್ಲೇನ್ ಮಾಡಿದ್ರಿ ನೀಟಾಗಿ ಅಲ್ವಾ ಬ್ರದರ್? ನನಗೆ ಅನ್ಸಿದ್ದನ್ನ ನಾನು ಹೇಳ್ತೀನಿ. ನಾನು ನೋಡಿದ್ದೀನಿ ಸುಮಾರು ಸಿಚುಯೇಷನ್ ಬೇರೆ ಬೇರೆಯವ್ರದ್ದು. ತಮ್ಮಲ್ಲಿ ಹೇಳ್ತಾ ಇರೋದೇನಂದ್ರೆ, ಅಂತ ಸಿಚುಯೇಷನ್ ಬಂದಿರೋ ಅಂಥವ್ರನ್ನ ತಡೆದಾಗ ಯಾವ ಅವರು ಆ ಉಷ್ಣತೆನ ಹೇಗೆ ಅದು ಹೊರ ಹಾಕಲ್ಲ. ಆ ಸಿಚುಯೇಷನ್ಗೆ ಬಂದವ್ರನ್ನ ತಡೆದಿರ್ತಾರಲ್ಲ, ಅವ್ರನ್ನ ಹೇಗೆ ಸುಧಾರಿಸೋದು ಅಂತ ತಮ್ಮಲ್ಲಿ ಕೇಳ್ತಾ ಇದ್ದೀನಿ ಸಿಸ್ಟರ್ ಬ್ರದರ್. ಯಾಕೆಂದ್ರೆ ಆ ತರ ಸಿಚುಯೇಷನ್ ಅವ್ರನ್ನ ತುಂಬಾ ಕಷ್ಟ. ಆ ತರದವ್ರನ್ನ ನಾನು ನೋಡಿದ್ದೀನಿ. ಅದಕ್ಕೋಸ್ಕರ ತಮ್ಮಲ್ಲಿ ಪ್ರಾರ್ಥನೆಯಿಂದ ಕೇಳ್ಕೊಳ್ತಿದ್ದೀನಿ. ಯಾಕೆಂದ್ರೆ ಇವರ ಡಾಕ್ಟರ್ ಜೊತೆಗೆ ಈ ಬಾಬುಜಿ ಅವರದ್ದು ಲಿಂಕ್ ಇರೋದ್ರಿಂದ ಈ ತರ ಸಿಚುಯೇಷನ್ ಅವ್ರನ್ನ ತಡೆದು ನಿಲ್ಲಿಸಿದಾಗ ಅವರ ಮನಸ್ಥಿತಿ ಯಾವ ಮಟ್ಟಕ್ಕೆ, ಯಾವ ಉಷ್ಣತೆ ಅದನ್ನ ಹೇಗೆ ತಣ್ಣಗ್ ಮಾಡೋದು, ಅಥವಾ ಅದು ಹೋಗೋಕೆ ಬಿಡದೇನೆ ತಡೆದಂತ ಸಿಚುಯೇಷನ್ ಸಮಾಜದಲ್ಲಿ ಎಷ್ಟೊಂದಾಗಿದೆ. ಅದನ್ನ ಕೇಳ್ಕೊಳ್ತಾ ಇದ್ದೀನಿ ಬ್ರದರ್, ಪ್ಲೀಸ್.
ಅದೇ ತಿಳಿಸಿ ಪ್ರಶ್ನೆನ ತಿರುಗು ಮರುಗು ಮಾಡಿ ಸುಮಾರು ಸತಿ ಕೇಳಿದ್ರಿ. ಹೇಳಿ ಈ brother. ಸ್ಥಿತಿಯಲ್ಲಿ ನಾವು ಅದೇ ಪ್ರಶ್ನೆನ ತಿರುಗು ಮರುಗು ಮಾಡಿ ಸುಮಾರು ಸತಿ ಕೇಳಿದ್ರಿ ಹಾ ಹಾ ಅಲ್ವಾ? ಸರಿ ಪ್ರಶ್ನೆ ಅನ್ಸಿದ್ದನ್ನ ಕೇಳಬೇಕಾದ್ರೆ ನಮ್ಮಲ್ಲಿ ಸ್ಪಷ್ಟತೆ ಇರಬೇಕು. ಒಂದು ಸತಿ ವಾಕ್ಯದಲ್ಲಿ ಪ್ರಶ್ನೆ ಕೇಳಿದ ಮೇಲೆ ಹಾ. ಉತ್ತರಕ್ಕಾಗಿ ಕಾಯ್ಬೇಕು. ಎಸ್ ಬ್ರದರ್. ಸರಿನಾ? ಉತ್ತರ ಹೀಗಿದೆ. ಆ ಪರಿಸ್ಥಿತಿಯಲ್ಲಿ ನಾವು ಯಾವ ಸ್ಥಿತಿಯಲ್ಲಿ ಇರ್ತೀವಿ ಅದರ ಪ್ರಕಾರ ನಾವು ಅದನ್ನ ನಿಭಾಯಿಸಬೇಕಾಗುತ್ತೆ. ನಮ್ಮ ತಿಳುವಳಿಕೆ ಎಷ್ಟಿದೆ, ನಮ್ಮ ಅನುಭವ ಎಷ್ಟಿದೆ, ನಮ್ಮ ಅಭ್ಯಾಸ ಮತ್ತು ಸಾಧನೆ ಎಷ್ಟಿದೆ, ಅದರ ಪ್ರಕಾರ ನಾವು ಅದನ್ನ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ ಸಾಮಾನ್ಯ ಮನುಷ್ಯ ಆ ಸ್ಥಿತಿಯನ್ನ ನಿಭಾಯಿಸ್ತಕ್ಕಂಥ ರೀತಿ ಬೇರೆ. ಒಬ್ಬ ಸಾಮಾನ್ಯ ಅಭ್ಯಾಸಿ ಅದನ್ನ ನಿಭಾಯಿಸ್ತಕ್ಕಂಥ ರೀತಿ ಬೇರೆ. ಸ್ವಲ್ಪ ಮಟ್ಟಿಗೆ ವಿಷಯಗಳನ್ನು ತಿಳ್ಕೊಂಡಿರ್ತಕ್ಕಂಥ ಅಭ್ಯಾಸಿ ಅದನ್ನ ನಿಭಾಯಿಸ್ತಕ್ಕಂಥ ರೀತಿ ಬೇರೆ. ನಾವು ಪ್ರಶಿಕ್ಷಕರಾಗಿ ಬೆಳೆದ ಮೇಲೆ ಅದನ್ನ ನಿಭಾಯಿಸ್ತಕ್ಕಂಥ ರೀತಿ ಬೇರೆ. ಡಾಕ್ಟರ್ ಆಗಿ ಈ ರೀತಿಯಾದಂಥ ಸನ್ನಿವೇಶಗಳನ್ನ ನಮ್ಮ ಹತ್ರ ತಗೊಂಡ್ಬಂದಾಗ ಅದನ್ನ ನಾವು ನಿಭಾಯಿಸ್ತಕ್ಕಂಥ ರೀತಿ ಬೇರೆ. ಡಾಕ್ಟರಲ್ಲೂ ಕೂಡ ಜನರಲ್ ಡಾಕ್ಟರ್ ಇರ್ತಾರೆ, ಸೈಕ್ಯಾಟ್ರಿಸ್ಟ್ ಇರ್ತಾರೆ. ಜನರಲ್ ಡಾಕ್ಟರ್ ಒಂದು ರೀತಿಯಾಗಿ ನಿಭಾಯಿಸ್ತಾರೆ. ಅವ್ರು ನೋಡಿ ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ಆತಂಕ ಕಡಿಮೆ ಆಗ್ಲಿಕ್ಕೆ ಆತಂಕದ ಯಾವುದೋ ಒಂದು ಗುಳಿಗೆ ಕೊಡ್ಬೋದು, ಆಂಗ್ಸೈಟಿ ಒಂಚೂರು ಕಡಿಮೆ ಆಗ್ಲಿ ಅಂತ. ಆದ್ರೆ ಸೈಕ್ಯಾಟ್ರಿಸ್ಟ್ ಹತ್ರ ಹೋಯ್ತು ಅಂತಂದ್ರೆ ಅವ್ರು ಆತಂಕ ಕೊಡಲ್ಲ. ಅದೇನು ಸಡನ್ ಆಗಿ ಆ ಶಕ್ತಿ ಜಾಸ್ತಿ ಆಗಿದೆಯಲ್ಲ, ಆ ಶಕ್ತಿಯ ನಿಗ್ರಹ ಮಾಡ್ಲಿಕ್ಕೆ ತಾತ್ಕಾಲಿಕವಾಗಿ ಅದಕ್ಕೆ ಬೇಕಾದಂತ ಮಾತ್ರೆಗಳನ್ನ ಕೊಡ್ತೀವಿ. ಇನ್ನೂ ಮುಂದಿನ ಹಂತಕ್ಕೆ ಬೆಳೆದಂತ ಉನ್ನತಾವಸ್ಥೆಗೆ ಬೆಳೆದಂತ ಪ್ರಶಿಕ್ಷಕರಾಗ್ಲಿ ಅಥವಾ ಗುರುಗಳಾಗ್ಲಿ ಅವರದನ್ನು ಇದೇ ಪರಿಸ್ಥಿತಿನ ನಿಭಾಯಿಸೋದು ಬೇರೆ. ಅಲ್ಲಿಗೆ ಈ ಪರಿಸ್ಥಿತಿಯನ್ನು ನಿಭಾಯಿಸಬೇಕಾದ್ರೆ ಒಂದೇ ದಾರಿ ಇಲ್ಲ. ನಾವು ಯಾವ ಯಾವ ಸ್ತರದಿಂದ ನಾವು ಈ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಪ್ರಯತ್ನ ಪಡ್ತೀವೋ ಅದರ ಪರಿಣಾಮನ ನಾವು ಅನುಭವಿಸ್ತೀವಿ. ಗುರುಗಳು ಫಾರ್ ಎಕ್ಸಾಂಪಲ್ ಲಾಲಾಜಿ ಅವ್ರ ಹತ್ರ ಯಾರಾದ್ರೂ ನನಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇದೆ, ನಾನು ಈ ಕೋಪನ ಕಂಟ್ರೋಲ್ ಮಾಡ್ಕೊಳ್ಲಿಕ್ಕೆ ಆಗ್ತಿಲ್ಲ ಅಂತ ಲಾಲಾಜಿ ಅವ್ರ ಹತ್ರ ಯಾರಾದ್ರೂ ಬಂದು ನಿವೇದನೆ ಮಾಡ್ಕೊಂಡವ್ರೆ, ಲಾಲಾಜಿ ಅವ್ರು ಏನ್ ಹೇಳ್ತಿದ್ರೆ ಅಚ್ಚ ಅಂತ ಹೇಳೋದು, ಇಷ್ಟೇ ಹೇಳ್ತಿದ್ವಿ. ಆದ್ರೆ ಅದರ ಪರಿಣಾಮ ಏನಾಗೋದು ಅಂತಂದ್ರೆ ಕೆಲವೇ ದಿವಸಗಳಲ್ಲಿ ಕೆಲವೇ ತಿಂಗಳುಗಳಲ್ಲಿ ಆ ವ್ಯಕ್ತಿಗೆ ಕೋಪ ಬಿಟ್ಟು ಹೊರಟೋಗುದು, ಆ ವ್ಯಕ್ತಿ ಶಾಂತವಾಗಬಹುದು. ನೋಡಿ, ಲಾಲಾಜಿ ನಿಭಾಯಿಸ್ತಿದ್ದಂತ ರೀತಿ ಇದು. ಬಾಬುಜಿ ಅವ್ರಿಗೂ ಕೂಡ ಲಾಲಾಜಿ ಅವ್ರನ್ನ 7 ವರ್ಷ ಅವ್ರನ್ನ ಗಮನಿಸ್ತಾರೆ. ಏನ್ ಮಾಡ್ತಾ ಇದಾರೆ ಲಾಲಾಜಿ, ಬಂದವ್ರಿಗೆಲ್ಲ ಅಚ್ಚ ಅಚ್ಚ ಅಂತಾರಲ್ಲ ಅಂತ. 7 ವರ್ಷ ಆದ್ಮೇಲೆ ಅವ್ರಿಗೆ ಅರಿವು ಮೂಡುತ್ತೆ. ಲಾಲಾಜಿ ಅವ್ರು ಏನ್ ಮಾಡ್ತಿದ್ದು ಅಂತಂದ್ರೆ ಅಚ್ಚ ಅಂತ ಉಚ್ಚಾರಣೆ ಮಾಡಿದಾಗ ಆ ಉಚ್ಚಾರಣೆ ಮುಖಾಂತರ ಅವ್ರ ಹೃದಯದ ಮೇಲೆ ತಕ್ಷಣನೇ ಕೆಲಸ ಮಾಡ್ತಾ ಇದ್ರು. ಇದು ಲಾಲಾಜಿ ಅವರು ಮಾಡ್ತಿರ್ತಕ್ಕಂಥದ್ದು. ಆ ಸ್ಥಿತಿಯಲ್ಲಿ ಇದ್ದಂಥವ್ರು ಆ ರೀತಿ ಮಾಡೋರು. ಸೊ ನೀವು ಜನರಲ್ ಡಾಕ್ಟರ್ ಹತ್ರ ಹೋದಾಗ ಒಂದ್ ರೀತಿ ಅವರು ನಿಭಾಯಿಸ್ಲಿಕ್ಕೆ ನಿಮ್ಗೆ ಸಾಧ್ಯತೆ ಮಾಡ್ಕೊಡ್ತಾರೆ, ಅನುಕೂಲ ಮಾಡ್ಕೊಡ್ತಾರೆ. ಸೈಕ್ಯಾಟ್ರಿಸ್ಟ್ ಬೇರೆ ರೀತಿ ಅನುಕೂಲ ಮಾಡ್ಕೊಡ್ತಾರೆ. ಜನಸಾಮಾನ್ಯರು ಒಂದ್ ರೀತಿ ಹ್ಯಾಂಡಲ್ ಮಾಡ್ತಾರೆ. ಜನಸಾಮಾನ್ಯರು ಹ್ಯಾಂಡಲ್ ಮಾಡಿದಾಗ ಆ ಕಾವಿನ ಪರಿಣಾಮ ಅವ್ರ ಮೇಲೂ ಆಗುತ್ತೆ ಸಾಕಷ್ಟು ಮಟ್ಟಿಗೆ. ಸಹಜ ಸಹಜ. ಆ ಕಾವು ಎಷ್ಟು ಮಟ್ಟಿಗೆ ಇರುತ್ತೆ ಅಂತಂದ್ರೆ ವಾದ ವಿವಾದಗಳು, ಜಗಳಗಳು, ಕದನಗಳು ಇವೆಲ್ಲ ಸಾಧ್ಯ ಆಗುತ್ತೆ ಸಾಮಾನ್ಯ ಜನರ ಸ್ತರದಲ್ಲಿ ಆ ಕಾವನ್ನ ನಿಗ್ರಹಿಸಕ್ ಹೋದ್ರೆ. ಅದೇ ಸ್ವಲ್ಪ ಮಟ್ಟಿಗೆ ಸೂಕ್ಷ್ಮತೆ ಬೆಳೆಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅಭ್ಯಾಸಿಯ ಕಾವನ್ನ ಅಥವಾ ಆ ವ್ಯಕ್ತಿಯ ಕಾವನ್ನ ಜಾಸ್ತಿ ಮಾಡ್ಲಿಕ್ಕೆ ಏನನ್ನು ಹೇಳಲ್ಲ. ಏನ್ ಹೇಳಿದ್ರು ಕೂಡ ಆ ಕಾವನ್ನ ಕಡಿಮೆ ಮಾಡುವಂತ ದೃಷ್ಟಿಕೋನದಲ್ಲಿ ಇಟ್ಕೊಳ್ತಾರೆ. ಆಲ್ರೆಡಿ ಕೆರಳಿರತಕ್ಕಂಥ ವ್ಯಕ್ತಿನ ಮತ್ತಷ್ಟು ಕೆರಳಿಸಕ್ ಹೋಗಲ್ಲ ಅಲ್ವಾ? ಮತ್ತಷ್ಟು ಕೆರಳಿಸಿದ್ರೆ ಇನ್ನೂ ಕಾವು ಜಾಸ್ತಿ ಆಗುತ್ತೆ. ಸೊ ಅವರಿಗೆ ಸಮಾಧಾನದ ಸ್ಥಿತಿ ತರಬೇಕು. ಆ ವ್ಯಕ್ತಿ ಚೆನ್ನಾಗಿ ಗುರ್ತಿತ್ತು ಅಂತಂದ್ರೆ ಏನ್ ಹೇಳಿದ್ರೆ ಆ ವ್ಯಕ್ತಿಗೆ ಸಮಾಧಾನ ಆಗುತ್ತೆ ಅಂತ ಇವರಿಗೂ ಗೊತ್ತಾಗುತ್ತೋ ಅದ್ರ ಪ್ರಕಾರ ಆ ಸಮಯದಲ್ಲಿ ಅವ್ರ ಮನಸ್ಸಿಗೆ ಏನ್ ತೋಚುತ್ತೋ ಅದನ್ನ ಹೇಳ್ತಾ ಹೋಗ್ತಾರೆ. ಇದು ಸಮಾಧಾನ ಮಾಡತಕ್ಕಂಥ ರೀತಿ. ನಮ್ಮ ಹತ್ರನೂ ಎಷ್ಟೋ ಸತಿ ಪೇಷಂಟ್ಗಳು ಬಂದಾಗ ಈ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಬಂದಾಗ ಎಷ್ಟೋ ಅನಿವಾರ್ಯವಾಗಿ ಕೆಲವು ಪರಿಸ್ಥಿತಿಗಳಲ್ಲಿ ನಾವು ಬಲವಂತವಾಗಿ 4-5 ಜನ ಹಿಡ್ಕೊಂಡು ಇಂಜೆಕ್ಷನ್ ಕೊಡುವಂತ ಪರಿಸ್ಥಿತಿನೂ ಬಂದಿದೆ. ಯಾಕಂತಂದ್ರೆ ಅಷ್ಟರ ಮಟ್ಟಿಗೆ ಆ ಕಾವು ಬಲ ಬಂದ್ಬಿಟ್ಟಿರುತ್ತೆ ಅವ್ರಿಗೆ ಆ ಶರೀರದಲ್ಲಿ, ಆ ಸ್ಥಿತಿನಲ್ಲಿ. ಸೊ ಹಾಗಾಗಿ ನಾವು ಏನ್ ನೆನಪಿನಲ್ಲಿ ಇಟ್ಕೋಬೇಕು ಅಂತಂದ್ರೆ ನಾವು ಯಾವ ಹಂತದವರೆಗೆ ನಮ್ಮ ವಿಚಾರಗಳಲ್ಲಿ, ಅನುಭವಗಳಲ್ಲಿ, ಅಭ್ಯಾಸಗಳಲ್ಲಿ, ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಬೆಳೆದಿರ್ತೀವೋ ಅದರ ಪ್ರಕಾರ ನಾವು ಈ ರೀತಿಯಾದಂಥ ಪರಿಸ್ಥಿತಿಯನ್ನು ನಿಭಾಯಿಸ್ತೀವಿ. ಈಗ ನೋಡಿ, ನಿಮ್ಗೆ
ವಾಯ್ಸ್ ಟು ಕೇರ್ಸ್ ಅಂತ ಇದೆ, VTC ಅಂತಿದೆ. ಕನ್ನಡದಲ್ಲಿ ಯಾರೋ ಒಬ್ರು ನಮಗೆ ಮನಸ್ಸಿಗೆ ತೊಂದರೆ ಆಗಿದೆ ಅಂತ ಯಾರನ್ನು ಕಾಲ್ ಮಾಡಿದಾಗ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಫೋನ್ನಲ್ಲಿ ಅವ್ರಿಗೆ ಒಂಚೂರು ಸಾಂತ್ವನ ಹೇಳಿದ್ರು. ತರಬೇತಿ ಕೊಡ್ತೇನೆ, ನಿಮಗೆ ಸಾಂತ್ವನ ಹೇಳಲಿಕ್ಕೆ ಯಾರು ಬಿಡಲ್ಲ. ಮೊದಲು ನಿಮಗೆ ಒಂದಿಷ್ಟು ತರಬೇತಿ ಕೊಡ್ತಾರೆ, ತರಬೇತಿ ಕೊಟ್ಟ ನಂತರ ಆ ಸಾಂತ್ವನ ಮಾಡ್ತಕ್ಕಂಥ ಕೆಲಸನ ಕೊಡ್ತಾರೆ. ಯಾಕೆಂತಂದ್ರೆ ಸಾಂತ್ವನ ಹೇಗೆ ಮಾಡಬೇಕು? ಸಾಮಾನ್ಯವಾಗಿ ಈ ರೀತಿಯಾದಂಥ ಉಷ್ಣತೆ ಯಾರಲ್ಲಿ ಬಂದಿರುತ್ತಲ್ವಾ ಅವರಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ಹೊರಗಡೆ ಬರ್ಲಿಕ್ಕೆ ನಾವು ಅವಕಾಶ ಮಾಡ್ಕೊಡ್ತೀವಿ. ಅವ್ರು ಸ್ವಲ್ಪ ಕಿರ್ಚಾಡ್ಲಿ, ಅವ್ರು ಸ್ವಲ್ಪ ಕೂಗಾಡ್ಲಿ. ಅದರ ಬಲ ಏನಿದೆ ಅದೆಲ್ಲ ಹೊರಗಡೆ ಬಂದಾಗ ಕಾಲಕ್ರಮೇಣದಲ್ಲಿ ಅವರೇ ಶಾಂತ ಆಗ್ಲಿಕ್ಕೆ ಶುರು ಆಗ್ತಾರೆ. ಅದ್ರಲ್ಲಿ ನಾವು ಎಚ್ಚರಿಕೆ ವಹಿಸ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಅವ್ರು ಯಾವ ಒಂದು ವಿಚಾರದಲ್ಲಿ ಕೆರಳಿರ್ತಾರೆ ಅದನ್ನ ಮತ್ತಷ್ಟು ಪ್ರಜ್ವಲಗೊಳ್ಳದಿರೋಂಗೆ, ಕೆರಳಿಸದೇ ಇರೋಂಗೆ ನಾವು ಅವ್ರನ್ನ ಹ್ಯಾಂಡಲ್ ಮಾಡ್ಬೇಕು. ಇಷ್ಟೇ ಜನಸಾಮಾನ್ಯರ ಸ್ತರದಲ್ಲಿ ಇದನ್ನ ಮಾಡ್ತಕ್ಕಂಥದ್ದು. ಆದ್ರೆ ಸೈಕ್ಯಾಟ್ರಿ ದೃಷ್ಟಿಯಲ್ಲಿ ಹಲವಾರು ರೀತಿ ದಾರಿಗಳು ಉಂಟು. ಶಾಕ್ ಟ್ರೀಟ್ಮೆಂಟ್ ಕೊಡ್ತೀವಿ, ಇಂಜೆಕ್ಷನ್ಸ್ ಕೊಡ್ತೀವಿ, ಮಾತ್ರೆಗಳು ಕೊಡ್ತೀವಿ, ಕೌನ್ಸಿಲಿಂಗ್ ಮಾಡ್ತೀವಿ. ಸೊ ಹಲವಾರು ದಾರಿಗಳು ಉಂಟು. ಪ್ರಶಿಕ್ಷಕನಾಗಿತ್ತು ಅಂತಂದ್ರೆ ಪ್ರಶಿಕ್ಷಕರ ಕೆಲಸಗಳನ್ನು ಮಾಡ್ತಾ ಕೂಡ ಅದನ್ನ ನಾವು ಬೇಗ ಶಾಂತಗೊಳಿಸ್ಬೋದು ಅಥವಾ ಉಪಶಮನಗೊಳಿಸ್ಬೋದು, ಅದನ್ನು ಕೂಡ ಮಾಡ್ಬೋದು. ಸರಿನಾ? ಸೊ ಪ್ರಾಯಶಃ ನಿಮಗೆ ಮನಸ್ಸಿಗೆ ಸಮಾಧಾನ ಆಗೋ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೀನಿ. ಆ ಸ್ಥಿತಿನಲ್ಲಿ ನಮ್ಮ ಮನಸ್ಸಿಗೆ ಆ ಒಂದು ಪರಿಸ್ಥಿತಿಯಲ್ಲಿ ನಮ್ಗೆ ಏನ್ ಅನಿಸುತ್ತೋ ಅದರ ಮುಖಾಂತರನೇ ನಾವು ಪ್ರಯತ್ನ ಪಡ್ಬೇಕು. ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡ್ಕೊಳ್ತೀನಿ ಅಂತ ಹೇಳಿ ಅವಾಗ ನಾವು ಏನೋ ತಿಳ್ಕೊಂಡ್ ಬರ್ತೀನಿ ಅಂತ ಹೋಯ್ತು ಅಂತಂದ್ರೆ ಅದು ವರ್ಕ್ ಆಗಲ್ಲ, ಪರಿಣಾಮ ಬೀರಲ್ಲ. ಹಾಗಾಗಿನೇ ನಾವು ಧ್ಯಾನದಲ್ಲಿ ಪರಿಪಕ್ವವಾದಾಗ, ನಮ್ಗೆ ಆಧ್ಯಾತ್ಮಿಕ ಸೂಕ್ಷ್ಮತೆ ಬೆಳೀತಾ ಹೋದಾಗ ಇಂಥ ಪರಿಸ್ಥಿತಿಗಳನ್ನ ನಿಭಾಯಿಸ್ಲಿಕ್ಕೆ ನಮ್ಗೆ ಹೊಸ ದಾರಿಗಳು ನಮ್ಮ ಹೃದಯದಿಂದ ವೇದ್ಯವಾಗತ್ತೆ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಪ್ರಶಿಕ್ಷಕರೇ ಯಾವ ತರ ಮಾಡ್ತಾರೆ, ಡಾಕ್ಟರ್ ಯಾವ ತರ ಮಾಡ್ತಾರೆ, ಗುರುಗಳೇ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಥ್ಯಾಂಕ್ ಯು ಸೋ ಮಚ್. ಸರಿ, ಹಾಗಾದ್ರೆ 7:45 ಆಯ್ತು, 7:50 ಆಗ್ತಾ ಬಂತು. ಇಲ್ಲಿಗೆ ನಿಲ್ಲಿಸೋಣ. ನಾಳೆ ನಿಯಮ 3 ಮುಂದುವರ್ಸೋಣ. ಸರಿನಾ? ಎಲ್ರಿಗೂ ಶುಭ ದಿವಸ. ಬಂದಿದ್ದಕ್ಕೆ ಎಲ್ರಿಗೂ ವಂದನೆಗಳು. ಮತ್ತೊಮ್ಮೆ ನಾಳೆ ಬೆಳಗ್ಗೆ 6:15 ಸೇರೋಣ. ಸರಿನಾ? ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ನಮಸ್ಕಾರ ಬ್ರದರ್. ನಾವು ಬಂದಿರೋದು ಹೆಚ್ಚಿಲ್ಲ ಬ್ರದರ್, ನೀವು ಮಾಡ್ಕೊಟ್ಟಿರೋದು ಹೆಚ್ಚು ಬ್ರದರ್. ಇಲ್ಲಿ ಪರವಾಗಿಲ್ಲ ಕಣ್ರಿ, ಅದೇನಿಲ್ಲ. ಇಲ್ಲಿರೋರು ಎಲ್ರೂ ಕೂಡ ಒಂದು ದಳ ಸೇರಿಸ್ಬೇಕು ಅಲ್ವಾ? ಸೊ ಅಭ್ಯಾಸಿಯಾಗಿಯೂ ಬೆಳಿಲಿಕ್ಕೆ, ಪ್ರಶಿಕ್ಷಕರ ಸ್ತರದಕ್ಕೂ ಮುಟ್ಲಿಕ್ಕೆ, ಪರೀಕ್ಷೆ ಪಾಸ್ ಆಗ್ಲಿಕ್ಕೆ, ಆ ಒಂದು ದೃಷ್ಟಿಕೋನ ಇದು ಸಣ್ಣ ಪ್ರಯತ್ನ ಅಷ್ಟೇ. ಸರಿನಾ? ಪ್ರಣಾಮ್ ಬ್ರದರ್. ಥ್ಯಾಂಕ್ ಯು ಬ್ರದರ್. ಪ್ರಣಾಮ್ ಸಪ್ಪ. ನಾಳೆ ಬೆಳಿಗ್ಗೆ 6:15 ಸಿಗೋಣ, ಆಯ್ತಾ? ನಮಸ್ತೆ. ನಮಸ್ತೆ ಬ್ರದರ್.